ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾದ ಮಾಧ್ವ ಪರಂಪರೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಏಕಾದಶಿಯಂದು ಅವರು ನಿರ್ಯಾಣವನ್ನು ಮಾಡಿದ್ದು, ದ್ವಾದಶಿ ಅದರ ಆಚರಣೆಯನ್ನು ಮಾಡ್ತೇವೆ. ಯಾವುದೇ ಒಬ್ಬ ಸಂತರ ಗುರುಗಳ ಆರಾಧನೆಯನ್ನ ಮಾಡುವ ಉದ್ದೇಶ ಎಲ್ಲರಿಗೆ ಸ್ಪಷ್ಟವಾಗಿದೆ. ಆದರೂ ಆ ಉದ್ದೇಶದ ಸ್ಮರಣೆಯನ್ನ ಮೆಲಕನ್ನ ಹಾಕ್ತಾ ಮುಂದಿನ ಕಥಾಶ್ರವಣವನ್ನ ಮಾಡೋಣ. ಶ್ರೀಮದಾಚಾರ್ಯರ ಬಗ್ಗೆ ಹೇಳಬೇಕಾದಾಗ, ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ನಾವು ಗುರುಗಳ ಸ್ಮರಣೆಯನ್ನ ಮಾಡುವುದು. ಗುರುಗಳ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸಿನ ಶುದ್ಧತೆಗಾಗಿ ಮಾಡಬೇಕು. ಯಕ್ಷ ಪ್ರಶ್ನೆಯಲ್ಲಿ 135, 134 ಪ್ರಶ್ನೆಗಳನ್ನ ಯಕ್ಷ ಮಾಡ್ತಾನೆ ಮಹಾಭಾರತದಲ್ಲಿ, ವನಪರ್ವದ ಕಡೆ ಅಧ್ಯಾಯದಲ್ಲಿ. ಯಕ್ಷ ಪ್ರಶ್ನೆಯಲ್ಲಿ ಅನೇಕ ಪ್ರಶ್ನೆಗಳನ್ನ ಮಾಡ್ತಾನೆ. ಅದರಲ್ಲಿ ಒಂದು ಪ್ರಶ್ನೆಯನ್ನ ಯಕ್ಷ ಧರ್ಮರಾಜನಿಗೆ ಪ್ರಶ್ನೆ ಮಾಡ್ತಾನೆ. ಯಾವುದನ್ನ ಮಾಡುವುದರಿಂದ ನಾವು ಸ್ನಾನ ಮಾಡಿದಂತೆ ಆಗತ್ತೆ? ಯಾವುದನ್ನ ಮಾಡಿದ್ರಿಂದ ಸ್ನಾನ ಮಾಡಿದಂತೆ ಆಗತ್ತೆ? ನಾವು ಬಿಸಿ ನೀರನ್ನ ಮಾಡಿದರೆ, ಸೋಪನ್ನ ಹಚ್ಚಿಕೊಂಡು ಸ್ನಾನವನ್ನ ಮಾಡಿದರೆ, ಅಥವಾ ಗಂಗೆಗೆ ಹೋಗಿ ಮುಳುಗಿದರೆ ಸ್ನಾನ ಆಯ್ತಲ್ವಾ? ಗಂಗೆಗಿಂತ ಸ್ನಾನ ಬೇಕಾ? ಯಕ್ಷ ಹೇಳ್ತಾನೆ, ಇದ್ಯಾವುದು ಸ್ನಾನ ಅಲ್ವೇ ಅಲ್ಲ ಅಂತಂತಾನೆ. ಯಕ್ಷನ ಪ್ರಶ್ನೆಗೆ ಧರ್ಮರಾಜ ಹೇಳ್ತಾನೆ, ಇದ್ಯಾವುದು ಸ್ನಾನ ಅಲ್ವೇ ಅಲ್ಲ, ಇದೆಲ್ಲ ಕೇವಲ ದೇಹದ ಸ್ವಚ್ಛತೆಗಾಗಿ ಮಾಡುವಂತಹ ಸ್ನಾನ ಅಷ್ಟೇ. ಅದು ನಾವು ಯಾವಾಗ ಶಾಸ್ತ್ರಾಧ್ಯಯನವನ್ನ ಮಾಡ್ತೇವೆ, ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡ್ತೇವೆ, ಆಗ ನಾವು ನಮ್ಮ ಮನಸ್ಸಿಗೆ ಸ್ನಾನ ಮಾಡಿಸೋದು ಅಂದ್ರೆ ಏನು? ಮನಸ್ಸಿಗೆ ಸ್ನಾನ ಮಾಡಿಸೋದು, ಮನಸ್ಸು ಕೈಗೆ ಸಿಗತ್ತಾ? ಅದನ್ನ ಕೂಡಿಸಿ ಅದಕ್ಕೆ ಎಣ್ಣೆ ಹಚ್ಚಿ ನೀರು ಹಾಕಿ ಸಿಗಿಕಾಯಿ ಸೋಪು ಶಾಂಪು ಹಚ್ಚಿ ತಿಕ್ಲಿಕ್ಕೆ ಮನಸ್ಸು ಕೈಗೆ ಸಿಗತ್ತಾ? ಮನಸ್ಸಿಗೆ ಸ್ನಾನ ಎದರಿಂದ ಮಾಡಿಸೋದು? ಎದರಿಂದ ಮಾಡಿಸೋದಾ? ಅದಕ್ಕೆ ಸೋಪ್ ಹಚ್ಚೇ ಸ್ನಾನ ಮಾಡಿಸೋದು, ಸಿಗಿಕಾಯಿ ಹಚ್ಚೇ ಸ್ನಾನ ಮಾಡಿಸೋದು. ಅದಕ್ಕೇನು ಅನಾದಿ ಕಾಲದಿಂದ ಏನೇ ಎಣ್ಣೆ ಜಿಗಿಟ್ ಹತ್ತಿದೆಯಲ್ಲ, ಈ ಮದುವೆ ಛತ್ರಗಳಿರತ್ತೆ, ಮದುವೆ ಛತ್ರಗಳಲ್ಲಿ ನಾವು ಯಾರು ಒಳ್ಳೆ ಶುದ್ಧವಾದ ಮಡಿಯಲ್ಲಿ ಅಡಿಗೆಯನ್ನು ಮಾಡಿಸ್ಬೇಕು ಅಂತ ಅಪೇಕ್ಷೆ ಇರುತ್ತೆ ಮದುವೆಯನ್ನ. ಅವ್ರು ಮೊದಲಿಗೆ ಹೋಗೋದು ಅಡಿಗೆ ಮನೆಗೆ ಹೋಗ್ತಾರೆ. ಆ ಅಡಿಗೆ ಮನೆ ಒಳಗಡೆ ಆ ತವಾ ಹಂಚಿರತ್ತೆ. ಆ ಹಂಚು ಅದು ಸೃಷ್ಟಿ ಆದಾಗಿಂದ ಅದೇ ಹಂಚಿನ ಮೇಲೆ ದೋಸೆ ಆಗ್ತಾ ಇರುತ್ತೆ. ಆ ಹಂಚು ಬದಲಾಗಿರೋದಿಲ್ಲ. ಆ ಗ್ರೈಂಡರ್ ಇರುತ್ತೆ. ಆ ಗ್ರೈಂಡರ್ ಒಳಗಡೆ ಅದು ಎಲ್ಲಾ ಮದುವೆಗಳ ರುಚಿಯನ್ನು ಕಂಡಿರುತ್ತೆ ಆ ಗ್ರೈಂಡರ್. ಇವತ್ತು ನಮಗೆ ಆ ಎಲ್ಲಾ ಮದುವೆ ಗ್ರೈಂಡರ್ ರುಚಿನೇ ನಮಗ್ ಬರುತ್ತೆ. ಹಾಗೆ ಈ ಮನಸ್ಸಿಗೆ ನಿದೆಯಲ್ಲ, ಈ ಮನಸ್ಸಿಗೆ ಅನಾದಿ ಕಾಲದಿಂದ ಎಲ್ಲ ಹೊಲಸ್ಸಿನ ಸಂಪರ್ಕ ಆಗಿ ಆ ಜಿಗುಟು ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಬರೇ ನೀರ್ ಹಾಕಿದ್ರೂ ಹೋಗಲ್ಲ, ಅದಕ್ಕೆ ಬಿಸಿ ಬಿಸಿ ನೀರನ್ನ ಹಾಕಿ ಸೋಪನ್ನ ಹಚ್ಚಿ ಸಿಗಿಕಾಯಿ ಹಚ್ಚಿ ತಿಕ್ಕಬೇಕು. ಅದನ್ನ ತಿಕ್ಕಬೇಕು ಅಂತಂದ್ರೆ ಆ ಮನಸ್ಸು ನಮ್ಮ ಕೈಗೆ ಸಿಗೋದಿಲ್ಲ. ಆ ಮನಸ್ಸನ್ನು ನಾವು ತಿಕ್ಕಬೇಕು ಅಂತ ಆದ್ರೆ ಇದೇನು ಶಾಸ್ತ್ರಾಧ್ಯಯನ ಇದೆಯಲ್ಲ, ಅದೇ ಅದಕ್ಕೆ ಉಪಾಯ. ಆ ಜಿಗಿಟು ಹೋಗಬೇಕು ಅಂದ್ರೆ ಆ ಜಿಗಿಟಿಗಿಂತ ಭಾರಿ ಆ ಬಿಸಿ ನೀರನ್ನ, ಶಾಸ್ತ್ರಗಳೆಂಬ ಬಿಸಿ ನೀರನ್ನ ಹಾಕಬೇಕು. ಮೇಲಿಂದ ಮೇಲೆ ಗುರುಗಳ ನಾಮಸ್ಮರಣೆ ಮಾಡಬೇಕು, ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಆಗ ಅದು
ನಿತ್ಯ ಹದವಾಗಿ ಇರುತ್ತೆ ಮನಸ್ಸು ಹದವಾಗಿ ಇರುತ್ತೆ. ಭೂಮಿಯನ್ನ ರೈತ ಹದ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತಾನೆ. ನಾವು ಅದನ್ನ ನೋಡಿಲ್ಲ. ಯಾರು ಹಿರಿಯರಿದ್ದೀರಿ ನೀವೆಲ್ಲ ನೋಡಿರ್ತೀರಿ ರೈತರ ಕಷ್ಟವನ್ನ. ಎಷ್ಟು ಹದ ಮಾಡಿ 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 ಆಮೇಲೆ ಬೀಜವನ್ನ ಬಿತ್ತಿದರೆ ಅದು ಬೆಳೆ ಬರುತ್ತೆ. ದಾರಿಯಲ್ಲಿ ಹೋಗ್ತಾ ಹಿಂಗ ಬೀಜ ಬಿತ್ಕೊಂಡು ಹೋಗ್ತೀನಿ ಅಂದ್ರೆ ಹೆಂಗ್ ಬೆಳೆ ಬರುತ್ತೆ? ನಮ್ಮ ಮನಸ್ಸು ಅದು ಒಂದು ಭೂಮಿ. ಆ ಭೂಮಿಯಲ್ಲಿ ನಮಗೆ ಭಗವಂತನ ಭಕ್ತಿ ಎಂಬ ಅಂಕುರ ಹುಟ್ಟಬೇಕಾದರೆ ಬೀಜವನ್ನ ಬಿತ್ತಬೇಕು. ಬೀಜ ಬಿತ್ತಬೇಕಾದ್ರೆ ಮೊದಲೇ ಮನಸ್ಸನ್ನ ಶೋಧಿಸಬೇಕು. ಚೆನ್ನಾಗಿ ಮನಸ್ಸನ್ನ ಹದ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಒಂದೇ ಉಪಾಯ, ಗುರುಗಳ ನಾಮಸ್ಮರಣೆ. ಆ ಗುರುಗಳ ಅವರ ಮಹಿಮೆಯನ್ನ ಶ್ರವಣ ಮಾಡೋದ್ರಿಂದ ಎರಡು ನಮಗೆ ಆಗತ್ತೆ. ಒಂದು ಅದೃಷ್ಟ ಅಂತೂ ಸರಿ, ಗುರುಗಳ ಸ್ಮರಣೆಯಿಂದ ಅವರ ಮಹಿಮೆಯನ್ನ ಶ್ರವಣ ಮಾಡೋದ್ರಿಂದ ಅದೃಷ್ಟ ಬಂದೇ ಬರುತ್ತೆ, ಇದು ಸಿದ್ಧ. ಮುಖ್ಯವಾಗಿ ಏನಾಗತ್ತೆ, ಮನುಷ್ಯನಿಗೆ ಪರಿವರ್ತನೆಗೆ ಅನುಕೂಲವಾಗತ್ತೆ. ಮನುಷ್ಯ ಪರಿವರ್ತನೆ ಆಗಬೇಕು. ನಾವು ಮನುಷ್ಯರು ಹೇಗಿದ್ದೀವಿ ಅಂದ್ರೆ ಇಡೀ ಜಗತ್ತು ಪರಿವರ್ತನೆ ಆಗಬೇಕು ಅಂತ ಅಪೇಕ್ಷೆ ಪಡ್ತೀವಿ, ನಾವು ಪರಿವರ್ತನೆ ಆಗಬೇಕು ಅಂತ ಅಪೇಕ್ಷೆ ಪಡಲ್ಲ. ಇವತ್ತು ಧರ್ಮ ಪರಿವರ್ತನೆ ಆಗಬೇಕು ಆಗಬಾರ್ದು? ಧರ್ಮ ಏನ್ರಿ, ಕಾಲಕ್ಕೆ ತಕ್ಕಂತೆ ಅದನ್ನ ಪರಿವರ್ತನೆ ಮಾಡೇಬೇಕು. ಅವಾಗೆಲ್ಲ ಹಾಗಿತ್ತು, ಈಗ ಅಷ್ಟೆಲ್ಲ ಆಗಲ್ಲ. ನಮ್ದೆಲ್ಲ ಹಳ್ಳಿ ಮನೆಯಲ್ಲಿ ಮನೆ ಇತ್ತು, ಅಲ್ಲೆಲ್ಲ ಮಡಿಲಿ ಹಾಕಿತ್ತು. ಈಗ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಆಗಲ್ಲ. ಸೊ ಧರ್ಮ ಏನ್ ಮಾಡ್ಬೇಕು? ಪರಿವರ್ತನೆ ಆಯ್ತು. ಅಗ್ಗಿಷ್ಟಿಕೆಯಲ್ಲಿ ಮಾಡುವಂತಹ ವೈಶ್ವದೇವ ಗ್ಯಾಸಿನ ಒಲೆ ಮೇಲೆ ವೈಶ್ವದೇವ ಮಾಡ್ತೇನೆ. ಧರ್ಮ ಪರಿವರ್ತನೆ ಆಯ್ತಲ್ಲ. ದೊಡ್ಡ ಸಭೆ ಆಯ್ತು ಹಿಂದೆ, ಪುಣೆಯಲ್ಲಿ ಒಂದು ಸಭೆ ಆಯ್ತು. ಧರ್ಮ ಇದು ಪರಿವರ್ತನೆ ಆಗಬೇಕು ಆಗಬಾರದು ಅಂತ ದೊಡ್ಡ ಸಭೆ ಆಯ್ತು. ನಮ್ಮ ಸತ್ಯಧ್ಯಾನ ವಿದ್ಯಾಪೀಠದ ಕುಲಪತಿಗಳಾಗಿರ್ತಕ್ಕಂಥ ಪೂಜ್ಯ ಮಾಹುಲಿ ಹಿರಿಯಾಚಾರ್ಯರು, ಗೋಪಾಲಾಚಾರ್ಯರು ಅಂತ ಅವರು ಸ್ಥಾಪನೆ ಮಾಡಿದ್ದು. ಅವರು ಆ ಸಭೆಗೆ ಹೋಗಿರ್ತಾರೆ. ಧರ್ಮ ಪರಿವರ್ತನೆ ಮಾಡಬೇಕು ಅಂತ ಅನೇಕ ಜನ. ಅವರ ಕಾಳಜಿ ಏನು ಅಂದ್ರೆ ಧರ್ಮವನ್ನ ಇವತ್ತು ನಾವು ಸ್ವಲ್ಪ ಸಡ್ಲು ಮಾಡಲಿಲ್ಲ ಅಂತ ಆದ್ರೆ ಯಾರೂ ಆಚರಣೆ ಮಾಡೋದೇ ಇಲ್ಲ ಅಂತ ಅವ್ರದ್ದು. ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಕೇಳಲಿಕ್ಕೂ ಚೆನ್ನಾಗಿದೆ, ಎಲ್ಲರಿಗೂ ತಲೆ ಅಲ್ಲಾಡಿಸ್ತೀವಿ. ಹೌದೌದು, ಮಾಡ್ಲೇಬೇಕು. ಇವತ್ತು ನಾವು ತುಂಬಾ ಕಷ್ಟವನ್ನು ಹೇಳಿಬಿಟ್ರೆ ಯಾರು ಬರೋದೇ ಇಲ್ಲ ಅಲ್ವಾ? ತುಂಬಾ ಕಷ್ಟದಿಂದ ಧರ್ಮವನ್ನು ಆಚರಣೆ ಮಾಡಬೇಕು ಅಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಹೊಸ ಹುಡುಗರು ಬರಲ್ಲ, ಹಳೆಯವರಿಗೆ ವಯಸ್ಸಾಯ್ತು. ಹಾಗಾದ್ರೆ ಧರ್ಮವನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ರೆ ಹೊಸಬರು ಬರ್ತಾರೆ. ಆಮೇಲೆ ಧರ್ಮವನ್ನು ಪರಿವರ್ತನೆ ಮಾಡಬೇಕು ಅಂತ ಅನೇಕ ಜನ, ಅಲ್ಲಿ ಸ್ಮಾರ್ತರು ಇದ್ರು, ಅಯ್ಯಂಗಾರಿಗಳು ಇದ್ರು, ಮಾಧ್ವರು ಇದ್ರು, ಚರ್ಚೆ ಆಯ್ತು. ಆಗ ಧರ್ಮ ಇದು ಸರ್ವತಾ ಪರಿವರ್ತನೀಯವಾದ ವಿಷಯ ಅಲ್ಲ ಅಂತ ನಿರ್ಣಯ ಮಾಡಿದ್ರು ಎಲ್ಲರೂ ಕೂಡಿ. ಯಾಕೆ ಧರ್ಮವನ್ನ ಪರಿವರ್ತನೆ ಮಾಡ್ತಾ ಹೋದ್ರಿ ಅಂತಂದ್ರೆ ಇವತ್ತಿನ ಜನರ ಸಲುವಾಗಿ, ಇವತ್ತಿನ ಕಷ್ಟಗಳ ಸಲುವಾಗಿ ಧರ್ಮವನ್ನು ನಾವು ಪರಿವರ್ತನೆ ಮಾಡಿಬಿಟ್ರೆ ಮುಂದಿನ ಜನ, ಈಗ ನಾವು 100ನ್ನ 80ಕ್ಕೆ ಇಳಿಸಿದಾಗ ಅವನು ಅದನ್ನ 60ಕ್ಕೆ ಇಳಿಸ್ತಾನೆ. ಕಡೆಗೆ ಎಲ್ಲಿ ಹೋಗುತ್ತೆ? ಅದು ಶೂನ್ಯದಲ್ಲಿ ಪರಿವಸಾನವಾಗತ್ತೆ. ಹಾಗಾದ್ರೆ ಕಷ್ಟ ಇದೆ, ತುಂಬಾ ಕಷ್ಟ ಆದ್ರೆ ಜನ ಬರಲ್ವಲ್ಲ. ಆಫೀಸಲ್ಲಿ ಕಷ್ಟ ಇಲ್ವಾ? ಹೋಗೋದ್ ಬಿಡ್ತೀವ ನಾವು? ಊರಿಗೆ ಹೋಗ್ಬೇಕಾಗಿದೆ, ಫ್ಲೈಟ್ ಅಲ್ಲಿ ಹೋಗುವಷ್ಟು ನನಗೆ ಹಣ ಇಲ್ಲ, ಟ್ರೈನಲ್ಲಿ ಹೋಗ್ಬೇಕು, ಥರ್ಡ್ AC ಸಿಗಲಿಲ್ಲ, ಸ್ಲೀಪರ್ ಅಲ್ಲಿ ಬಿಸಿಲಲ್ಲಿ ಒದ್ದಾಡ್ಕೊಂಡು ಹೋಗ್ತೇನೋ ಇಲ್ವೋ? ಹೋಗ್ತೀನಿ. ಯಾಕೆ? ಅನಿವಾರ್ಯ. ಅಲ್ಲಿ ಹೋಗ್ಲೇಬೇಕು, ಮದುವೆ ಇದೆ, ಕಾರ್ಯಕ್ರಮ ಇದೆ, ಅನಿವಾರ್ಯ ನಾನು ಹೋಗ್ಬೇಕು. ಬಾಯಿ ಮುಚ್ಕೊಂಡು ಕಷ್ಟವನ್ನ ಅನುಭವಿಸ್ಕೊಂಡು ಸಹನೆ ಮಾಡಿಕೊಂಡು ಬಿಸಿಲಲ್ಲಿ ಮಧ್ಯಾಹ್ನ 1 ಗಂಟೆಗೆ ಟ್ರೈನ್ ಹತ್ತಿ ನಾಳೆ ಬೆಳಗ್ಗೆ 5 ಗಂಟೆ ಮುಟ್ತೀನಿ ನಾನು. ಯಾಕೆ? ಅನಿವಾರ್ಯ. ನಾವು ಆಫೀಸ್ಗೆ ಹೋದಾಗ ಅವನು ನಮ್ಮಲ್ಲಿ ತುಂಬಾ ಕೆಲಸ ಇದೆ, ರಾತ್ರಿ 1 ಗಂಟೆಗೆ ಬರ್ತಾನೆ, ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಬೇರೆ ಆಪ್ಷನ್ ಇದೆಯಾ? ಯಾರಾದ್ರೂ ತೂಗೋ ಮಂಚ ಮೇಲೆ ಕೂಡಿಸಿ ದುಡ್ಡು ಕೊಡ್ತಾರ ನಮಗೆ ಯಾರಾದ್ರೂ? ಇಲ್ವಲ್ಲ. ಯಾಕೆ? ಅನಿವಾರ್ಯ ಇದೆ. ಹಾಗಾದ್ರೆ ಅನಿವಾರ್ಯ ಅಂತ ಯಾವುದನ್ನು ನಾವು ಮಾಡ್ಕೋತೇವೋ ಅಲ್ಲಿ ನಾವು ಪ್ರೀತಿಯಿಂದಾದ್ರೂ ಕಷ್ಟದಿಂದಾದ್ರೂ ಮಾಡ್ತೀವಿ. ಆಮೇಲೆ ಧರ್ಮ ಇದು ಅನಿವಾರ್ಯ ಅಂತ ನಾವು ಮಾಡ್ಕೋಬೇಕು. ಧರ್ಮ ಇದು ಅನಿವಾರ್ಯ, ನಾನು ಆಚರಣೆ ಮಾಡಲೇಬೇಕು ಅಂತ ನಾವು ಅನ್ಕೊಂಡಾಗ ಕಷ್ಟ ಅಂತ ಅನ್ಸಲ್ಲ. ಅದು ಪ್ರೀತಿಯಿಂದ ಮಾಡಿಬಿಟ್ರಂತೂ ಅದು ಕಷ್ಟವೇ ಇಲ್ಲ. ಆದ್ರೆ ಅನಿವಾರ್ಯ ಅಂತ ಇಟ್ಕೊಂಡು ಮಾಡಿದಾಗಲೂ ಕೂಡ ಧರ್ಮ ನಮಗೆ ಕಷ್ಟ ಅಂತ ಆದ್ರೂ ನಾವು ಮಾಡ್ತೀವಿ. ಹೀಗಾಗಿ ಧರ್ಮವನ್ನ ನಾವು ಪರಿವರ್ತನೆ ಮಾಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನಾಯ್ತು? ನಮ್ಮ ಮನಸ್ಸನ್ನ ನಾವು ಶೋಧನೆ ಮಾಡಬೇಕು ಅಂದ್ರೆ ನಾವು ಈ ಧರ್ಮಾಚರಣೆಯನ್ನ ಮಾಡಬೇಕು, ಗುರುಗಳ ಸ್ಮರಣೆಯಾದಿಗಳನ್ನು ಮಾಡಬೇಕು, ಗುರುಗಳ ಮಹಿಮೆಯನ್ನ, ಉತ್ತಮರ
ಸಂಘವನ್ನ ಮಾಡಬೇಕು, ಶ್ರವಣಾದಿಗಳನ್ನ ಮಾಡಬೇಕು. ಇದು ಒಟ್ಟಾರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ನಿಯಮ. ಇದು ಎಲ್ಲಾ ಗುರುಗಳಿಗೂ ಸಂಬಂಧಪಟ್ಟ ವಿಷಯ ನಾ ಹೇಳಿದ್ದು. ಇದು ಒಟ್ಟಾರೆ ಯಾವ ಗುರುಗಳ ಆರಾಧನೆ ಬಂದ್ರೂ ಅದಕ್ಕೆ ಈ ವಿಷಯವನ್ನೇ ನಾವು ಮುನ್ನುಡಿಯಾಗಿ ಇಟ್ಕೋಬೇಕಾಗತ್ತೆ. ಯಾವ ಕಾಲಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ, ಮತ್ತೇನು ಇಲ್ಲ. ಇವತ್ತು ಇಲ್ಲಿ ಫರಾಳ ಪೂಜೆಯನ್ನ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ ಫರಾಳ ಪೂಜೆಯನ್ನ? ಯಾಕೆ ಇಟ್ಕೋಬೇಕು? ನಮ್ಮ ಮನೇಲಿ ನಾವು ದ್ವಾದಶಿ ಮಾಡ್ಕೊಂಡು ತಿಂತೀವಲ್ಲ, ಯಾಕೆ ತಿನ್ಬೇಕಿಲ್ಲಿ? ಇಲ್ಲಿ ಇದನ್ನ ನಾವು ಇಲ್ಲಿ ಫರಾಳ ಅಂತ ನಾವು ಬಂದಿರೋದಿಲ್ಲ. ಅವರು ಮಾಡೋರು ಬ್ರಾಹ್ಮಣ ಸಂತರ್ಪಣೆ ಅಂತ, ನಾವು ಬರೋದು ಪ್ರಸಾದ ಅಂತ ಬರೋದು. ಯಾರಿಗೆ ಮನೆಯಲ್ಲಿ ಕಡಿಮೆ ಇಲ್ಲ ಅಂತ ಯಾರು ಬರೋದಿಲ್ಲ. ನಾವು ಯಾಕೆ ಬರಬೇಕು? ಈ ಭಾವನೆಯನ್ನ ಇಟ್ಕೊಂಡು ಬಂದ್ರೆ ಮುಗುದೆ. ತಿನ್ನೋ ಅನ್ನವನ್ನೇ ಪ್ರಸಾದ ಅಂತ ತಿನ್ಬಿಟ್ರೆ ಆಯ್ತು. ಅದೇ ಅನ್ನ, ಅದೇ ಕೈ, ಅದೇ ಊಟ, ಅದೇ ತಟ್ಟೆ, ಎಲ್ಲ ಅದೇನೆ, ಬದಲಾಗೋದಿಲ್ಲ. ಏನ್ ಬದಲಾಗತ್ತೆ ಅಂದ್ರೆ ತಿಂದ ಆಹಾರದಿಂದ ಇದು ಭಗವಂತನ ನೈವೇದ್ಯ, ಭಗವಂತನ ಪ್ರಸಾದ ಅಂತಂದ್ರೆ ಬದಲಾಗತ್ತೆ, ಸಂಸ್ಕಾರವಾಗತ್ತೆ. ಈ ಪ್ರಕೃತರಾದ ವಿದ್ಯಾಮಾನಿ ತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನ ಇವರು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಸೂಕ್ತವಾಗಿರ್ತಕ್ಕಂಥ ಆಚರಣೆ. ಎಲ್ಲರೂ ಮಾಡ್ತಾರೆ ಅಂತ ನಾವು ಆರಾಧನೆ ಮಾಡೋದು ಬೇರೆ. ಎಲ್ಲ ಮಠಗಳಲ್ಲಿ ಮಾಡ್ತಾರೆ, ನಾವು ಮಾಡೋಣ ಆರಾಧನೆಯನ್ನ, ನಮ್ಮಲ್ಲೂ ಒಂದು ಟೀಮ್ ಇದೆ ಅಂತ ಮಾಡೋದು ಬೇರೆ. ಅವರಿಂದ ಸಮಾಜಕ್ಕೆ ಆದ ಕೊಡುಗೆ ಏನು, ನಮ್ ತನಕ ಏನ್ ಬಂತು ತಾಕ್ತಾ ಇದೆ. ಇವತ್ತು ನಮಗೂ ತಂದು ತಾಕಬೇಕಲ್ಲ. ಅಪ್ಪ ಹಾಕಿದ ಮರದ ಹಣ್ಣು ನನಗೆ ಸಿಗಲಿಲ್ಲ ಅಂತಂದ್ರೆ ನಮ್ಮಪ್ಪ ಬರೀ ಹಾಕಿದ್ದ ಅಂತ ಇಷ್ಟೇ ಆಯ್ತು. ನನಗದರ ಹಣ್ಣು ಉಪಯೋಗ ಬರಲೇ ಇಲ್ಲ ಅಂದ್ರೆ ತಗೊಂಡೇನ್ ಮಾಡೋದು ನಾನು? ಹಾಗೆ ವಿದ್ಯಾಮಾನಿ ತೀರ್ಥರು ಮಾಡಿದ ಏನು ಸಮಾಜಕ್ಕೆ ಅನುಗ್ರಹ ಇದೆಯಲ್ಲ, ಆ ಅನುಗ್ರಹದಲ್ಲಿ ನಾವು ಎಲ್ಲರೂ ಪಾತ್ರರಾಗ್ತಾ ಇದ್ದೇವೆ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೋಬೇಕು. ಆದ್ದರಿಂದ ಅವರ ಸ್ಮರಣೆಯನ್ನು ಮಾಡಬೇಕು. ಯಾರ ಸ್ಮರಣೆ ಆದ್ರೂ ಅಷ್ಟೇ. ಶ್ರೀಮದಾಚಾರ್ಯಗೆ ನಮಗೆ ಏನ್ ಸಂಬಂಧ ಇದೆ? ಶ್ರೀಮದಾಚಾರ್ಯ ನಮಗೆ ಏನ್ ಸಂಬಂಧ ಇದೆ? ನಮ್ಮ ತಾತನ ಮುತ್ತಾತನ ನಮ್ಗೇನು ಆಸ್ತಿ ಮಾಡ್ಕೊಟ್ಟಿದಾರ? ಮನೆ ಮಠ ಮಾಡಿದಾರ? ಒಂದ್ ರೋಡಿಗೆ ಶ್ರೀಮದಾಚಾರ್ಯ ಹೆಸರಿಲ್ಲ ಬೆಂಗಳೂರಲ್ಲಿ. ಏನ್ ಮಾಡಕ್? ಮತ್ತೆ ಶ್ರೀಮದಾಚಾರ್ಯ ತಗೊಂಡು ನಾ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ, ಇವತ್ತು ನೀನೇನ್ ಜನ್ಮನ ಹಾಕೊಂಡಿದ್ದೀಯಲ್ಲ, ಇವತ್ತೇನು ಒಂದು ಅಕ್ಷರವನ್ನು ನಾವು ಶಾಸ್ತ್ರವನ್ನು ಓದ್ತೇವಲ್ಲ, ಧರ್ಮವನ್ನ ಆಚರಣೆ ಮಾಡ್ತೇವಲ್ಲ, ಇದಕ್ಕೆ ಮೂಲ ಪುರುಷರು ಅವರು ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಅದರಿಂದ ನಾವು ಮಾಡ್ಬೇಕಷ್ಟೇ. ಯಾರೇ ಆದ್ರೂ ಅಷ್ಟೇ, ನಮಗೆ ಏನು ಉಪಕಾರ ಇದೆ ಅವರಿಂದ ಅದನ್ನು ನಾವು ಮೊಟ್ಟ ಮೊದಲಿಗೆ ತಿಳ್ಕೋಬೇಕು. ವಿದ್ಯಾಮಾನ್ಯರಿದ್ದರಿಂದ ಮೊಟ್ಟ ಮೊದಲನೇ ಉಪಕಾರ ಏನು ಅಂತಂದ್ರೆ, ಪೇಜಾವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟರು. ಪೇಜಾವರ ಸ್ವಾಮಿ, ವಿದ್ಯಾಮಾನ್ಯ ತೀರ್ಥರ ಹೆಸರು ಎಲ್ಲರಿಗೂ ಗೊತ್ತೇ ಇದೆ. ಪೇಜಾವರ ಸ್ವಾಮಿಗಳು ಅಂತಂದ್ರೆ ವಿಶ್ವೇಶ ತೀರ್ಥರು ಅಂದ್ರೆ ಎಲ್ಲರಿಗೂ ಹೆಸರು ಗೊತ್ತೇ ಇದೆ. ಪೇಜಾವರ ಸ್ವಾಮಿಗಳಂತಹ ದೊಡ್ಡ ಮಹಾಪುರುಷರನ್ನು ಜಗತ್ತಿಗೆ ಕೊಟ್ರು. ಇದೇ ಅವರು ಮಾಡಿದ ದೊಡ್ಡ ಉಪಕಾರ. ಇನ್ನೇನು ಉಪಕಾರ ಸ್ಮರಣೆ ಬೇಡೇ ಬೇಡ. ಅವರು ಮಾಡಿದ, ಪೇಜಾವರ ಸ್ವಾಮಿಗಳು ಮಾಡಿದ ಕಾರ್ಯಗಳು, ಅವರು ಕಟ್ಟಿದ ವಿದ್ಯಾಪೀಠ, ಅವರು ಮಾಡಿದ ಸಂಸ್ಥೆಗಳು, ಅದು ಒಂದಲ್ಲ ಎರಡಲ್ಲ, ನಾನಾ ರೀತಿಯಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡುವವರಿಗೆ ವಿದ್ಯಾಪೀಠವನ್ನು ಮಾಡಿಕೊಟ್ರು. ಯಾರಿಗೆ ಆರೋಗ್ಯ ಅನಾರೋಗ್ಯ ಇತ್ಯಾದಿಗಳು ಅವರಿಗೆಲ್ಲ ಆಸ್ಪತ್ರೆಯನ್ನು ಮಾಡಿದ್ರು. ಬಡ ವಿದ್ಯಾರ್ಥಿಗಳಿಗೆ ಶಾಲೆಯನ್ನ ಮಾಡಿದ್ರು. ಇಳ್ಕೊಳ್ಳಿಕ್ಕೆ ಹಾಸ್ಟೆಲ್ಗಳನ್ನ ಮಾಡಿದ್ರು. ದೇಶದ ಉದ್ದಗಲಕ್ಕೂ ಎಲ್ಲ ಕಡೆ ಮಠಗಳನ್ನ ಮಾಡಿದ್ರು ಧರ್ಮವನ್ನ ಉಳಿಸ್ಲಿಕ್ಕೆ. ಇದು ಯಾವ್ದಾದ್ರೂ ಒಂದ್ರೊಳಗಾದ್ರೂ ನಾವು ಸಿಕ್ಬೀಳ್ತೀವಿ. ಚಾಳ್ನಿ ಮಾಡಿದ್ರೆ ನಮಗೆ ಪೇಜಾವರ ಸ್ವಾಮಿಗಳಿಗೆ ಏನ್ ಸಂಬಂಧ ಇದೆ? ನಾವೇನ್ ಪೇಜಾವರ ಸ್ವಾಮಿ ಮಠಕ್ಕೆ ಹೋಗಿರಲ್ಲ, ನಮಗೇನು ಅವ್ರ ಪಾಠ ಹೇಳಿರಲ್ಲ. ಆದ್ರೆ ಯಾರೋ ನಮ್ಮ ರಿಲೇಟಿವ್ ಒಳಗಡೆ ಅವ್ರ ಹಾಸ್ಟೆಲ್ ಓದ್ತಿರ್ತಾನೆ, ಇನ್ನೊಬ್ನ ಯಾರೋ ಅವ್ರ ಮಠ ಒಳಗಡೆ ಅರ್ಚಕನಾಗಿರ್ತಾನೆ, ಮತ್ತೊಬ್ನ ಯಾರೋ ಅವ್ರ ಆಸ್ಪತ್ರೆ ಒಳಗಡೆ ಆಪರೇಷನ್ ಆಗಿರುತ್ತೆ, 50 ಲಕ್ಷ 20 ಲಕ್ಷ 30 ಲಕ್ಷ ಕಮ್ಮಿ ಮಾಡಿರ್ತಾರೆ. ಮೊನ್ನೆ ನಾನು ಕೇಳ್ತಾ ಇದ್ದೆ, ಎಲ್ಲೋ ಅನುಗ್ರಹ ವಿಠಲ ಅಂತ ಒಂದು ಆಸ್ಪತ್ರೆ ಯಾವುದೋ ಇದೆ, ಅಲ್ಲಿ ಯಾರೋ ಹೇಳ್ತಿದ್ರು 6 ಲಕ್ಷ ರೂಪಾಯಿ ಆಪರೇಷನ್ ಆಗಿದೆ ಅವರಿಗೆ ಕಾಲಿಗೆ. ಅದನ್ನ ಅವರು ಸ್ವಾಮಿಗಳು ಎಲ್ಲ ಬೋರ್ಡ್ ಅಲ್ಲಿ ಮಾತಾಡಿ ಮಾಡಿ 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಎಲ್ಲಿಗೆ ಬಂತದು? ಇದು ಪೇಜಾವರ ಸ್ವಾಮಿಗಳ ಉಪಕಾರವಲ್ವಾ? ಅವರೇನು ನಮಗೆ ಡೈರೆಕ್ಟ್ ಬಂದು ಮಾಡಿಲ್ಲ, ಇವತ್ತು ಮಾಡ್ಲಿಕ್ಕೆ ಇಲ್ಲೂ ಇಲ್ಲ. ಆದರೆ ಒಬ್ಬ ಮನುಷ್ಯನ, ಆ ಮನುಷ್ಯ ಇದ್ದಾಗ ಅವನು ಸ್ಮರಣೆ ಮಾಡ್ತೀವಿ. ಕದಾಚಿತ್ ಯಾಕೆ ಮಾಡ್ತೀವಿ ಅಂದ್ರೆ ಅವನು ಎದುರಿಗಿದ್ದಾನೆ, ಅನಿವಾರ್ಯ ಮಾಡ್ಬೇಕಾಗತ್ತೆ, ಮಾಡ್ತೀವಿ. ಮನುಷ್ಯ ಹೋಗಿ ಆದ ಮೇಲೆ ಆ ಮನುಷ್ಯನ ಸ್ಮರಣೆ ಮಾಡೋದೇನಿದೆಯಲ್ಲ, ಇದು ಮನುಷ್ಯನ ಯಶಸ್ಸು. ಕೀರ್ತಿಗೆ ಯಶಸ್ಸಿಗೆ ವ್ಯತ್ಯಾಸ ಇದೆ. ಕೀರ್ತಿ ಅಂತಂದ್ರೆ ಮನುಷ್ಯ ಇದ್ದಾಗಲೇನೆ ಅವನ ಹೆಸರಲ್ಲಿ ಎಲ್ಲಾ ಕಡೆ ಜೈ ಜೈಕಾರ, ಭಾರಿ ಕೀರ್ತಿ ಅವನು. ಯಶಸ್ಸು ಅಂದ್ರೆ ಯಾವಾಗ ಗೊತ್ತಾ? ತನ್ನ ಎದರಿಗೆ ಹೊಗಳದೇನೆ, ತಾನು ಇಲ್ಲದೆ ಇರಬೇಕಾದಾಗಲೂ ಅವನ ಉಪಕಾರ ಸ್ಮರಣೆಯನ್ನ, ಅವನ ಮಹತ್ವವನ್ನ ಏನು ನಾವು ಸ್ತೋತ್ರ ಮಾಡ್ತೇವಲ್ಲ, ಅದು ಯಶಸ್ಸು.
ಮನೆಯಲ್ಲಿ ತಾಯಂದ್ರು ಎಲ್ಲ ಆಶೀರ್ವಾದ ಮಾಡಬೇಕಾದಾಗ, ನೀರು ಹಾಕ್ಬೇಕಾದಾಗ ಕೀರ್ತಿವಂತನಾಗು, ಯಶಸ್ವಂತನಾಗು. ಏನ್ ಕೀರ್ತಿ ಯಶಸ್ಸೆಲ್ಲ ಒಂದೇ ಅಲ್ಲ, ವ್ಯತ್ಯಾಸ ಇದೆ. ನನ್ನ ಎದುರಿಗೆ ಹೊಗಳೋದು ಕೀರ್ತಿ, ನನ್ನ ಹಿಂದೆ ನನ್ನ ಸ್ತೋತ್ರ ಮಾಡೋದು ಯಶಸ್ಸು. ನಾನು ಇಲ್ಲದೆ ಇರಬೇಕಾದಾಗಲೂ ಮಾಡೋದು ಯಶಸ್ಸದು. ಅಂತಹ ಯಶಸ್ಸನ್ನು ಸಂಪಾದನೆ ಮಾಡಬೇಕು. ಆ ಪೇಜಾವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟಂತಹ ಮಹಾಪುರುಷರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಮತ್ತೆ ವಿದ್ಯಾಮಾನ್ಯ ತೀರ್ಥರು ಬರೇ ಅವರೊಬ್ಬರನ್ನ ಜಗತ್ತಿಗೆ ಕೊಟ್ಬಿಟ್ರು, ಇವ್ರದ್ದೇನಿಲ್ಲ ಅಂತಿಲ್ಲ. ಅವ್ರ ಬಗ್ಗೆ ತುಂಬಾ ಇದೆ, ತುಂಬಾ ಮಹತ್ವ ಇದೆ. ಉಡುಪಿ ಹತ್ರ ಒಂದು ಸಣ್ಣ ಗ್ರಾಮದಲ್ಲಿ ಅವರು ಹುಟ್ಟಿ ಬರ್ತಾರೆ. ತಂದೆ ತಾಯಿಗಳಲ್ಲಿ ಅಲ್ಲೇ ಇದ್ದು ಅವರ ಪ್ರಾಥಮಿಕವಾದ ವಿದ್ಯಾಭ್ಯಾಸಗಳನ್ನ ತಂದೆ ಹತ್ರನೇ ಬೇಕಾದಷ್ಟು ಮಾಡಿರ್ತಾರೆ. ಉಪನಯನಾದಿಗಳನ್ನು ಮಾಡ್ತಾರೆ. ಮಾಡಿದ್ದಾದ ಮೇಲೆ ಅವರಿಗೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಆಗಿನ ಶತಾಯುಷಿಗಳು ವಿಬುಧ ಪ್ರಿಯ ತೀರ್ಥರು ಅಂತ 100 ವರ್ಷ ಬದುಕಿದರು ಅವರು. ಆ ವಿಬುಧ ಪ್ರಿಯ ತೀರ್ಥರು ಅಷ್ಟಮಠದ ಸ್ವಾಮಿಗಳು, 100 ವರ್ಷ ಬದುಕಿರ್ತಕ್ಕಂಥ ಸ್ವಾಮಿಗಳು. ಅವ್ರ ಹತ್ರ ಇವರ ಮಂತ್ರೋಪದೇಶ ಆಗತ್ತೆ. ಏನು ಗಾಯತ್ರಿ ಮಂತ್ರದ ಉಪದೇಶ ಅವ್ರ ಕಡೆಯಿಂದ ಆಗತ್ತೆ. ಅಲ್ಲೇ ಮತ್ತೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದಾದ ಮೇಲೆ ಅವರಿಂದಲೇ ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಅವರಿಂದಲೇನೆ ಆಶ್ರಮವನ್ನು ಸ್ವೀಕಾರ ಮಾಡಿ ವಿದ್ಯಾಮಾನ್ಯ ತೀರ್ಥರು ಅಂತ ಅವರು ನಾಮಕರಣವನ್ನು ಮಾಡ್ತಾರೆ. ಭಂಡಾರಕೇರಿ ಮಠಕ್ಕೆ ಅವರ ಆಶ್ರಮವಾಗತ್ತೆ. ಭಂಡಾರಕೇರಿ ಮಠಕ್ಕೆ ಅವರ ಆಶ್ರಮವಾಗತ್ತೆ. ಅದಾದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಹತ್ರ ಬರ್ತಾರೆ. ಆಗ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಅಂತಂದ್ರೆ ಒಟ್ಟಾರೆ ಮಾಧ್ವ ಸಮಾಜದಲ್ಲಿ ಸಂಚಾರಿ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿಕೊಂಡು, ಉತ್ತರಾದಿ ಮಠ ಸಂಚಾರಿ ಪೀಠ ಅದು. ಅದಾದ ಮೇಲೆ ಕಾಲಕ್ರಮೇಣ ಒಂದು ಕಡೆ ಎಲ್ಲಾದ್ರೂ ಬೇಕು ಅಂತ ಇಟ್ಕೊಂಡಿದ್ದಕ್ಕೆ ಹೊಸಪೇಟೆಯಲ್ಲಿ ಮಾಡಿದ್ರು. ನಂತರ ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ದು. ಉತ್ತರಾದಿ ಮಠಕ್ಕೆ ಅದು ಸಂಚಾರಿ ಪೀಠ. ಅಷ್ಟಮಠಗಳಿಗೆ ಉಡುಪಿ ಇದೆ, ಬೇರೆ ಬೇರೆ ಮಠಗಳಿಗೆ ಅವರವರ ಊರು ಇತ್ಯಾದಿಗಳೆಲ್ಲ ಇದೆ. ದೇಶೇ ದೇಶೇ ಚ ಗುರವು ದೇಶೇ ದೇಶೇ ಶಿಕ್ಷಣಂ ಅಂತ ಹೇಳ್ತಾರೆ. ಸತ್ಯಜ್ಞಾನ ತೀರ್ಥರು ಯಾವ ಊರಿಗೆ ಹೋದ್ರೋ ಅದೇ ವಿದ್ಯಾಪೀಠ. ಎಲ್ಲಿ ಕೂಡ್ತಾರಲ್ಲ ಅಲ್ಲೇ ಪಾಠ, ಎಲ್ಲಿ ನಿಂತ್ಕೋತಾರೋ ಅಲ್ಲೇ ಪಾಠ. ಇವತ್ತು ನಾನು ದ್ವಾದಶಿ ಬೆಳಗ್ಗೆ ಆರಾಮಾಗಿ ಊಟ ಮಾಡಿ ವಿಶ್ರಾಂತಿಯನ್ನು ಪಡೆದು 2 ಗಂಟೆಗೆ ಈ ಬೆಂಗಳೂರಿನ ಬಿಸಿಲು, ಇದೇನು ಭಾರಿ ಬಿಸಿಲಲ್ಲ, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಬಿಸಿಲು ಬೇಕಾದಷ್ಟಿದೆ. ಬೆಂಗಳೂರಿನ 2 ಗಂಟೆ ಬಿಸಿಲಲ್ಲಿ ನನಗೆ ಒದರಿ ಹೇಳಲಿಕ್ಕೆ ಸುಸ್ತಾಗತ್ತೆ. ಪ್ರವಚನ 1 ಗಂಟೆ ಪ್ರವಚನ ಮಾಡ್ಲಿಕ್ಕೆ, ಮೈಕಲ್ಲಿ ಮಾಡ್ಲಿಕ್ಕೆ ಸುಸ್ತಾಗತ್ತೆ. ಇದು ನಮ್ಮ ಕೆಪಾಸಿಟಿ. ಆದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ತಿರುಚಾನೂರಿನಲ್ಲಿ ಮಹಾ ಬಿಸಿಲು, ಅಲ್ಲಿ ತಿರುಚಾನೂರಿನ ಪದ್ಮಾವತಿ ಸರೋವರದ ಎದುರುಗಡೆ 8 ವರ್ಷಗಳ ಕಾಲ ಛತ್ರದಲ್ಲಿ ಅಲ್ಲೇ ಇರ್ತಾರೆ. 8 ವರ್ಷ ಇರ್ತಾರೆ. ನಿತ್ಯ ಮಧ್ಯಾಹ್ನ 2 ಗಂಟೆಗೆ ಊಟ ಆಗೋದು, ಭಿಕ್ಷೆ ಆಗೋದು. ಎಲ್ಲರೂ ಊಟ ಆದ ತಕ್ಷಣ ಕೈ ತೊಳ್ಕೊಂಡು ಸರೋವರದಲ್ಲಿ ಪಾಠ ಪ್ರಾರಂಭ. ಆ ಹೇಳುವ ಗುರುಗಳು ಮಹಾತ್ಮರು, ಕೇಳುವ ಶಿಷ್ಯರೂ ಮಹಾತ್ಮರು. ಹೀಗೆಲ್ಲ ಪಾಠವನ್ನ ಕರೆದಂತವರು ಮಹಾನುಭಾವರು. ಸಮಯ ವ್ಯರ್ಥವೇ ಇಲ್ಲ. ನಾವೀಗೆಲ್ಲ ಸಮಯ ಆದ ಮೇಲೆ ಪಾಠಕ್ಕೆ ಪ್ರವಚನಕ್ಕೆ ಮೀಸಲಿಡ್ತೇವೆ. ಅವರು ಎಲ್ಲಾ ಪ್ರವಚನ ಎಲ್ಲಾ ಪಾಠಗಳು ಮುಗಿದ ಮೇಲೆ ಬೇರೆ ಕೆಲಸಗಳು ಇರ್ಲಿ. ಕಾಲ ಬದಲಾಗಿದೆ, ನಾವು ದುಡಿಯಬೇಕು ಇವತ್ತೆಲ್ಲ, ಅದು ಎಲ್ಲ ಸರಿನೇ. ಆ ಕಾಲ ಹೇಗಿತ್ತು ಅಂತ ಸ್ಮರಣೆ ಮಾಡ್ಬೋದು. ಈಗ ಇದು ಹೇಳ್ತಾ ಇರೋದು ನಾವೆಲ್ಲ ಹಾಗೆ ಮಾಡ್ತಾ ಇಲ್ಲ ಅಂತ ಬ್ಲೇಮ್ ಮಾಡ್ತಾ ಇಲ್ಲ ಯಾರನ್ನೂ. ಆ ಕಾಲ ಅಷ್ಟು ಚೆನ್ನಾಗಿ ಇತ್ತು, ಸುಕಾಲ ಇತ್ತು ಅಂತ ತಾತ್ಪರ್ಯ. ಒಬ್ಬ ಗುರುವಿನ ಸಂಘವಾಗೋದೇನಿದೆಯಲ್ಲ, ಇದು ಮನುಷ್ಯನ ಟರ್ನಿಂಗ್ ಪಾಯಿಂಟ್. ಇದು ಕೆಲವರಿಗೆ ರುಚಿಸ್ತದೆ, ಕೆಲವರಿಗೆ ಸೇರೋದಿಲ್ಲ. ಏನು ಹರಟೆ ಅಂತ ಅನ್ಸತ್ತೆ. ಅದಕ್ಕೆ ಏನು ದೈವ, ಅದಕ್ಕೇನು ಉಪಕಾರ ಇಲ್ಲ, ಅದಕ್ಕೆ ಏನು ಮೆಡಿಸಿನ್ ಇಲ್ಲ. ಅದಕ್ಕೆ ಅವರವರ ಅದೃಷ್ಟವೇ ಮೆಡಿಸಿನ್. ದಾರಿಯಲ್ಲಿ 100 ಜನ ಹೋಗ್ತಾ ಇದ್ದಾರೆ, ಒಳಗೆ ಯಾರು ಬರ್ತಾರಾ? ಯಾರು ಕರೆದೀವಿ ಅಷ್ಟು ಜನ ಬರ್ತಾರೆ. ಗುರುಗಳ ಸಂಘವೇನಾಗತ್ತಲ್ಲ, ಇದು ಶಿಷ್ಯನಿಗೆ ಒಬ್ಬ ಗುರುಗಳ ಸಂಘ ಆಗೋದು ಅತೀ ಅವಶ್ಯಕವಾದದ್ದು. ಅವನ ಇಡೀ ಜೀವನವೇ, ಜೀವನ ಅಂದ್ರೆ ಏನು? ಈ ಬದುಕಿರೋ 20 ವರ್ಷ 30 ವರ್ಷ 50 ವರ್ಷ ಅಲ್ಲ, ಮುಂದಿನ ಇನ್ನು ಅನಂತ ಕಾಲದ ಜೀವನ ಈ ಗುರುಗಳ ಅವರ ಕೊಟ್ಟ ಶಾಸ್ತ್ರದಿಂದ ನಿರ್ಣಯವಾಗತ್ತೆ. ಅವನ ಹಣೆ ಬರ ನಿರ್ಣಯ ಆಗತ್ತೆ. ಇವತ್ತು ನಾವು 10th ರಿಸಲ್ಟ್ ಕಾಯ್ತಿರ್ತೀವಿ,
12th ರಿಸಲ್ಟ್ ಕಾಯ್ತಿರ್ತೀವಿ. ಯಾಕೆ ಕಾಯ್ತೀವಿ? ಅಲ್ಲಿ ಅವನು ಹೆಚ್ಚಿಗೆ ತಗೊಂಡ ಮಾರ್ಕ್ಸು 90 ಮೇಲೆ ತಗೊಂಡ ಅಂದ್ರೆ ಅವ್ರ ಅಪ್ಪ ನಿರಾಳ ಅಂತಾನೆ, ಅಪ್ಪ ನನಗೆ ಯಾವ ಬೇಕೋ ಅಂತ ಕಾಲೇಜ್ ಒಳಗೆ ಮಗನ್ ಸೀಟ್ ಸಿಗತ್ತೆ ಅಂತಾನೆ. ಅವನು 88 89 ತಗೊಂಡ್ರು ಉಪಯೋಗ ಇಲ್ಲ. ಮತ್ತೆ ಎಲ್ಲೋ ಬೇರೆ ಊರಲ್ಲಿ ಕಾಲೇಜಿಗೆ ಹಾಕ್ಬೇಕು, ಅಲ್ಲಿ ಯೂನಿವರ್ಸಿಟಿ ಹುಡುಕಬೇಕು, ಹಾಸ್ಟೆಲ್ ಹುಡುಕಬೇಕು, ಮತ್ತೇನಿದೆಲ್ಲ. ಆ ವ್ಯಕ್ತಿಯ ಜೀವನ ನಿರ್ಣಯವಾಗಿರುವುದು ಈ ಹಂತದಲ್ಲಿ. ನಮ್ಮ ಶಾಸ್ತ್ರದಲ್ಲಿ ಯಾರು ಉತ್ತಮ ಗುರುಗಳಿದ್ದಾರಲ್ಲ, ಆ ಉತ್ತಮ ಗುರುಗಳ ಸಂಘವನ್ನ ಮಾಡಿ, ಅವರಲ್ಲಿ ನಾವು ಗುರುಭಕ್ತಿಯನ್ನ ಮಾಡಿ, ಅವರಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ನಾವು ಬಂದರೆ ಅದಕ್ಕೆ ಏನು ಫಲ ಸಿಗತ್ತೆ ಅಂದ್ರೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳು ನಮಗೆ ಉದಾಹರಣೆ. ಇವತ್ತು ವಿದ್ಯಾಮಾನ್ಯ ತೀರ್ಥರಿಗೆ ಯಾವುದೂ ಪುಕ್ಕಟ್ ಸಿಕ್ಕಿಲ್ಲ. ಅವರಿಗೆ ಕೆಲವರಿಗೆ ಫ್ರೀಯಾಗಿ ಸಿಗತ್ತೆ, ಕೆಲವರಿಗೆ ಕಷ್ಟಪಟ್ಟು ಸಿಗತ್ತೆ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅವರು ಒಬ್ಬ ಯತಿಗಳು, ಭಂಡಾರಕೇರಿ ಮಠದ ಪೀಠಾಧಿಪತಿಗಳು. ಆದರೆ ಅವರ ಅಧ್ಯಯನಕ್ಕೆ ಹೋದದ್ದು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಹತ್ರ. ಅಧ್ಯಯನಕ್ಕೆ ಹೋದಾಗ ಅವರಿಗೆ ಪ್ರಾಥಮಿಕವಾದ ವೇದಾಂತಗಳು, ದಶ ಪ್ರಕರಣಗಳು, ದಶ ಉಪನಿಷತ್ತುಗಳು, ವ್ಯಾಕರಣ, ಸಾಹಿತ್ಯ ಇತ್ಯಾದಿಗಳೆಲ್ಲ ಅವರಿಗೆ ಪಾಠಗಳಾಗಿತ್ತು. ಅವರಿಗೆ ಬೇರೆ ಬೇರೆ ಗುರುಗಳ ಕಡೆಯಿಂದ ಮತ್ತು ವಿಬುಧ ಪ್ರಿಯ ತೀರ್ಥರಿಂದ ಸಾಕಷ್ಟು ಪಾಠಗಳೆಲ್ಲ ಆಗಿತ್ತು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೀವಿ. ಆದರೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಸುಧಾ ಮತ್ತು ವ್ಯಾಸತ್ರಯ ಇವುಗಳ ಅಧ್ಯಯನಕ್ಕಾಗಿ ಸತ್ಯಧ್ಯಾತೀತ ಶ್ರೀಪಾದಂಗಳವರ ಹತ್ರ ಹೋಗ್ತಾರೆ. ಅವರನ್ನ ಯಾರು ತಂದು ಬಿಡ್ತಾರೋ ಅಥವಾ ಅವರೇ ಚೂಸ್ ಮಾಡ್ಕೋತಾರೋ, ಅಂತೂ ಅವರು ಯಾರನ್ನ ಸೆಲೆಕ್ಟ್ ಮಾಡಿಕೊಂಡ್ರಲ್ಲ, ತಂದೆಯಂತೆ ಮಗನಾಗ್ತಾನೆ, ಗುರುಗಳಂತೆ ಶಿಷ್ಯನಾಗ್ತಾನೆ. ಇದು ಲೋಕ ನುಡಿ, ಇದು ಸಾಮಾನ್ಯವಾಗಿ ಆಗುವಂತಹ ನಿಯಮ. ಇದು ವಿರುದ್ಧವಾದ್ದು ಬೇಕಾದಷ್ಟು ಇದ್ದೇ ಇರತ್ತೆ. ಸಾಮಾನ್ಯವಾಗಿ ತಂದೆ ಅವನ ಆದರ್ಶಗಳನ್ನ ಮಗ ಇಟ್ಟುಕೋತಾನೆ, ಗುರುಗಳ ಆದರ್ಶವನ್ನ ಶಿಷ್ಯ ಇಟ್ಟುಕೋತಾನೆ. ಸತ್ಯಜ್ಞಾನ ತೀರ್ಥರ ಜೆರಾಕ್ಸ್ ಕಾಪಿ ನಾವು ನೋಡಬೇಕು ಅಂತಂದ್ರೆ ಅದು ವಿದ್ಯಾಮಾನ್ಯ ತೀರ್ಥರಲ್ಲಿ ನಮಗೆಲ್ಲ ಕಾಣಿಸ್ತದೆ. ಅವರಂತೆ ಪಾಠವನ್ನ ಹೇಳಿದ್ರು, ಅವರಂತೆ ವಾದವನ್ನ ಮಾಡಿ ಜಯವನ್ನ ಸಂಪಾದನೆ ಮಾಡಿದ್ರು. ನಾವು ಇವತ್ತು ವಾದ ಅಂತ ಅನ್ನೋದು 2 ಅಕ್ಷರ, ವಾದ ಅನ್ನೋದು 2 ಅಕ್ಷರ, ಜಯ ಅನ್ನೋದು 2 ಅಕ್ಷರ, ಮುಗೀತು. ನಮಗೆಲ್ಲ ಇಷ್ಟೇ ಜ್ಞಾನ ಇರೋದು. ವಾದವನ್ನ ಮಾಡಬೇಕು ಅಂದ್ರೆ ಎಷ್ಟು ಅಧ್ಯಯನ ಮಾಡಬೇಕು ಗೊತ್ತಾ? ಎಷ್ಟು ಅಧ್ಯಯನ ಮಾಡ್ಬೇಕು ಗೊತ್ತಾ? ಯಾವ ಸುಧಾಮಂಗಳಗಳು ಆಗ್ತಿರತ್ತೆ. ನೀವೆಲ್ಲರೂ ಬಹುಶ್ರುತರಿದ್ದೀರಿ, ಯಾರು ನೀವು ಅಂದ್ರೆ ಏನು ಗೊತ್ತಿಲ್ಲದೆ ಯಾರು ನೀವು ಇಲ್ಲಿ ಕೂತಿಲ್ಲ. ನಿಮಗೆ ಸುಮ್ಮನೆ ನಾನು ಹಾದಿ ತೋರಿಸ್ತೇನೆ, ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ತೋರಿಸ್ತೇನೆ. ಸುಧಾಮಂಗಳ ಇರಲಿ, ಯಾವುದೇ ಒಂದು ಸುಧಾಮಂಗಳ ಆಗ್ತಾ ಇರಲಿ, ಪೇಜಾವರ ಮಠದಲ್ಲಾಗತ್ತೆ, ಉತ್ತರಾದಿ ಮಠದಲ್ಲಾಗತ್ತೆ, ಬೇರೆ ಬೇರೆ ಕಡೆ ಸುಧಾಮಂಗಳ ಆಗ್ತಿರುತ್ತೆ, ಅಲ್ಲಿ ಹೋಗಿ ಸುಧಾ ಪರೀಕ್ಷೆಗೆ ಹೋಗಿ. ಪ್ರವಚನಕ್ಕೆ ಆಮೇಲೆ ಹೋಗಿಂತ್ರಿ, ಪ್ರವಚನ ಸಂಜೆ ಮುಂದೆ ಇಟ್ಟಿರ್ತಾರೆ. ಅವ್ರು ಯಾಕೆ ಸಂಜೆ ಮುಂದೆ ಇಟ್ಟಿರ್ತಾರೆ ಅಂದ್ರೆ ಬೆಳಗ್ಗೆ ಗಹನವಾದ ಶಾಸ್ತ್ರಾರ್ಥಗಳು ಸಾಮಾನ್ಯ ಜನರಿಗೆ ಎಟ್ಕೋದಿಲ್ಲ, ಪ್ರವಚನ ಇರಲಿ ಅಂತ ಇಟ್ಟಿರ್ತಾರೆ. ಆದ್ರೆ ನೀವು ಅದನ್ನು ಎಟಕದೇ ಇದ್ರು ಅವಾಗ ಹೋಗಿ ಕೂತ್ಕೊಳ್ರಿ. ಆ ವಿದ್ಯಾರ್ಥಿ ಪರೀಕ್ಷೆ ಕೊಡ್ತಾ ಇರ್ತಾನೆ ಮೈಕಲ್ಲಿ, ಅವನ್ ಪರೀಕ್ಷೆ ನಡೀತಾ ಇರುತ್ತೆ. ಅದು ವಿದ್ಯಾರ್ಥಿ ಪರೀಕ್ಷೆ ಅಲ್ಲ, ಮೇಲೆ ಕೂತ ಸ್ವಾಮಿಗಳ ಪರೀಕ್ಷೆ. ಪರೀಕ್ಷೆ ಕೂತ ಎಲ್ಲ ವಿದ್ವಾಂಸರ ಅವರ ಪರೀಕ್ಷೆ. ನಾನು ಬರೇ ಪ್ರಶ್ನೆಯನ್ನ ಕೇಳಿ ಮಾತ್ರ ನಾನು ಕೃತಾರ್ಥನಾದ್ರೆ ಉಪಯೋಗ ಇಲ್ಲ. ನಾನು ಪ್ರಶ್ನೆ ಕೇಳಿದೆ, ಅವನು ಉತ್ತರ ಕೊಟ್ಟ ಅಂದ್ರೆ ಇವನು ಗೆದ್ದ, ಅವನು ಗೆಲ್ಲಿಲ್ಲ. ಯಾಕೆ ಅಂದ್ರೆ ಆ ವಿದ್ಯಾರ್ಥಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಇವನ್ ಕೊಡ್ಬೇಕಾಗತ್ತೆ. ಇದು ಸ್ಕೂಲಿನ ತರ ಪೇಪರ್ ಕೊಟ್ಬಿಟ್ಟು 2 ತಾಸು ಟೈಮ್ ಕೊಟ್ಟು ಎಕ್ಸಾಮ್ ಬರ್ದು ಕೊಟ್ಟು ಹೋಗಪ್ಪ ಅಂತಲ್ಲ. ಇದು ಯೂಟ್ಯೂಬ್ ಅಲ್ಲಿ ಇರತ್ತೆ, ಲೈವ್ ಅಲ್ಲಿ ನಡೀತಾ ಇರತ್ತೆ. ಅವನು ಪೇಪೆ ಅಂದ್ರೆ ಎಲ್ಲರೂ ಕಾಣಿಸತ್ತೆ ಅಲ್ವಾ? ಅಷ್ಟೊಂದು ಅರ್ಥ ಆಗತ್ತಲ್ಲ, ಅವನು ತಡಬಡಿಸ್ತಾ ಇದ್ದಾನೆ ಅಂತ ಗೊತ್ತಾಗತ್ತಲ್ಲ ನಮ್ಗೆಲ್ಲರಿಗೂ. ಯಾವ ವಿದ್ಯಾರ್ಥಿಗೆ ನಾನು ಪ್ರಶ್ನೆ ಕೇಳಿದಾಗ ಅವನು ಉತ್ತರ ಸರಿಯಾಗಿ ಕೊಟ್ನಾ ಇಲ್ವಾ? ನಾನು ಸರಿ ಅಂದ್ರೆ ಆಗಲ್ಲ, ನನ್ನ ಬಾಜುಕಿದ್ದ ದೊಡ್ಡ ಪಂಡಿತರು ಸರಿ ಅಂತ ಅನ್ಬೇಕು. ಅವ್ರು ಏನೋ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ಯಾವ ಗ್ರಂಥದ ಕೇಳ್ತಾರೋ, ಎಲ್ಲಿ ಯಾವ ವಿಷಯವ ಚರ್ಚೆ ಶುರು ಆಗತ್ತೋ ಯಾರಿಗ್ ಗೊತ್ತು. ಎಲ್ಲ ಗ್ರಂಥಗಳ ಉಪಸ್ಥಿತಿ ಇರಬೇಕು, ಅಂದ್ರೆ ವಾದ ಮಾಡ್ಲಿಕ್ಕೆ ಆಗತ್ತೆ. ಮೇಲೆ ಕೂತ ಸ್ವಾಮಿಗಳು ಕೂತ್ಕೊಂಡಿರ್ತಾರೆ, ಅಲ್ಲಿ ಚರ್ಚೆ ನಡೀತಾ ಇರುತ್ತೆ ಪಂಡಿತರಲ್ಲಿ. ಸ್ವಾಮಿಗಳು ತಂಪಾಳಿ ಕೂತ್ಕೊಂಡ್ರು ಅಂದ್ರೆ ನಾವೇ ಅನ್ಕೋತೀವಿ, ಏನ್ ಅನ್ಕೋತೀವಿ? ಎಲ್ಲ ಅನ್ಕೊಂಡೇ ಅನ್ಕೋತೀವಿ.
ಆ ಸ್ವಾಮಿಗಳು ಅದರೊಳಗಡೆ ಇಳಿದು ಅವರಿಗೆ ಹಿಂಗಲ್ಲ ಹೀಗೆ ನಿರ್ಣಯ ಕೊಟ್ರೆ ಅವಾಗೇನ್ ಅನ್ಕೋತೀವಿ ಅದನ್ನ ಅನ್ಕೋತೀವಿ. ಗೊತ್ತಾಗತ್ತಲ್ಲ ನಮಗೆ. ನಾವು ತಕ್ಕಡಿ ಇಟ್ಟು ನೋಡ್ತೀವಲ್ವಾ ಯಾರ್ಯಾರು ಹೆಂಗಿದ್ದಾರೆ ಅಂತ. ಆ ವಾದವನ್ನ ನಾವು ನಮ್ಮಲ್ಲಿ ವಾದವನ್ನ ಮಾಡಬೇಕಾದಾಗಲೇನೆ ಈ ತರ ನಾವು ತೂಗಿ ನೋಡ್ತೀವಿ ಅಂದ್ರೆ, ಎದುರಿಗಿರುವ ಅದ್ವೈತಿಗಳ ಜೊತೆಗೆ ನಮ್ಮಲ್ಲಿ ವಾದ ಮಾಡಿದಾಗ ಏನಾಗತ್ತೆ ಗೊತ್ತಾ? ಉತ್ತರ ಕೊಡ್ಲಿಲ್ಲ ಅಂದ್ರೆ ಈ ಆಚಾರ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ, ಈ ಆಚಾರ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ ಅಂತ ಇಷ್ಟೇ ಆಗತ್ತೆ. ಮಧ್ವ ಸಿದ್ಧಾಂತ ಏನು ಸೋತೋಗಲ್ಲ, ಬಿದ್ದೋಗಲ್ಲ. ಅದ್ವೈತಿಗಳ ಜೊತೆಗೆ ಬೇರೆ ಜೊತೆಗೆ ವಾದ ಮಾಡಬೇಕಾದಾಗ ನೀನು ನಿಮ್ಮ ಮತದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿರ್ತೀಯ ಅಲ್ಲಿ. ನೀನ್ ಸೋತ್ರೆ ಆ ಮತ ಸೋಲತ್ತೆ. ಅಂದ್ರೆ ಎಂತ ದೊಡ್ಡ ಜವಾಬ್ದಾರಿ ಇದೆ ನೋಡಿ, ಎಂತ ದೊಡ್ಡ ಜವಾಬ್ದಾರಿ. ಹುಡುಗಾಟ ಕೇಳಲಿಕ್ಕೆ ಆಗತ್ತ ಅಲ್ಲಿ? ಅಂತಹ ವಾದಗಳನ್ನ ಸಲೀಸಾಗಿ ಸ್ಮೂತ್ ಆಗಿ ಮುಂದುವರಿಸ್ತಿದ್ರು ವಿದ್ಯಾಮಾನ್ಯ ತೀರ್ಥ. ಸ್ಮೂತ್ ಆಗಿ, ಆರಾಮಾಗಿ, ಯಾವ ಟೆನ್ಷನ್ ಇಲ್ಲ. 10 ಪುಸ್ತಕ ಇಟ್ಕೊಂಡು, ಈ ಕಡೆ 10 ಪುಸ್ತಕ, ಈ ಕಡೆ 10 ಪುಸ್ತಕ ಇಟ್ಕೊಂಡು, ಈ ಕಡೆ ಒಂದು 4 ಜನ ಶಿಷ್ಯನ ಇಟ್ಕೊಂಡು, ಅವನು ಕೇಳಿದ ತಕ್ಷಣ ಇದು ಯಾವ ಪುಸ್ತಕ ನೋಡು, ಟಕ ತೆಗಿ, ಟೈಪ್ ಮಾಡು, ಗೂಗಲ್ ಒಳಗಡೆ ಹೇಗೆ ಹಾಕ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಈಗ ನಾವೊಂದು ಶ್ಲೋಕ ಹೇಳ್ತೀನಿ ಮಹಾಭಾರತದ್ದು, ನೀವು ಮೊಬೈಲಲ್ಲಿ ಹಾಕ್ಬಿಟ್ರೆ ಅದು ಮಹಾಭಾರತ ಶ್ಲೋಕ, ಎಷ್ಟನೇ ಪರ್ವ, ಎಷ್ಟನೇ ಪೇಜು, ಅದು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕೋಟ್ ಮಾಡಿದ್ದಾರೆ ಎಲ್ಲ ಕೊಟ್ಬಿಡುತ್ತೆ. ಏನ್ ಉಳಿತು ನೀನ? ಆಗಿನ ಕಾಲ ಹಂಗಿರ್ಲಿಲ್ವಲ್ಲ. ಇದೆಲ್ಲ ಎಲ್ಲಿಂದ ಬಂತು ಅವರಿಗೆ? ಸತ್ಯಧ್ಯಾತೀರ್ಥರಿಂದ ಬಂತು. ಅವ್ರು ಯಾವಾಗಲೂ ಹೇಳ್ತಾ ಇದ್ರಂತೆ. ಒಂದು ವಿಡಿಯೋ ಎಲ್ಲಾ ಕಡೆ ಪ್ರಸಿದ್ಧವಾಗಿ ಹೋಗಿತ್ತು. ಈಗಿನ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು, ಪಲ್ಲಿಮಾರ ಮಠ ಸ್ವಾಮಿಗಳು ತಮ್ಮ ಗುರುಗಳಾದ ವಿದ್ಯಾಮಾನ್ಯರ ಬಗ್ಗೆ ಹೇಳಬೇಕಾದಾಗ ಈ ಮಾತನ್ನ ಹೇಳಿದ್ರು. ಸತ್ಯಧ್ಯಾತೀರ್ಥ ಶ್ರೀಪಾದಂಗಳವರ ಕಡೆಯಿಂದ ಎಲ್ಲ ಪಾಠವನ್ನ ಕಲಿತು ಎಲ್ಲ ಅಧ್ಯಯನ ಮಾಡಿ ಹೋಗಿ ಬರಬೇಕಾದಾಗ, ಸುಧಾಮಂಗಳ ಮಾಡ್ಕೊಂಡು ಹೋಗಿ ಬರ್ಬೇಕಾದಾಗ ಸತ್ಯಧ್ಯ ಅಂತ ಕೇಳಿದ್ರಂತೆ, ನೀವು ಮುಂದೆ ಏನ್ ಮಾಡ್ತೀರಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಮುಂದೆ? ನಮ್ದು ಪಲಿಮಾರು ಅಂತ ಒಂದು ಹಳ್ಳಿ ಊರಿದೆ, ಅಲ್ಲಿ ಹೋಗ್ತೇನೆ, ಅಲ್ಲಿ ಆರಾಮಾಗಿ ಯಾವ ಜನ ಬರೋದಿಲ್ಲ, ಅಲ್ಲಿ ನಾನು ಸಾಧನೆ ಮಾಡ್ತಾ ಕೂಡ್ತೇನೆ ಅಂತ ಅದರಂತೆ. ಇದು ಅವರ ಶಿಷ್ಯರೇ ಹೇಳಿದ ಮಾತು. ಸತ್ಯಧ್ಯಾನರು ಹಣಿ ಹೊಡ್ಕೊಂಡ್ರಂತೆ. ನೀವು ಮೂಲೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಲಿಕ್ಕಾಗಿ ನಾನು ನಿಮ್ಗೆ ವಿದ್ಯೆ ಹೇಳ್ಕೊಟ್ಟಿದ್ದ? ಸಾಧ್ಯನೇ ಇಲ್ಲ. ನೀವು ಪಾಠ ಪ್ರವಚನ ಮಾಡಬೇಕು, ವಾದ ಮಾಡಬೇಕು, ಸಂಚಾರ ಮಾಡಬೇಕು, ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು, ವಾದಿ ನಿಗ್ರಹ ಮಾಡಬೇಕು, ಅಂದ್ರೆ ನಾನು ಕೊಟ್ಟ ವಿದ್ಯಾ ಸಾರ್ಥಕ ಆಯ್ತು. ತಂದೆ ಮಗನಿಗೆ ಹಣ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಆ ಆಸ್ತಿಯನ್ನ ಮಗ ಇಮ್ಮಡಿ ಮಾಡಬೇಕು, ಮುಮ್ಮಡಿ ಮಾಡಬೇಕು ಅಂತ ಬಯಸ್ತಾನೆ ಹೊರತು ಅದನ್ನೆಲ್ಲ ಜೂಜಾಡಿ ಹಾಳು ಮಾಡ್ತಾನ? ಇಲ್ವಲ್ಲ. ಹಾಗೆ ಅವ್ರು ಅವತ್ತೇ ಅಂದ್ರಂತೆ, ಇಲ್ಲ ಸ್ವಾಮಿ, ನಾನು ಪಾಠ ಪ್ರವಚನ ಮಾಡ್ತೇನೆ. ಹೇಗ್ ಮಾಡಿದ್ರು ಪಾಠ ಪ್ರವಚನ? ಇಲ್ಲಿ ಸೀಕ್ವೆನ್ಸ್ ಆಗಿ ಹೇಳ್ತೀನಿ ಅಂತ ಇಟ್ಕೋಬೇಡಿ. ಅವರ ಜನ್ಮವನ್ನು ಹೇಳಿದ್ದೇನೆ, ಅವರು ವಿದ್ಯಾಭ್ಯಾಸಕ್ಕೆ ಹೋದ್ರು ಅನ್ನೋದನ್ನ ಹೇಳಿದ್ದೇನೆ. ಆ ಕಥೆಯಲ್ಲಿ ಹಿಂದೆ ಮುಂದೆ ಆಗತ್ತೆ. ಅವರ ಮಹಿಮೆಯನ್ನು ಶ್ರವಣ ಮಾಡೋದು ಇಷ್ಟು ಮಹತ್ತರವಾದ ವಿಷಯ. ಅವರು ಭಂಡಾರ್ಕೇರಿ ಒಳಗಡೆ 8 ವರ್ಷ ಅಲ್ಲೇ ಕೂತು ಬಿಡ್ತಾರೆ, 12 ವರ್ಷ ಕೂತು ಬಿಡ್ತಾರೆ. ಹೊರಗೆಲ್ಲೂ ಕಾಲೇ ಇಡೋದಿಲ್ಲ ವಿದ್ಯಾಮಾನ್ಯರು. ಯಾಕೆ ಅಂದ್ರೆ ನನ್ನ ಗುರುಗಳು ನನಗೇನು ಪಾಠ ಹೇಳ್ಕೊಟ್ಟಿದಾರಲ್ಲ ಅದನ್ನೆಲ್ಲ ನಾನು ಒಂದು ಊರಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅವರಿಗೆ ಪಾಠವನ್ನು ಹೇಳಿ ಚಿಂತನೆಯನ್ನು ಮಾಡಿಸಿ ತಯಾರು ಮಾಡಿಸಿ ಅವರನ್ನ ಸಿದ್ಧಪಡಿಸಿ ಅವರನ್ನ ಬೇರೆ ಬೇರೆ ಊರುಗಳಿಗೆ ಪಾಠ ಪ್ರವಚನಕ್ಕೆ ಕಳಿಸಿ ಆಮೇಲೆ ನಾನು ಸಂಚಾರಕ್ಕೆ ಹೋಗ್ತೇನೆ ಅಂತ ನಿರ್ಣಯ ಮಾಡ್ತಾರೆ. ಒಂದು ಊರಲ್ಲಿ ಇದ್ದು, ಇದು ಎಲ್ಲಿಂದ ಬಂದದ್ದು? ಇದು ಸತ್ಯಧ್ಯಾನದಿಂದ ಬಂದದ್ದು. ಸತ್ಯಧ್ಯಾನರು ಇದೇ ಮಾಡ್ತಾರೆ. ತಿರ್ಚಾನೂರಿನಲ್ಲಿ 8 ವರ್ಷ ಇರ್ತಾರೆ. ಯಾಕೆ ಇರ್ತಾರೆ 8 ವರ್ಷ ಅಂದ್ರೆ, ಬಹಳ ಸಂಚಾರ ಆಯ್ತು. ಇಷ್ಟು ಸಂಚಾರ ಆಯ್ತು ಅಂತಂದ್ರೆ ಪಾಠ ಕಡಿಮೆ ಆಗತ್ತೆ, ಹುಡುಗರು ತಯಾರು ಮಾಡ್ಲಿಕ್ಕೆ ಚಿಂತನೆ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಕಡೆ ಇದ್ದು ಬಿಡೋಣ. ಇದ್ದು ನಾವು ಒಂದು 8 ವರ್ಷ ಅಲ್ಲೇ ಇದ್ದು ಬಿಡೋದು. 8 ವರ್ಷ ಅಂದ್ರೆ ಅದಕ್ಕೆ ಅವರ ಚರಿತ್ರೆನ ಹೇಳ್ಬೇಕಾದಾಗ ಹೇಳ್ತಾರೆ, ಅಲ್ಲೇನು 8 ವರ್ಷ ಅಂತ ಸಂಕಲ್ಪ ಮಾಡಿ ಕೂತಿದ್ದಲ್ಲ, ಇಲ್ಲಿ ಇದ್ಬಿಡೋದು. ಎಷ್ಟು ದಿವಸ ಇರೋದು? ಮಠದಲ್ಲಿ ಅಕ್ಕಿ ಬೆಳ್ಳಿ ಬಂಗಾರ ಇರೋ ತನಕ ಇರೋದು. ಖಾಲಿ ಆಯ್ತು ಅಂದ್ರೆ ಎದ್ದೋಳೋದು, ಸಂಚಾರಕ್ಕೆ ಹೋಗೋದು. ಅವಾಗ ಯಾರು ಏನ್ ಕೊಡ್ತಾರೋ ಸಂಚಾರ ಮಾಡಿ ತಿರ್ಗಾಡ್ಕೊಂಡು ಹೋಗೋದು. 8 ವರ್ಷ ಅಷ್ಟು ಕಳೆದ್ರೂ ಮತ್ತೆ ಪಾಠ ಅಂದ್ರೆ ಹೇಗೆ? ವಿದ್ಯಾಮಾನ್ಯರು ಹಾಗೆ ಮಾಡ್ತಿದ್ರಂತೆ. ಪಾಠ ಅಂದ್ರೆ ಹೇಗೆ ಅಂದ್ರೆ, ಇವತ್ತು ಪಾಠಕ್ಕೆ ಬಂದ್ರಿ, ಈಗ ನಾ ಪ್ರವಚನಕ್ಕೆ ಬಂದೆ, ನೀವು ಪ್ರವಚನ ಕೇಳಿ ಏನು ಮಾಡಿದ್ರೆ ಅಷ್ಟು ಏನೇ ಕೊಟ್ಟು ಕಳಿಸಿದ್ರಿ. ಇಲ್ಲೆಲ್ಲ ಪಾರಾಯಣ ಮಾಡ್ತಾ ಕೂತಿದ್ರು.
ನಾನು ನೋಡಿದೆ, ಪಾರಾಯಣ ಆದ್ಮೇಲೆ ಯಾರೋ ಒಬ್ರು ಎಲ್ಲರಿಗೂ 100 ರೂಪಾಯಿ ದಕ್ಷಿಣೆಯನ್ನು ಕೊಟ್ರು, ಪಾರಾಯಣ ಮಾಡಿದ್ದಕ್ಕೆ ಅಂತ ದಕ್ಷಿಣೆಯನ್ನು ಕೊಟ್ರು. ಯಾಕೆ ಕೊಟ್ರು ದಕ್ಷಿಣೆಯನ್ನ? ಶ್ರುತಂಗ ಪಾರಾಯಣ ಮಾಡಿದ್ದೀರಿ ಅಂತ ದಕ್ಷಿಣೆ ಕೊಟ್ರು. ಸತ್ಯಧ್ಯಾನರು ದಕ್ಷಿಣೆ ಕೊಡ್ತಿದ್ರಂತೆ. ಯಾಕೆ ಕೊಡ್ತಿದ್ರು ದಕ್ಷಿಣೆ? ಮಹಾ ಸಮಾರಾಧನೆ ಆಯ್ತು, ಊಟ ಆಯ್ತು, ಬ್ರಾಹ್ಮಣರು ಅಲ್ಲ, ಪಾಠ ಕೇಳಿದ್ದಕ್ಕೆ ದಕ್ಷಿಣೆ ಕೊಡ್ತಿದ್ರಂತೆ. ನಾಳೆ ಮತ್ತೆ ಪಾಠಕ್ಕೆ ಬರ್ಲಿ ಅಂತ. ಗುರುಗಳಿಗೆ ದಕ್ಷಿಣೆ ಕೊಟ್ಟು ಪಾಠ ಹೇಳಿಸ್ಕೊಳ್ಳೋದಲ್ಲ, ಗುರುಗಳೇ ದಕ್ಷಿಣೆಯನ್ನ ಕೊಟ್ಟು ಪಾಠವನ್ನು ಕಲಿಸೋದು. ಬಡತನ ಇತ್ತು ಎಲ್ಲ ಕಡೆ. ಒಂದೇ ಕಡೆ ನೀವು ಕೂತ್ಕೊಂಡಿದ್ದೀರಿ ಮಠಾಧಿಪತಿಗಳು, ನಿಮಗ್ ನಡೆದೋಗತ್ತೆ ಏನೋ ಮಠ ಇದೆ. ಬಂದ ಪಂಡಿತರಿಗೆ ಅವ್ರಿಗೆ ಅವ್ರ ಹೆಂಡತಿ ಮಕ್ಕಳು ಇದಾರಲ್ಲ ಮನೆಯಲ್ಲಿ, ಅವರೆಲ್ಲ ಹೆಂಗ್ ಬದುಕಬೇಕು? ಹಾಗಾದ್ರೆ ಅವ್ರಿಗೂ ಕೊಡ್ತೇನೆ. ಸತ್ಯಧ್ಯಾನ ಹೀಗೆ ಮಾಡಿದ್ರು. ನಮಗೆಲ್ಲ ನಮ್ಮ ಗುರುಗಳು ಮಾಹುಲಿಯಾಚಾರ್ಯರು ಹೀಗೆ ಮಾಡಿದ್ರು. ನಾವೆಲ್ಲ ಸುಧಾಮಂಗಳ ಆಗೋ ತನಕ ವಿದ್ಯಾರ್ಥಿಗಳಾಗಿದ್ವಿ. ಸುಧಾಮಂಗಳ ಆದ್ಮೇಲೆ ನಾವು ಮತ್ತೆ ಓದಬೇಕು ಅಂತ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಮಕ್ಕಳಾದ್ಮೇಲೆ ಓದ್ಲಿಕ್ಕೆ ಹೋಗಿದ್ವಿ ವಿದ್ಯಾಪೀಠಕ್ಕೆ ನಾವು, ಮತ್ತೆ ಓದ್ಲಿಕ್ಕೆ. ಆಗ ಓದ್ಲಿಕ್ಕೆ ಹೋದಾಗ ನಮಗೆ ಎಲ್ಲರಿಗೂ ಕೂಡ ನಾವು ಒಂದು 3 ಮಂದಿ 4 ಮಂದಿ ಇಟ್ಕೊಂಡಿದ್ರು. ಎಲ್ಲರಿಗೂ ತಿಂಗಳಿಗೆ ದುಡ್ಡು ಕೊಟ್ಟು ಪಾಠ ಹೇಳಿ ತಯಾರು ಮಾಡಿಸಿ ಪರೀಕ್ಷೆಯನ್ನು ಕೊಟ್ಟು ಕಳಿಸಿದ್ರು. ನಿನಗ್ ಬೇಕಲ್ವಾ ಪಾಠ, ನೀನ್ ಬಾ, ಗುರುದಕ್ಷಿಣೆ ನೀನ್ ಕೊಡು. ಇಲ್ಲ, ನಾನ್ ನಿನಗ್ ಕೊಟ್ಟು ಓದಿಸ್ತೇನೆ. ವಿದ್ಯಾಮಾನರು ಹಾಗೇ ಮಾಡಿದ್ರು ಅಂತ. ನಾವು ನಿನಗೆ ಕೊಡ್ತೀನಿ, ಓದಿಸ್ತೀನಿ. ಹೀಗೆ ಮಾಡ್ಲಿಲ್ಲ ಅಂತ ಬರೇ ನಾನು ಶಾಸ್ತ್ರವನ್ನ ಎಲ್ಲ ಕಡೆ ಶಾಸ್ತ್ರ ಪಾಠ ಹೇಳ್ತೇನೆ, ಆಗೋದಿಲ್ಲ. ಎಲ್ಲ ಕಾಲಕ್ಕೂ ಆಗಲ್ಲ ಅದು. ಹಣ ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಬೇಕು. ಅವಾಗ ಕಡಿಮೆ ಬೇಕಾಗ್ಬೋದಿತ್ತು, ಈಗ ಜಾಸ್ತಿ ಬೇಕಾಗ್ಬೋದಿತ್ತು. ಅಂತೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಹಣ ಬೇಕೇ ಬೇಕು, ಇಲ್ಲ ಬದುಕ್ಲಿಕ್ಕೆ ಆಗೋದಿಲ್ಲ. ಅದನ್ನ ಇವರು ಕೊಟ್ಟು ಆ ವಿದ್ಯಾರ್ಥಿಗಳನ್ನ ಪೋಷಣೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅವರ ಕಥೆಯಲ್ಲಿ. ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನ ಮಾಡಬೇಕಲ್ಲ. ವಿದ್ಯಾಭ್ಯಾಸವನ್ನ ಮಾಡಬೇಕಾದಾಗ ಅವರೊಬ್ರು, ನಾವೆಲ್ಲ ನೋಡಿರ್ತೀವಿ, ಒಂದ್ ಕಡೆ ಎಲ್ಲಾದ್ರೂ 3-4 ಜನ ಸ್ವಾಮಿಗಳು ಸೇರ್ಕೊಂಡ್ರೆ ಅವ್ರದ್ದೊಂದ್ ಕಡೆ ಮಂಟಪ, ಅವ್ರದ್ದೊಂದು ಪೂಜೆ ನಡೆದಿರ್ತದೆ. ಈ ಕಡೆ ಒಂದ್ ಮಂಟಪ, ಈ ಕಡೆ ಒಂದು ಪೂಜೆ, ಇಲ್ಲೊಂದು ಮಂಟಪ, ಇಲ್ಲೊಂದು ಪೂಜೆ. ಆ ಭಕ್ತಾದಿಗಳು ಇಲ್ಲಿ ನೋಡ್ತಾರೆ, ಇಲ್ಲಿ ಮಂಗಳಾರತಿ ಆಗತ್ತೆ, ಇಲ್ಲಿ ಬರ್ತಾರೆ, ಇಲ್ಲಿ ನೋಡ್ತಾರೆ, ಇಲ್ಲಿ ಮಂಗಳಾರತಿ ಆಗತ್ತೆ. ಸಹಜ. ಸತ್ಯಧ್ಯಾನರ ಹತ್ರ 5-6 ಮಂದಿ ಯತಿಗಳು ಪಾಠಕ್ಕೆ ಇದ್ರು. ಯತಿಗಳು ಪಾಠ ಆದ್ಮೇಲೆ ಇವರು ಯತಿಗಳು, ಇವ್ರದ್ದು ಸಂಸ್ಥಾನ ಪೂಜೆ, ಅವರು ಎಲ್ಲ ತಮ್ಮ ಸಂಸ್ಥಾನ ಪೂಜೆ ಮಾಡೇಬೇಕಲ್ಲ ಯತಿಗಳು. ಆದರೆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಏನ್ ನಿತ್ಯ ಅನುಷ್ಠಾನ ಇದೆ ಅದನ್ನ ಮಾಡೋದೇ, ಅದರೊಳಗೇನು ಲೋಪ ಇಲ್ಲ. ಆದರೆ ಪೂಜೆಯಲ್ಲಿ ಸಂಕ್ಷೇಪ ಮಾಡೋದು. ಇವ್ರು ಯಾವಾಗ ಪೂಜೆಗೆ ಹೇಳ್ತಿದ್ರು ಅವರು ಅವಾಗೆ ಪೂಜೆಗೆ ಹೇಳೋದು. ಗುರುಗಳು ಪೂಜೆಗೆ ಎದ್ದಾಗೆ ಇವರು ಪೂಜೆಗೆ ಎದ್ಬಿಡೋದು. ಇಲ್ಲ ಏನಾಗತ್ತೆ, ಗುರುಗಳು ಪೂಜೆಗಿಂತ ಮುಂಚೆ ನಾನು ಪೂಜೆ ಮಾಡ್ತೀನಿ ಅಂದ್ರೆ ಅವಾಗ 1-2 ತಾಸು ಹೋಯ್ತು. ಗುರುಗಳ ಪೂಜೆ ವೇಳಕ್ಕೆ 1-2 ತಾಸು ಹೋಯ್ತು. ಅಂದ್ರೆ ಹಗಲತ್ತಲ್ಲಿ 4 ತಾಸು ಹೋದ್ರೆ ಇನ್ನೇನು ಉಳಿತು? ಪ್ರೈಮ್ ಟೈಮ್ 4 ತಾಸು ಕಳ್ಕೊಂಡ್ಬಿಟ್ರೆ ಅವ್ರು ಹಂಗೆ ಮಾಡ್ತಿರ್ಲಿಲ್ಲ. ಸತ್ಯಧ್ಯಾನ ತೀರ್ಥರು ಮಧ್ಯಾಹ್ನ 1 ಗಂಟೆಗೆ ಪೂಜೆಗೆ ಹೇಳ್ತಿದ್ರ, ಇವರು 1 ಗಂಟೆಗೆ ಪೂಜೆಗೆ ಹೇಳೋದು. ಅವರು ಪೂಜೆ ಮುಗಿದು ಕರೆಕ್ಟ್ ಭಿಕ್ಷಾಕ್ ಬರ್ಲಿಕ್ಕೆ ಇವರು ಪೂಜೆ ಮುಗಿದು ಭಿಕ್ಷಾಕ್ ಬಂದ್ಬಿಡೋದು. ಇದೇನಿದು? ಗುರುಗಳಿಗೆ ಅನುಕೂಲವಾಗಿ ಇರುವುದು. ಇದ್ರೊಳಗೆ ಏನ್ ಗುರುಗಳು ಅನುಕೂಲ? ಏನ್ ಅನುಕೂಲ ಮಾಡ್ಕೊಟ್ರೆ? ಏನ್ ಗುರುಗಳು ಬಟ್ಟೆ ಹೋಗ್ಕೊಟ್ರ? ಅಥವಾ ಗುರುಗಳಿಗೆ ಅಡಿಗೆ ಮಾಡಿ ಹಾಕಿದ್ರ? ವಿದ್ಯಾಮಾನ್ಯರು ಸತ್ಯಧ್ಯಾನರಿಗೆ ಅನುಕೂಲ ಮಾಡಿಕೊಟ್ರು. ಏನ್ ಅನುಕೂಲ ಮಾಡಿಕೊಟ್ರು? ಇದೇ ಅನುಕೂಲ, ಇದಕ್ಕಿಂತ ಇನ್ನೇ ಅನುಕೂಲ. ಗುರುಗಳು ಯಾವಾಗ ಪಾಠಕ್ಕೆ ಕರೀತಾರೋ ಅವಾಗ ಪಾಠಕ್ಕೆ ಬರೋದೇ ಗುರುಗಳಿಗೆ ದೊಡ್ಡ ಅನುಕೂಲ ಮಾಡಿಕೊಟ್ಟಂಗೆ. ಗುರುಗಳು ಪಾಠಕ್ಕೆ ಕರೆದಾಗ ನನಗೆ ಈಗ ಟೈಮ್ ಇಲ್ಲ, ನಾನು ಸಂಜೆ ಬರ್ತೀನಿ, ಇವತ್ತಾಗಲ್ಲ ನಾಳೆ ಬರ್ತೀನಿ. ಗುರುಗಳು ಬೆಳಗ್ಗೆ 5 ಗಂಟೆ ಪಾಠ ಹೇಳ್ತೀನಿ ಅಂದ್ರೆ, ಇಲ್ಲ ಆಚಾರ್ಯ ರಾತ್ರಿ ನನ್ ತಡ ನಿದ್ದೆ ಆಗಿದೆ, 5 ಗಂಟೆಗೆ ಹೇಳಿಕ್ಕಾಗಲ್ಲ ಅಂದ್ರೆ ಗುರುಗಳಿಗೆ ಅನುಕೂಲ ಆಯ್ತಾ? ಅದು ಅನುಕೂಲ ಆಗಲಿಲ್ಲ. ಹೀಗೆ ಗುರುಗಳಿಗೆ ಅನುಕೂಲಕರವಾಗಿ ಇರ್ತಿದ್ರು. ಇದು ಬಹಳ ದೊಡ್ಡದು. ಗುರು ಶುಶ್ರೂಷೆಯ ವಿದ್ಯಾ, ಗುರುಗಳ ಶುಶ್ರೂಷೆಯಿಂದಲೇ ವಿದ್ಯೆ ಬರುವುದು. ಇದು ಸಿದ್ಧ 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 ಸಿದ್ಧ. ನಾನು ಸಣ್ಣವನು, ಎಲ್ಲ ದೊಡ್ಡವರಿದ್ದೀರಿ. ಕೆಲವು ಮಾತುಗಳನ್ನ ನಾವು ಹೇಳಿಬಿಟ್ರೆ ಅದು ದೊಡ್ಡ ಮಾತು, ಸಣ್ಣ ಬಾಯಿ ದೊಡ್ಡ ಮಾತು ಅಂತ ಆಗತ್ತೆ. ಅದೇ ಇದೆಲ್ಲ ಕಾಲಕ್ಕೆ ಸತ್ಯವಾದ ಮಾತಿದು. ಗುರುಗಳ ಸೇವೆಯನ್ನ ಮಾಡಿ ಅವರ ಅನುಗ್ರಹದಿಂದ ಪಡೆದ ವಿದ್ಯೆನೇ ಕಡೆಗೆ ನಮಗೆ ತಾರಕವಾಗುವುದು. ಇಲ್ಲ ಅಂದ್ರೆ ಆಗೋದಿಲ್ಲ. ಇದಕ್ಕೆ ಕೆಳಗಿಂದ ಮೇಲ್ ತನಕ ಹೋದ್ರೆ ಕೋಟಿ ಎಕ್ಸಾಂಪಲ್, 1 ಅಲ್ಲ 2 ಅಲ್ಲ, ಕೋಟಿ ಎಕ್ಸಾಂಪಲ್ ಇದೆ. ಈಗಿನ ಲೌಕಿಕರಲ್ಲಿ ಯಾರ ಹೆಸರು ಹೇಳಿದ್ರು ಕಾಂಟ್ರವರ್ಸಿ ಆಗತ್ತೆ. ಯಾರ ಹೆಸರು ಬೇಡ, ಎಲ್ಲಾರ್ಗೂ ಗೊತ್ತಿದ್ದ ಹೆಸರು ಹೇಳ್ತೀನಿ. ಕರ್ಣನಿಗೆ ಏನಾಯ್ತು? ಕರ್ಣ ಪರಶುರಾಮ ದೇವರ ಹತ್ರ ಸುಳ್ಳು ಹೇಳಿ ವಿದ್ಯೆ ಕಲ್ತು ಬಂದ.
ಗುರುಗಳಿಗೆ ಗೊತ್ತಾಯಿತು, ಶಾಪ ಕೊಟ್ರು. ಆ ವಿದ್ಯೆ ಫಲಿಸ್ತಾ ಅವನಿಗೆ, ಕರ್ಣನಿಗೆ ಫಲಿಸ್ತಾ ವಿದ್ಯೆ? ಫಲಿಸ್ಲಿಲ್ಲ. ಯಾಕೆ ಫಲಿಸ್ಲಿಲ್ಲ? ಅವನೇನ್ ಪರಾಕ್ರಮಿ ಅಲ್ವಾ? ಶೌರ್ಯ ಇರ್ಲಿಲ್ವಾ ಅವನಿಗೆ? ಅಥವಾ ಕೃಷ್ಣನಿಗೆ ದಯಾಳುತ್ವ ಇರಲಿಲ್ವಾ? ಅವನು ಕೆಳಗಡೆ ರಥಚಕ್ರ ಭೂಮಿಯಲ್ಲಿ ಮುಳುಗಿದಾಗಲೂ ಅವನಿಗೆ ಹೊಡಿಬಾರದು ಅಂತ ಸುಮ್ಮನೆ ಇರ್ತಿದ್ದ? ಕೃಷ್ಣ ಅವನು ಹೊಡೆದು ಕೊಂದಲ್ಲ, ಅರ್ಜುನ ಕೊಂದು ಹಾಕಿದ್ನಲ್ಲ, ಕೃಷ್ಣನ ಎದುರಿಗೆ ಆಯ್ತಲ್ಲ. ಯಾಕೆ ಆಯ್ತಿದೆಲ್ಲ? ಯಾಕೆ ಆಯ್ತು ಅಂದ್ರೆ, ನೀನು ಏನು ಗುರುಗಳ ಕಡೆಯಿಂದ ವಿದ್ಯೆಯನ್ನು ಕಲ್ತಿಯಲ್ಲ, ಅವರಿಗೆ ಸುಳ್ಳು ಹೇಳಿ ಕಾಡಿ ಬೇಡಿ ನೀನು ಕಲ್ತ ವಿದ್ಯೆ ಅದು. ಆ ವಿದ್ಯೆ ನಿನಗೆ ಎಂದೂ ಫಲಿಸೋದಿಲ್ಲ. ಗುರು ಶುಶ್ರೂಷೆಯ ವಿದ್ಯೆ. ಯದ್ಗುರು ಸುಪ್ರಸನ್ನ ಸನ್ ದದ್ಯಾತನ್ ನಾಣ್ಯತಾ ಭವೇತ್. ದಡ್ಡ ಪಡಿ ಇರ್ಲಿ ಅವನು ಏನೂ ಬರ್ತಿರೋದಿಲ್ಲ. ಅವನಿಗೆ ಗುರುಗಳಲ್ಲಿ ಅಚಲವಾದ ಭಕ್ತಿಯನ್ನ ವಿಶ್ವಾಸವನ್ನ ಮಾಡ್ಲಿ, ಗುರುಗಳು ಅವನಿಗೆ ಅನುಗ್ರಹವನ್ನ ಮಾಡಿದ್ರು ಅಂತಂದ್ರೆ ಎಲ್ಲವನ್ನೂ ಸಂಪಾದನೆ ಮಾಡ್ತಾನ. ಅವನಿಗೆ ಏನೂ ಬರ್ತಿರಲ್ಲ, ಆದ್ರೆ ಎಲ್ಲವನ್ನೂ ಕಲಿತಾನ ಅವನು. ಎಲ್ಲವೂ ಬರುತ್ತೆ. ನಾವೆಲ್ಲರೂ ರೊಟ್ಟಿ ವೆಂಕಣ್ಣ ಭಟ್ರಾಗೋದು ಬೇಡ. ರಘುತ್ತಮರು ಅನುಗ್ರಹ ಮಾಡಿ ಅವನಿಗೆ ವಾದಕ್ಕೆ ಕೂಡಿಸಿದ್ರು, ಗ್ರಂಥಕರ್ತರು ಅನ್ನಾಗಿ ಮಾಡಿದ್ರು. ನಾವೆಲ್ಲ ಅಂತವ್ರಾಗೋದೇನ್ ಬೇಡ. ನಾವು ಓದ್ಕೊಂಡೇ, ಪುಸ್ತಕ ಹಿಡ್ಕೊಂಡೇ ಓದೋಣ. ಆ ಓದಲಿಕ್ಕೆ ನಮಗೆ ಅನುಗ್ರಹ ಮಾಡ್ತಾರೆ ಗುರುಗಳು. ಗುರುಗಳ ಬಗ್ಗೆ ತುಂಬಾ ಹೇಳೋದಿದೆ. ಈ ವಿದ್ಯಾಮಾನಿ ತೀರ್ಥರಿಗೆ ಇಷ್ಟೆಲ್ಲ ಹೇಗೆ ಬಂತು ಅಂತಂದ್ರೆ, ಅವರು ತಾವು ಗುರುಗಳಲ್ಲಿ ಅಷ್ಟು ಭಕ್ತಿಯನ್ನ ಮಾಡಿದ್ದಕ್ಕೆ, ವಿಶ್ವಾಸವನ್ನ ಮಾಡಿದ್ದಕ್ಕೆ, ಆ ಸತ್ಯಜ್ಞಾನ ತೀರ್ಥರು ಅವರಿಗೆ ಆಶೀರ್ವಾದವನ್ನ ಮಾಡಿ ಪೂರ್ಣ ಅನುಗ್ರಹವನ್ನು ಮಾಡಿ ಕಳಿಸಿದ್ದಕ್ಕೆ ಈ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಇಷ್ಟು ಜಗತ್ತಲ್ಲಿ ಪ್ರಸಿದ್ಧರಾದರು. ಎಷ್ಟು ಪ್ರಸಿದ್ಧರಾದರು? ನಾವೇನ್ ಮಾಡ್ತೇವೋ ಅದು ನಮಗ್ ಬರುತ್ತೆ. ಇವತ್ತು ತಿಂತೀವೋ ಮುಂದಿನ ಜನ್ಮ ತಿಂತೀವೋ, ನಾವೇನು ಮಾಡಿರ್ತೀವೋ ಅದನ್ನ ನಾವು ತಿನ್ಬೇಕಷ್ಟೇ. ವಿದ್ಯಾಮಾನ್ಯ ತೀರ್ಥರು ತಮ್ಮ ಗುರುಗಳಲ್ಲಿ ವಿಶ್ವಾಸವನ್ನ ಭಕ್ತಿಯನ್ನ ಮಾಡಿ ಅವರ ಅನುಗ್ರಹವನ್ನು ಪಡೆದು ಬಂದಿದ್ದಕ್ಕೆ ಏನು ಲಾಭವಾಯಿತು ಗೊತ್ತಾ? ಅವರಿಗೆ ಸಿಗುವಂತಹ ಶಿಷ್ಯಂದ್ರು ಅಂಥವರೇ ಸಿಕ್ಕಿದ್ರು. ಅವರಿಗೆ ಸಿಗುವಂತಹ ಶಿಷ್ಯಂದ್ರು ಅಂಥವ್ರು ಸಿಕ್ಕಿದ್ರು. ಶಿಷ್ಯ ಸಂಪತ್ತಿ ಅನ್ನೋದು ಬಹಳ ಕಷ್ಟ ಇದೆ. ಶಿಷ್ಯರು ಸಿಗಬೇಕು, ಅವರು ಬುದ್ಧಿವಂತರಾಗಿರ್ಬೇಕು. ಆ ಬುದ್ಧಿವಂತನಾಗಿದ್ರು ಕೂಡ ಗುರುಗಳಲ್ಲಿ ವಿಶ್ವಾಸವನ್ನು ಇಟ್ಟಿರ್ಬೇಕು. ಭಾರಿ ನನಗೆ ಬುದ್ಧಿವಂತಿಕೆ ಇದೆ, ನಾನು ಗುರುಗಳನ್ನ ಮೀರಿಸ್ತೀನಿ, ಕಲ್ತೆಲ್ಲ ಆದ್ಮೇಲೆ ಇವನ್ ಯಾನ್ ಗುರು, ನಾನು ಅವನಿಗಿಂತ ಮೇಲೆ ಇದ್ದೀನಿ. ಇವತ್ತು ಏನಾಗಿದೆ, ಅವನು ಯಾರೋ ವಿರಾಟ್ ಕೊಹ್ಲಿ, ಅವನಿಗೆ ಸಣ್ಣ ವಯಸ್ಸಲ್ಲಿ ಕೋಚಿಂಗ್ ಕೊಟ್ಟ ಯಾರೋ ಒಬ್ಬ ಕೋಚರ್ ಇರ್ತಾನೆ. ಅವನಿಗೆ ಎಲ್ಲೋ ಭೇಟಿ ಆಗತ್ತೆ. ಇವನಿಗೆ ಹೀಗೆ ಕೆಳಗೆ ಎಲ್ಲ ಅವನ ಮಂಡಿ ಹಿಂಗೆ ಮುಟ್ಟಿ ಹಿಂಗ ಅಂತಾನೆ. ಅದು ಎಲ್ಲ ಕಡೆ ಏನು ಭಾರಿ ಭಾರಿ ನೋಡ, ಎಷ್ಟು ಅವನು ಮೂಲ ಗುರುಗಳನ್ನ ಮರ್ತಿಲ್ಲ. ನಮ್ಮ ಶಾಸ್ತ್ರ ಅನಾದಿ ಕಾಲದಿಂದ ಇದನ್ನ ಹೇಳ್ಕೋತ ಬಂದಿದೆ, ಕೇಳಕ್ ನಾವು ತಯಾರಿಲ್ಲ. ಅವನು ಹಾಕಿದ್ದಕ್ಕೆ ನಾವು ಅದಕ್ಕೆ ಲೈಕ್ ಒತ್ತೀವಿ, ಅದನ್ನ ಇನ್ನೊಬ್ರಿಗೆ ಶೇರ್ ಮಾಡ್ತೀವಿ. ನೋಡ್ ವಿರಾಟ್ ಕೊಹ್ಲಿ. ಇಂತಹ ವಿಪರ್ಯಾಸ ನಮ್ದು. ಈ ಅವಸ್ಥೆಯಲ್ಲಿ ಇದ್ದೀವಿ ನಾವು. ಗುರುಗಳಲ್ಲಿ ನಾವೆಲ್ಲರೂ ಭಕ್ತಿ ಮಾಡ್ತೀವಿ. ನೀವೆಲ್ಲರೂ ಭಕ್ತಿ ಮಾಡ್ತೀರಿ ಅಂತ ನೀವೆಲ್ಲ ಹೀಗೆ ಈ ಸನ್ಮಾರ್ಗದಲ್ಲಿ ಇದ್ದೀರಿ, ನಾವು ಹಂಗೆ ಮಾಡ್ತೀವಿ. ಆದ್ರೆ ಅದೇ ಮೆಟ್ಟಲ್ಲಿ ಇರ್ಲಿಕ್ಕೆ ಒಂದ ಬೇಜಾರು ಬರಬೇಕು, ಇಲ್ಲ ನಮ್ಮ ಯೋಗ್ಯತೆನೇ ಅಷ್ಟಿರ್ಬೇಕು. ನಮಗ್ ಗೊತ್ತಿಲ್ವಲ್ಲ, ನಮ್ಮ ಯೋಗ್ಯತೆ ಜಾಸ್ತಿ ಇರ್ಬೋದಲ್ಲ, ಸ್ವಲ್ಪ ಮೇಲೆ ಹೋಗೋಣ, ಆ ಪ್ರಯಾಸವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಪಾಠ ಪ್ರವಚನಗಳಾಗಲಿ ಶ್ರವಣಾದಿಗಳೆಲ್ಲ ಯಾಕೆ ಅಂತಂದ್ರೆ ಇದ್ದ ಹಂತಕ್ಕಿಂತ ಮೇಲೆ ಹೋಗಬೇಕು ಅಂತ ಅಪೇಕ್ಷೆ ಹೊರತು ಇಲ್ಲ ಅಂತ ಅನ್ನೋ ಅಭಿಪ್ರಾಯದಲ್ಲಿ ಯಾರಿಗೂ ಅಲ್ಲ. ನಾವೆಲ್ಲರೂ ಬಹಳ ಸಾಕಷ್ಟು ಮೇಲೆದಿದ್ದೇವೆ ಶ್ರವಣಾದಿಗಳಲ್ಲಿ. ಆದರೆ ಹೋಗೋದು ತುಂಬಾ ಇದೆ, ಇನ್ನೂ ಹೋಗೋದು ತುಂಬಾ ಇದೆ. ಇಲ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಟ್ರೈನ್ಗೆ ಹೋಗ್ಬೇಕು ಅಂದ್ರೆ ಹೈದರಾಬಾದ್ ಹೋಗೋದಕ್ಕೆ ತುಂಬಾ ದೂರ ಬಂದ್ಬಿಟ್ಟಿರ್ತೀವಿ. ಆದ್ರೆ ಹೋಗೋದಿನ್ನೂ ತುಂಬಾ ದೂರ ಇದೆ ಡೆಲ್ಲಿಗೆ. ಅಂದಮೇಲೆ ನಮ್ಮ ಡೆಸ್ಟಿನೇಷನ್ ಮೋಕ್ಷ, ಅಪರೋಕ್ಷ ಜ್ಞಾನ. ಅದಾಗಬೇಕು ಅಂದ್ರೆ ನಾವು ಇಷ್ಟೊಳಗೆ ಇದ್ರೆ ಸಾಲದು, ಇನ್ನು ಬಹಳ ಆಗಬೇಕು. ಆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅದನ್ನ ಮಾಡಿ ತೋರಿಸಿದ್ರು. ಒಂದು ಕಡೆ ಎರಡು ಕಡೆ ಅಲ್ಲ. ಗಯಾ ಕ್ಷೇತ್ರಕ್ಕೆ ಹೋಗಿರ್ತಾರೆ, ಕಾಶಿಗೆ ಹೋಗಿರ್ತಾರೆ, ಗಯಾ ಕ್ಷೇತ್ರಕ್ಕೆ ಹೋಗ್ತಾರೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಚರಮ ಶ್ಲೋಕದಲ್ಲಿ ಹೇಳ್ತಾರೆ, ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾಚ ವಾರಾಣಸೀಂ ತತ್ರತ್ಯಾಂ ಕುಮತ ಪ್ರಚಾದ ನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಕೈ ವಚನೈ ಸುಯುಕ್ತಿ ಖಚಿತೈ ಸಂಭೀಷೈ ಮೋದಯ ಸತ್ಯಧ್ಯಾನ ಸುಖೇಸರಿ ವಿಜಯತೆ ಪಾದಾಶ್ರಿತ ಶ್ರೀಪತೆ. ರಾಜಮಹೇಂದ್ರಿಯಲ್ಲಿ ತಮ್ಮ ಗುರುಗಳು ಸತ್ಯಜ್ಞಾನ ತೀರ್ಥರ ವೃಂದಾವನ ಆಗತ್ತೆ.
ರಾಜಮಹೇಂದ್ರಿಯಿಂದ ಎಲ್ಲಿ ಹೋಗ್ಬೇಕು? ಮಹಾಸಮಾಧಿ 3 ದಿವಸ ಆದ್ಮೇಲೆ ನೇರ ಕಾಶಿಗೆ. ಅದು ಹೇಗಿತ್ತು ಅಂದ್ರೆ ಅವರ ಗುರುಗಳು ಅವ್ರನ್ನ ತಡೆದು ಇಟ್ಕೊಂಡಿದ್ರೇನೋ ಹೀಗೆ, ಇರ್ರಿ 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 ಅಂತ. ಯಾವಾಗ ಅವ್ರ ಗುರುಗಳ ವೃಂದಾವನ ಪ್ರವೇಶವಾಯ್ತು, 2ನೇ ದಿನಕ್ಕೆ ಕಾಶಿ ಒಳಗಿದ್ರು ಅವರು. ಏನ್ ಮಾಡಿದ್ರು? ಅಲ್ಲಿ ಹೋಗಿ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿಕೊಂಡು, ಕಾಶಿ ಕಾರಿಡಾರ್ ಒಳಗಡೆ 1-2 ಸೆಲ್ಫಿ ತೆಕ್ಕೊಂಡು, ಸತ್ಯಜ್ಞಾನರು ಏನ್ ಮಾಡಿದ್ರು? ವಿದ್ಯಾಮಾನ್ಯರು ಹೋಗಿ ಏನ್ ಮಾಡಿದ್ರು? ಕಾಶಿಗೆ ಹೋಗಿ ವಾದಿಗಳನ್ನ ನಿಗ್ರಹ ಮಾಡಿದ್ರು, ಸ್ವಮತ ಸ್ಥಾಪನೆಯನ್ನ ಮಾಡಿದ್ರು. ಅವರು ಗಯಾಕ್ಕೆ ಹೋಗಿರ್ತಾರೆ. ಗಯಾಕ್ಕೆ ಹೋದಾಗ ಗಯಾಕ್ಕೆ ಹೋದಾಗ ಅಲ್ಲಿ ವರ್ಕೇಡಿ ಪ್ರದ್ಯುಮ್ನಾಚಾರ್ಯ ಇರ್ತಾರೆ. ಅವರು ಸತ್ಯಜ್ಞಾನ ತೀರ್ಥರ ಶಿಷ್ಯಂದರು. ಆ ವರ್ಕೇಡಿ ಪ್ರದ್ಯುಮ್ನಾಚಾರ್ಯ ಇವತ್ತಿಗೂ ಗಯಾ ವಿಷ್ಣುಪಾದದ ಗುಡಿ ಏನಿದೆಯಲ್ಲ ಒಳಗಡೆ, ಅಲ್ಲಿ ವರ್ಕೇಡಿ ಪ್ರದ್ಯುಮ್ನಾಚಾರ್ಯ ಫೋಟೋ ಇವತ್ತಿಗೂ ಹಾಕಿದ್ದಾರೆ ಅಲ್ಲಿ. ಯಾಕೆ ಹಾಕಿದ್ದಾರೆ? ಗಯಾ ವಿಷ್ಣುಪಾದದ ಗುಡಿಯಲ್ಲಿ ವರ್ಕೇಡಿ ಪ್ರದ್ಯುಮ್ನಾಚಾರ್ಯ ಫೋಟೋ ಹಾಕಿದ್ದಾರೆ. ಅವ್ರಿಗೆ ಯತಿಗಳಲ್ಲ, ಅವರು ಗೃಹಸ್ಥರು. ಆದರೆ ಇಡೀ ಆ ಗಯಾ ಪ್ರಾಂತ, ಸತ್ಯಧ್ಯಾನರು ಗಯಾಕ್ಕೆ ಹೋಗಿರ್ತಾರೆ ಸಂಚಾರಕ್ಕೆ. ಹೋದಾಗ ಅಲ್ಲಿ ನೋಡ್ತಾರೆ, ಯಾರಿಗೂ ಜ್ಞಾನ ಇಲ್ಲ, ಬರೇ ಕರ್ಮ ಕರ್ಮ ಕರ್ಮ, ಜ್ಞಾನ ಬೇಕಲ್ಲ. ಹಾಗಾದ್ರೆ ನೀನ್ ಇಲ್ಲೇ ಇರು, ಇಲ್ಲೇ ಪಾಠ ಪ್ರವಚನ ಮಾಡ್ಕೊಂಡಿರು ಅಂತ ಹೇಳಿ ಆ ಪ್ರದ್ಯುಮ್ನಾಚಾರ್ಯ, ವರ್ಕೇಡಿ ಪ್ರದ್ಯುಮ್ನಾಚಾರ್ಯ ಅಲ್ಲೇ ಉಳಿಸಿ ಬಿಡ್ತಾರೆ. ಆ ವರ್ಕೇಡಿ ಪ್ರದ್ಯುಮ್ನಾಚಾರ್ಯರು ಅಲ್ಲಿದ್ದು ಬಹಳ ಪಾಠ ಪ್ರವಚನವನ್ನು ಮಾಡಿ ಎಲ್ಲರಿಗೂ, ಅದು ಕಾಯಕಲ್ಪ ಅಂತ ಕರೀತಾರೆ, ಹಾಗೆ ದೀಕ್ಷೆಯನ್ನ ಹುಟ್ಟಿಸಿದಕ್ಕೆ ಅವರ ಫೋಟೋವನ್ನು ಅಲ್ಲಿ ಒಳಗೆ ಹಾಕಿದ್ದಾರೆ. ಸುಮ್ಮನೆ ಯಾರು ನನ್ನ ಫೋಟೋ ಹಾಕ್ತಾರಾ? ನಿಮ್ ಫೋಟೋ ಹಾಕ್ತಾರಾ? ಯಾಕೆ ಹಾಕ್ತಾರೆ ಅವ್ರ ಫೋಟೋವನ್ನ? ಸಾಧನೆ ಮಾಡಿದವರ ಇಲ್ಲೆಲ್ಲ ಇಷ್ಟೆಲ್ಲ ಯತಿಗಳ ಫೋಟೋ ಹಾಕಿದ್ದೀರಿ, ಯಾಕೆ ಹಾಕಿದ್ದೀರಿ? ಅವ್ರು ನೋಡೋದೇ ಭಾಗ್ಯ, ಅವ್ರ ನಮಸ್ಕಾರ ಮಾಡೋದೇ ಭಾಗ್ಯ ಅಂತವ್ರ ಫೋಟೋ ಹಾಕಿರ್ತಾರೆ. ಈ ವಿದ್ಯಾಮಾನ ತೀರ್ಥರು ಅಲ್ಲಿ ಆ ಊರಿಗೆ ಹೋಗಿರ್ತಾರೆ. ಯಾರೋ ಒಬ್ಬವ ಅವಿವೇಕಿ ಪ್ಯಾಂಟು ಶರ್ಟು ಚಪ್ಪಲಿ ಹಾಕೊಂಡು ಗಯಾ ಗುಡಿ ಒಳಗೆ ಹೋಗಿಬಿಡ್ತಾನೆ. ಅಲ್ಲಿ ಎಲ್ಲ ಗಯಾವಾಡರಿಗೆ ಅಪವಿತ್ರವಾಯಿತು. ಇದನ್ನು ಶುದ್ಧ ಮಾಡೋದು ಹೇಗೆ ಶುದ್ಧಿ ಮಾಡಬೇಕು? ವರ್ಕೇಡಿ ಪ್ರದ್ಯುಮ್ನಾಚಾರ್ಯ ಕೇಳ್ತಾರೆ, ಹೇಗೆ ಶುದ್ಧಿ ಮಾಡ್ಬೇಕು ಸ್ವಾಮಿ, ಏನೀಗ? ಆಗ ಅವರು ಅಲ್ಲೇ ವಿದ್ಯಾಮಾನ್ಯರು ಬಂದಿರ್ತಾರೆ. ಅವ್ರು ಹೋಗಿ ಕೇಳ್ತಾರೆ ವಿದ್ಯಾಮಾನ್ಯರಿಗೆ, ಸ್ವಾಮಿ ಹೀಗೆಲ್ಲ ಆಗಿದೆ, ತಾವು ಸೂಚನೆ ಕೊಟ್ಟ ಹಾಗೆ ನಾವು ಶುದ್ಧಿಯನ್ನ ಮಾಡ್ತಾರೆ, ಅವರೆಲ್ಲ ಹೇಳಬೇಕು. ಆಗ ಅವರು ಪವಮಾನ ಹೋಮ ಇತ್ಯಾದಿಗಳನ್ನ ಹೇಳ್ತಾರೆ. ಯಾಗವನ್ನ ಮಾಡಬೇಕಲ್ಲ, ಯಜ್ಞವನ್ನ ಮಾಡಬೇಕು ಅಂತಂದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಜೋರಾಗಿ ಮಳೆ, ಏನ್ ಹೋಮ ಮಾಡೋದು ಮಳೆಯಲ್ಲಿ ಏನು ಹೋಮ ಮಾಡೋದು? ಆಗ ವಿದ್ಯಾಮಾನ್ಯ ತೀರ್ಥರು ಎರಡು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗಿದೆ. ವಿದ್ಯಾಮಾನ್ಯ ತೀರ್ಥರು ಆಗ ಎಲ್ಲರೂ ಬಂದು ಕೇಳ್ತಾರೆ, ಸ್ವಾಮಿ ಮಳೆ ಬರ್ತಾ ಇದೆ, ಏನ್ ಯಾಕೆ ಹೋಮ ಮಾಡಬೇಕು? ಹೋಮ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಟೆಂಟ್ ಎಲ್ಲ ಬಿದ್ದೋಗುತ್ತೆ ಕಿತ್ಕೊಂಡು, ಮಳೆಗೆ ಅಷ್ಟು ಜೋರು ಮಳೆ ಬರ್ತಾ ಇದೆ. ಅವ್ರಂತಾರೆ, ನೀ ಶುರು ಮಾಡೋ ಪುಣ್ಯಾವಚನವನ್ನ, ಮಳೆ ನಿಂತ್ಕೊಳ್ಳುತ್ತೆ, ಮಳೆ ನಿಂತೋಗುತ್ತೆ, ಆಕಾಶ ಎಲ್ಲ ಬಿಳಿ ಆಗತ್ತೆ, ನೀಲಿ ಆಕಾಶವಾಗತ್ತೆ, ಹೋಮ ಎಲ್ಲ ಪೂರ್ಣವಾಗತ್ತೆ. ಎಲ್ಲರೂ ಬಂದು ಅವರ ಕಾಲಿಗೆ ಬೀಳ್ತಾರೆ, ಸ್ವಾಮಿ ಏನ್ ನಿಮ್ಮ ಮಹಿಮೆ ಇದು? ಒಬ್ಬ ಮನುಷ್ಯ ಜ್ಞಾನಿ ಆಗ್ತಾನೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ, ಭಾರಿ ಗ್ರಾಸಿಂಗ್ ಪವರ್ ಇರುತ್ತೆ, ಚೆನ್ನಾಗಿ ಅಧ್ಯಯನ ಮಾಡ್ಬಿಟ್ಟು ಗುರುಗಳು ಒಂದ್ಸತಿ ಹೇಳಿಬಿಟ್ರೆ ಎಲ್ಲ ತಿರುಗಿ ಒಪ್ಪಿಸ್ಬಿಡ್ತಾನೆ, ಭಾರೀ ಶಾಣೆ ಆಗ್ತಾನೆ. ಅವನೊಂದು ಮಂತ್ರಾಕ್ಷತೆಯನ್ನು ಕೊಟ್ರೆ ಆ ಫಲ ಆಗತ್ತಾ? ಅದಕ್ಕೊಂದು ಬೇರೆ ತಪಸ್ಸಿದೆ, ಅದಕ್ಕೊಂದು ಬೇರೆ ಶ್ರಮ ಇದೆ ಅದಕ್ಕೆ. ಇವತ್ತು ರಾಘವೇಂದ್ರ ಸ್ವಾಮಿಗಳು 50-60 ಗ್ರಂಥಗಳನ್ನ ಬರೆದರು. ಅವರೆಲ್ಲ ಮಹಾಜ್ಞಾನಿಗಳಂತ ಒಪ್ತೀವಲ್ವಾ ನಾವು? ಅಪರೋಕ್ಷ ಜ್ಞಾನಿಗಳಂತ ಒಪ್ತೀವಲ್ವಾ? ಯಾರಿಗಾದ್ರೂ ಅದರೊಳಗಡೆ ಸಂಶಯ ಇದೆಯಾ? ಯಾರಿಗೂ ಸಂಶಯ ಇಲ್ಲ. ಅವರ ಶಾಸ್ತ್ರ ಗ್ರಂಥವನ್ನು ಓದ್ಕೊಂಡೇ ಎಲ್ಲರೂ ಪಂಡಿತರಾಗೋದು, ಇದರೊಳಗೇನು ಸಂಶಯ ಇಲ್ಲ. ರಾಯರು ಬುದ್ಧಿವಂತರು, ಅಪರೋಕ್ಷ ಜ್ಞಾನಿಗಳು, ಶಾಣ್ಯಾರು ಅಂತ ನಾವು ಮಂತ್ರಾಲಯಕ್ಕೆ ಹೋಗ್ತೀವೋ, ಅನುಗ್ರಹ ಪಡೆಯಕ್ಕೆ ಹೋಗ್ತೀವೋ? ಹೇಳ್ರಿ, ಎದಕ್ಕೆ ಹೋಗ್ತೀವಿ ನಾವೀಗ? ಅಂದ್ರೆ ಹೇಗಿದೆ ಅಂದ್ರೆ ಒಬ್ಬ MBBS ಓದಿದ ಡಾಕ್ಟರ್ ಕಡೆ ನೀನು ಬಿಲ್ಡಿಂಗ್ ಕಟ್ಟಬೇಕಾಗಿದೆ, ಇಂಜಿನಿಯರಿಂಗ್ ಕೆಲಸ ಮಾಡಕ್ ಬರ್ತೀಯಾ ಅಂತ ಕರೆದಂಗಾಯ್ತು. ಆಗತ್ತಾ? ಎರಡು ಇದು ಮಾಡಬಹುದು, ಅವನು ಅದನ್ನು ಓದ್ಬೇಕಾಗತ್ತೆ ಕೂತ್ಕೊಂಡು, ಅಂದ್ರೆ ಅವನು 2 ಕೆಲಸ ಮಾಡಕ್ ಸಾಧ್ಯ ಇದೆ. ರಾಯರು ಜ್ಞಾನ ಕಾರ್ಯವನ್ನು ಮಾಡಿದ್ರು, ಬೇಕಾದಷ್ಟು ಗ್ರಂಥ ರಚನೆ ಮಾಡಿದ್ರು, ಅದೆಲ್ಲ ಸರಿ. ಅವ್ರ ಗ್ರಂಥ ಓದೋಣ, ಅವ್ರ ವೃಂದಾವನಕ್ಕೆ ಪ್ರದಕ್ಷಿಣೆಯನ್ನ ಹಾಕೋಣ,
ಬೇಡ ಅಂತ ಇಲ್ಲ. ಯಾಕೆ ಗುರುಗಳು ಪಾಠವನ್ನ ಗ್ರಂಥವನ್ನ ಕೊಟ್ಟಿದ್ದಾರೆ, ಅಧ್ಯಯನ ಮಾಡ್ತೀವಿ. ಅವ್ರ ಕಡೆ ಮಂತ್ರಾಕ್ಷಿ, ಅವ್ರ ಮಕ್ಳು ಕೇಳಿದ್ರೆ ಮಕ್ಳು ಕೊಡ್ತಾರೆ, ಮನೆ ಕೇಳಿದ್ರೆ ಮನೆ ಕೊಡ್ತಾರೆ, ಹೆಂಡತಿ ಕೇಳಿದ್ರೆ ಹೆಂಡತಿ. ಬೇಜಾರಾಗೋಬೇಕು ಅವ್ರಿಗೆ, ಬೇಜಾರಾಗಬೇಕು. ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಬೇಜಾರಾಗ್ಬೇಕಾಗತ್ತೆ ತಮಾಷೆಗೆ. ಅವ್ರಿಗೆಲ್ಲ ಬೇಜಾರಾಗಿದ್ರೆ ಅವ್ರು ಎಂದೋ ಅನುಗ್ರಹ ಮಾಡೋದು ನಿಲ್ಸ್ಬಿಡ್ತಿದ್ರು ನಮ್ಮ ಮೇಲೆ. ಬೇಜಾರಾಗೋದೇ ಇಲ್ಲ ಅವ್ರಿಗೆ, ನಮಗ್ ಬೇಜಾರಾಗತ್ತಷ್ಟೇ. ತಮಾಷೆಗೆ ಹೇಳಿದ್ದು. ಒಬ್ಬ ಬರ್ತಾನೆ, ಸ್ವಾಮಿ ನನಗೆ ಮಗ ಇದ್ದಾನೆ, 30 ವರ್ಷ ಆಯ್ತು, ಕನ್ಯಾ ಸಿಗ್ತಾ ಇಲ್ಲ, ಮದುವೆ ಆಗಬೇಕು, ಅನುಗ್ರಹ ಮಾಡ್ರಿ. ಆಯ್ತು, ಅವನಿಗೆ ಮದುವೆ ಆಯ್ತು, ಅವನ ಕೊಟ್ಟು ಕಳ್ಸಿದ್ರು ರಾಯರು, ಹೋಗ್ಬಾಪ. ಇನ್ನೊಬ್ಬ ಬಂದ, ಸ್ವಾಮಿ ನನಗೆ ನನ್ನ ಮಗನಿಗೆ ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ ಸ್ವಾಮಿ. ಹೌದಾ, ನಿನ್ನ ಮಕ್ಕಳು ಕೊಡ್ತೇನೆ, ಹೋಗು. ಮದುವೆಗೆ ಅಂತ ಒಬ್ಬ ಬಂದ. ಇನ್ನೊಬ್ಬ ಮಕ್ಕಳು ಬೇಕು ಅಂತ ಬಂದ. ಇನ್ನೊಬ್ಬ ಬಂದ, ಸ್ವಾಮಿ ನನಗೆ ಬರೇ ಹೆಣ್ಮಕ್ಳಾಗಿದ್ದಾರೆ, ಗಂಡ್ ಮಕ್ಳು ಬೇಕು ಸ್ವಾಮಿ, ನನಗೆ ಪುತ್ರ ಸಂತಾನ ಬೇಕು. ಹೌದಾ, ಅದು ಕೊಡ್ತೇವೆ, ತಗೋ ನಿಮಗೆ. ಸರಿ ಸ್ವಾಮಿ, ನನ್ನ ಮಗನಿಗೆ ಉಪನಯನವಾಗಬೇಕು. ಉಪನಯನ ಆಯ್ತು. ಅವನು ಒಳ್ಳೆ ಬುದ್ಧಿವಂತನಾಗಬೇಕು, ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಬೇಕು, ಅನುಗ್ರಹ ಮಾಡ್ರಿ. ಆಯ್ತು, ಅನುಗ್ರಹ ಮಾಡ್ತೀವಿ. ಸ್ವಾಮಿ ನನ್ನ ಮಗನಿಗೆ ಮತ್ತೆ ಅವನೇ ಬರ್ತಾನೆ, ನನ್ನ ಮಗನಿಗೆ ಮದುವೆ ಆಗ್ಬೇಕು, ಕನ್ಯೆ ಕೊಡಿ ಸ್ವಾಮಿ ಮತ್ತೆ ಅಂತಾನೆ. ಇದು ಒಬ್ಬ ಮನುಷ್ಯಂದು, ಇದು ಒಬ್ಬಂದು. ಒಂದು ಫ್ಯಾಮಿಲಿ ಒಳಗಡೆ ಒಬ್ಬ ಮನುಷ್ಯನ ಕೋರಿಕೆಗಳು. ಮಕ್ಕಳಾಗ್ಬೇಕು, ಆ ಮಗ ದೊಡ್ಡವನಾಗ್ಬೇಕು, ಅವನು ಶಾಣೆ ಆಗ್ಬೇಕು, ಅವನು ಮತ್ತೆ ಕನ್ಯೆ ಸಿಗ್ಬೇಕು, ಅವನು ಮತ್ತೆ ಗಂಡ ಸಂತಾನ ಆಗ್ಬೇಕು, ಅವನು. ಇದು ಒಬ್ಬೊಂದು. ಎಷ್ಟು ಜನ ಹೋಗ್ತಾರೆ ದಿನಕ್ಕೆ ಯಾರ ಕಡೆ? ಇವರೆಲ್ಲರಿಗೂ ಅನುಗ್ರಹವನ್ನು ಮಾಡಬೇಕು ಅಂದ್ರೆ ಅವರಲ್ಲಿ ಒಂದು ವಿಶಿಷ್ಟವಾದ ತಪಸ್ಸಿರಬೇಕು. ಅವ್ರು ಯಾವಾಗ ತಪಸ್ಸನ್ನ ಮಾಡ್ತಾರೆ, ಯಾವಾಗ ಅಧ್ಯಯನ ಮಾಡ್ತಾರೆ? ಎರಡನ್ನ ಹೆಂಗ್ ಕೂಡಿಸ್ಕೊಳ್ಳೋದು ಆಗತ್ತಾ? ಮಡಿಯಲ್ಲಿ ಒಂದು ಕಡೆ ಅಡಿಗೆಗೆ ಇಟ್ಕೊಂಡು ಒಂದ್ ಕಡೆ ಪೂಜೆ ಮಾಡಕ್ ಆಗ್ತಿರಲ್ಲ, ಸಿಡಿ ಆಗ್ತಿರತ್ತೆ ದ್ವಾದಶಿ ಬೆಳಗ್ಗೆ ಇವತ್ತು. ಅಂತಹದ್ದು ತಪಸ್ಸನ್ನ ಮಾಡಬೇಕು, ಅದನ್ನ ಸಿದ್ಧಿ ಪಡಿಬೇಕು. ಬರೇ ನಾನು 1008 ಜಪ ಮಾಡೋದಲ್ಲ, ಕಣ್ಣು ಮುಚ್ಚಿ ಕೌಂಟ್ ಬರೆಯೋದಲ್ಲ. 1008 ಜಪ ಆಯ್ತು ಅಂತ, ಜಪದಿಂದ ಏನಾದ್ರು ಫಲ ಬಂತ ನಿನಗೆ? ನೀನು ಆ ಮಂತ್ರವನ್ನ ಸಿದ್ಧಿ ಮಾಡಿ, ಆ ಮಂತ್ರವನ್ನು ನೀನು ಕಣ್ಣು ಮುಚ್ಚಿ ಇನ್ನೊಬ್ಬರಿಗೆ ಮಂತ್ರಾಷ್ಟಿ ಕೊಟ್ರೆ ಆ ಮಂತ್ರದಿಂದ ಅವ್ರಿಗೆ ಒಳ್ಳೇದಾಯ್ತಾ? ಹಾಗಾದ್ರೆ ನಿನ್ನಲ್ಲಿ ಶಕ್ತಿ ಇದೆ ಅಂತ ಅರ್ಥ. ನೀನೇ ಟೆಸ್ಟ್ ಮಾಡ್ಕೋ ಅದನ್ನ. ವಿದ್ಯಾಮಾನ್ಯ ತೀರ್ಥರು ಯಾವಾಗ ಓದ್ತಿದ್ರು? ವಾದಿಗಳ ನಿಗ್ರಹ ಮಾಡಬೇಕು ಅಂದ್ರೆ ಓದಬೇಕು, ಓದಿದ್ದೆಲ್ಲ ನೆನ್ಪಿಟ್ಕೋಬೇಕು, ರಿವಿಷನ್ ಮಾಡಬೇಕು. ನೆನ್ಪುಡಿಯಲ್ಲ ಯಾವುದು. ನೀವಿಲ್ಲಿ ಮಂಗಳಾಷ್ಟಕ ಹೇಳಿದ್ರಿ, ನಾ ಬಂದಾಗ ಮಂಗಳಾಷ್ಟಕ ನಡೆದಿತ್ತು. 2 ವರ್ಷ ಮಂಗಳಾಷ್ಟಕ ಅನ್ಬೇಡ್ರಿ. ಮಂಗಳಾಷ್ಟಕಕ್ಕೆ ಈ ಅವಸ್ಥೆ ಇದೆ ನಮ್ದು. ಗಹನವಾದ ಶಾಸ್ತ್ರ ವಿಚಾರಗಳು, ವ್ಯಾಕರಣ, ವೇದಾಂತ, ನ್ಯಾಯ, ತರ್ಕ, ಮೀಮಾಂಸಾ ಎಲ್ಲಿ ತಲೆಯಲ್ಲಿ ಉಳಿಬೇಕದೆಲ್ಲ. ಆದ್ರೆ ಅದೂ ತಲೆಯಲ್ಲಿ ಇರ್ತಿತ್ತು. ಯಾರು ಬಂದು ಕೇಳಿದ್ರು ಅನುಗ್ರಹ ಮಾಡ್ತಿದ್ರು, ಆ ಶಕ್ತಿನೂ ಇರ್ತಿತ್ತು. ಎರಡನ್ನು ಕೂಡಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಹೇಳಿದೆ, ಒಬ್ಬ ಮನುಷ್ಯ ಭಾರಿ ಅನುಗ್ರಹ ಮಾಡ್ತಾನೆ, ಅವನು ವಿದ್ಯೆ ಬರ್ತಿರಲ್ಲ. ಭಾರಿ ಪಂಡಿತ ಇರ್ತಾನೆ, ಅವನು ಅನುಗ್ರಹ ಮಾಡ್ಲಿಕ್ಕೆ ಬರ್ತಿರಲ್ಲ. ಎರಡೂ ಬರಬೇಕು. ಎರಡೂ ಬರ್ತಿತ್ತು ವಿದ್ಯಾಮಾನ್ಯರಿಗೆ. ಮಳೆ ನಿಂತ್ಕೊಳ್ಳತ್ತೆ, ನೀವು ಯಜ್ಞವನ್ನ ಮಾಡ್ರಿ ಅಂದ್ರೆ ಮಳೆ ನಿಂತೋಯ್ತಲ್ಲಿ, ಏನು ತೊಂದರೆ ಆಗ್ಲಿಲ್ಲ, ಯಾರಿಗೂ ತೊಂದರೆ ಆಗ್ಲಿಲ್ಲ, ಆರಾಮಾಗಿ ಯಜ್ಞವಾಯ್ತು. ಇನ್ನೊಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಎಲ್ಲ ಮಂಟಪ ಹಾಕಿರ್ತಾರೆ. 17ನೇ ತಾರೀಕು ಯಜ್ಞ ಅಂತ ಅದು ಇಸುವಿಯನ್ನು ಕೊಟ್ಟಿದ್ದಾರೆ. ಅವತ್ತು ಯಜ್ಞವನ್ನು ಮಾಡಬೇಕು ಅಂತ ಡಿಸೆಂಬರ್ 17 ಕೊಟ್ಟಿದ್ದಾರೆ. ಯಜ್ಞವನ್ನು ಮಾಡಬೇಕು ಅಂತ ಆಗಿರುತ್ತೆ. ಅವರ ಮಳೆ ಪವಾಡವನ್ನೇನೆ ಒಂದು 16 ಕೊಟ್ಟಿದ್ದಾರೆ ಅವರಲ್ಲಿ. ಅಲ್ಲಿ ಎಲ್ಲ ತಯಾರಾಗಿರುತ್ತೆ, ಪೆಂಡಾಲ್ ಹಾಕಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಕುಂಡಗಳನ್ನು ಹಾಕಿದ್ದಾರೆ. 108 ಕುಂಡಗಳಲ್ಲಿ ಹೋಮವನ್ನು ಮಾಡಬೇಕು ಅಂತ ವಿದ್ಯಾಮಾನ್ಯ ತೀರ್ಥರು, ಬಹುಶಃ ದೆಹಲಿಯಲ್ಲಿ ಅಂತ ಅನ್ಸತ್ತೆ, ಎಲ್ಲ ವಿಚಾರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಮಳೆ 16ನೇ ತಾರೀಕು ರಾತ್ರಿ ತನಕ ಮಳೆ. ಅವರೆಲ್ಲ ಆಯೋಜಕರು ಒಂದು, ಸ್ವಾಮಿ ಮಳೆ ಇದೆ, ಪೋಸ್ಟ್ಪೋನ್ ಮಾಡೋಣವಾ? ಇಲ್ಲ, ಯಾಕೆ ಪೋಸ್ಟ್ಪೋನ್? ಮಳೆನೇ ಪೋಸ್ಟ್ಪೋನ್ ಮಾಡ್ಬಿಡೋಣಲ್ಲ, ನಮ್ಮ ಕಾರ್ಯಕ್ರಮ ಬೇಡ, ಮಳೆನೇ ಪೋಸ್ಟ್ಪೋನ್ ಮಾಡೋಣ. ಮಳೆನ ಹೆಂಗ್ ಪೋಸ್ಟ್ಪೋನ್ ಮಾಡ್ತೀರಿ? ನಾನು ಮಾಡ್ತೀನಿ, ನೀ ಯಾಕೆ ಟೆನ್ಷನ್ ತಗೊಂಡು? ನೀ ಎಲ್ಲ ತಯಾರು ಮಾಡ್ಕೊ, ನಾಳೆ ಬೆಳಗ್ಗೆ ಪುಣ್ಯವಾಚನ ರೆಡಿ ಮಾಡಿಕೊ, ಎಲ್ಲ ರೆಡಿ ಮಾಡ್ಕೊ, ಎಲ್ಲ ಕರೆಕ್ಟ್ ಆಗ. ಬೆಳಗ್ಗೆ ಅವತ್ತು ಏನು ಯಾವ ಡೇಟ್ ಇಟ್ಟಿದ್ರು ಆ ಡೇಟ್ ಬೆಳಗ್ಗೆ ಆ ಮುಹೂರ್ತಕ್ಕೆ ಮಳೆ ಇಲ್ಲ. ಮಳೆಯನ್ನ ಕರೆಸೋದು, ಮಳೆಯನ್ನ ನಿಲ್ಸೋದು ನಮ್ ಕೈಲಿರತ್ತಾ? ನಮ್ ಕೈಲಿರಲ್ಲ ಅದು. ನಾನೀಗ ಬಿಸಿಲು, ನಂಗೆ ತುಂಬಾ ಬಿಸಿಲಾಗ್ತಾ ಇದೆ, ಮೋಡ ಬಂದ್ಬಿಡ್ಲಿ ಈಗ ಅಂತಂದ್ರೆ ಇಲ್ಲಿಂದ ಬರುತ್ತೆ ಮೋಡ? ಯಾರು ಕೇಳ್ತಾರೆ ನಿಮ್ ಮಾತನ್ನ?
ಅವರ ಮಾತನ್ನ ದೇವತೆಗಳು ಕೇಳ್ತಾ ಇದ್ರು. ವಿಜಯದಾಸ ಸುಳಾದಿಗಳು ಕೇಳ್ತೀವಿ, ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ, ಗ್ರಹಗಳೆಲ್ಲ ಇವರಿಗೆ ಸಹಾಯ ಮಾಡ್ತಾ. ಏನ್ ಸಹಾಯ ಮಾಡೋದು? ಯಾರೋ ಒಬ್ರು ವಿಜಯದಾಸ ಕಡೆ ಬರೋ, ಸ್ವಾಮಿ ನಂಗೆ ತೊಂದರೆ ಇದೆ, ಏನೋ ಶನಿ ಕಾಟ ಅಂತಾರೆ, ಶುಕ್ರನ ಕಾಟ, ಕುಜನ ಕಾಟ ಅಂತ. ಹೌದಾ, ಯಾಕೆ ಚಿಂತೆ ಮಾಡ್ತಿ, ನಾನು ಅನುಗ್ರಹ ಮಾಡ್ತೇನೆ, ಎಲ್ಲ ಒಳ್ಳೇದಾಗತ್ತೆ. ಆ ಎಲ್ಲ ಏನು ಗ್ರಹಗಳು ಇರ್ತಿದ್ವಲ್ಲ, ಎಲ್ಲ ಇವರ ಮಾತನ್ನ ಕೇಳ್ತಾ ಇದ್ವು ಅಂತೆ. ಮಾತನ್ನ ಕೇಳ್ತಾ ಇದ್ವು ಅಂದ್ರೆ ಲಂಚ ಕೊಟ್ಟಿದ್ರ ಅವರು, ಇನ್ಫ್ಲುಯೆನ್ಸ್ ಮಾಡಿದ್ರ ಏನನ್ನ? ಮತ್ತೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದ್ರೆ ಆ ಭಗವಂತನಲ್ಲಿ ತಮ್ಮ ಮನಸ್ಸನ್ನ ಇಟ್ಟು ಅವನ ವಿಶೇಷ ಧ್ಯಾನವನ್ನ ಮಾಡಿದ್ದಕ್ಕೆ ಇವರೆಲ್ಲ ಭಗವದ್ಭಕ್ತರು ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ರು. ಇದೇ ವಿದ್ಯಾಮಾನ್ಯ ತೀರ್ಥರಲ್ಲೂ ಇದೇ ಪರಿಸ್ಥಿತಿ. ಪೇಜಾರ ಸ್ವಾಮಿಗಳಂತ ಮಹಾಶಿಷ್ಯರು ಸಿಕ್ಕಿದ್ರು ಅವರಿಗೆ, ಮಹಾಶಿಷ್ಯರು ಸಿಕ್ಕಿದ್ರು. ಪೇಜಾರ ಸ್ವಾಮಿಗಳಿಗೆ ಪಾಠವನ್ನು ಹೇಳ್ತಾ ಇದ್ರು. ಉಡುಪಿಯಲ್ಲಿ ಪೇಜಾರ ಸ್ವಾಮಿಗಳಿಗೆ ಸಣ್ಣ ವಯಸ್ಸಿಗೆ ಆಶ್ರಮವಾಯಿತು. ಅವರ ಮೊದಲನೇ ಪರ್ಯಾಯದಲ್ಲೇನೆ ಈ ಗುರುಗಳು ಪಾಠ ಹೇಳಲಿಕ್ಕೆ ಉಡುಪಿಯಲ್ಲೇ ಇದ್ರು, ಅವರಿಗೆ ಪಾಠ ಹೇಳಲಿಕ್ಕೆ. ನಿತ್ಯ ಪೇಜಾವರ ಸ್ವಾಮಿಗಳ ತೀಕ್ಷ್ಣತೆ, ಬುದ್ಧಿ ತೀಕ್ಷ್ಣತೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಮಧ್ವ ಸರೋವರ ನೋಡಿದ್ದೀರಿ, ಮಧ್ವ ಸರೋವರದಲ್ಲಿ ಸ್ನಾನ ಮಾಡೋದು ಪೇಜಾವರ ಸ್ವಾಮಿಗಳು. ಸ್ನಾನವನ್ನ ಮಾಡಿ ಕೃಷ್ಣ ದರ್ಶನಕ್ಕೆ ಒಳಗಡೆ ಗರ್ಭಗುಡಿಯಲ್ಲಿ ಬರ್ಲಿಕ್ಕೆ ಎಷ್ಟು ನಿಮಿಷ ಬೇಕು? 1 ನಿಮಿಷ, 1.5 ನಿಮಿಷ ಜಾಸ್ತಿ ಆಯ್ತು. ನಾವೇ ಬರ್ತೀವಿ, ಆ ವಾಚ್ಮ್ಯಾನ್ ಒದ್ದಾಡ್ತಿರ್ತಾನೆ, ಒದ್ದಿ ಒಯ್ಬೇಡ್ರಿ ಅಂತ. ಅಷ್ಟರ ನಾವೇ 1.5 ನಿಮಿಷ ಬಂದ್ಬಿಟ್ಟಿರ್ತೀವಿ. ಇನ್ನು ಅವ್ರ ಸ್ವಾಮಿಗಳ ಸಲ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಬಾಗಿಲನ್ನ. ಅವ್ರಲ್ಲಿ ಮುಳುಗಿ ಎಲ್ಲ ಒರೆಸ್ಕೊಂಡು ಬರ್ಲಿಕ್ಕೆ ಎಷ್ಟೊತ್ತು ಬೇಕು? 1 ನಿಮಿಷ, 1.5 ನಿಮಿಷ ಸಾಕು. ಪೇಜಾವರ ಸ್ವಾಮಿಗಳು ಎಷ್ಟು ಬುದ್ಧಿವಂತರು ಅನ್ಲಿಕ್ಕೆ ನಿಮ್ಗೆ ಹೇಳ್ತೀನಿ. ಸ್ನಾನ ಮಾಡಿ, ನಾವೆಲ್ಲ ನಿತ್ಯ ಮನೆಯಲ್ಲಿ ಸ್ನಾನ ಮಾಡ್ತೀವಿ. ಸ್ನಾನ ಆದ್ಮೇಲೆ ದೇವ್ರ ಮನೆಗೆ ಬರಬೇಕಾದಾಗ ವಾಯುಸ್ಥಿತಿಯನ್ನ ಪಾರಾಯಣ ಮಾಡ್ತಿರ್ತೀವಿ, ಸುಂದರಕಾಂಡವನ್ನ ಪಾರಾಯಣ ಮಾಡ್ತಿರ್ತೀವಿ, ಇಲ್ಲ ಬ್ರಹ್ಮಪಾರ ಸ್ತೋತ್ರವನ್ನ ಹೇಳ್ತಾ ಒಳಗೆ ಬರ್ತಿರ್ತೀವಿ ದೇವ್ರ ಪೂಜೆಗೆ. ಪೇಜಾವರ ಸ್ವಾಮಿಗಳಿಗೆ ಬ್ಯಾಸರಿಕೆ, ದಿನ ಅದೇ ಸ್ತೋತ್ರ ಹೇಳ್ಬೇಕಲ್ಲ. ನಿತ್ಯ ಕೃಷ್ಣನ ಮೇಲೆ ಒಂದು ಹೊಸ ಸ್ತೋತ್ರವನ್ನು ಮಾಡ್ತಿದ್ರಂತ. ಅಲ್ಲಿಂದ ಮುಳುಗಿ ಇಲ್ಲಿ ಎದ್ದಿ ಬರೋದ್ರೊಳಗಡೆ ಒಂದು ಹೊಸ ಸ್ತೋತ್ರವನ್ನ ಮಾಡಿ ಸಮರ್ಪಣೆ ಮಾಡೋದು. ಅದನ್ನ ಗುರುಗಳಿಗೆ ಹೇಳೋದು, ವಿದ್ಯಾಮಾನ್ಯ ತೀರ್ಥರು ಇವತ್ತು ಈ ಶ್ಲೋಕ ಮಾಡಿದ್ದೀನಿ ಸ್ವಾಮಿ ನಾನು, ನಾಳೆ ಇನ್ನೊಂದು ಶ್ಲೋಕವನ್ನು ಮಾಡೋದು, ನಾಳೆ ದಿನ ಶ್ಲೋಕವನ್ನು ಮಾಡೋದು. ನೆನ್ನೆ ಮಾಡಿ ಶ್ಲೋಕ ಅವ್ರಿಗೆ ಬೇಡಾಕಿತ್ತು, ಅವರಿಗೆ ಹೊಸ ಶ್ಲೋಕವನ್ನು ಮಾಡೋಣ ಅಂತ. ಇಷ್ಟು ಬುದ್ಧಿವಂತಿಕೆ ಅವರಲ್ಲಿ. ಅದನ್ನ ಸರಿಯಾಗಿ ಗುರುಗಳ ಕೆಲಸ. ಯಾವ ವಿದ್ಯಾರ್ಥಿ ಬುದ್ಧಿವಂತ ಇದ್ದಾನಲ್ಲ, ಅವನಿಗೆ ಬೇಕಾದಷ್ಟು ಆಹಾರವನ್ನು ಕೊಡ್ಲೇಬೇಕು. ಯಕ್ಷಾನುರೂಪೋ ಬಲಿಹಿ ಇತ್ಯಾಚಾರ್ಯ ಪ್ರತ್ಯಪೀಪತತ ಅಂತ ಖಂಡತ್ರಯದಲ್ಲಿ ಬರ್ತದೆ. ದೊಡ್ಡ ಆನೆ ಸಾಕಿರ್ತಾನೆ, ಆ ಆನೆಗೆ ಊಟಕ್ಕೆ ಏನ್ ಕೊಡೋದು? ಇಷ್ಟೊಂದು ಬಟ್ಲ ಪಾಯಸ ಕೊಡೋದು, ತಿನ್ನಪ್ಪ ಆನೆ ಅಂತ. ಅದು ಆನೆಗೆ ಎಲ್ಲಿ ಹತ್ಬೇಕದು? ಹಾಗೆ ಇಂಥ ಒಳ್ಳೆ ಬುದ್ಧಿವಂತ ಪೇಜಾವರ ವಿಶ್ವೇಶ ತೀರ್ಥರಿಗೆ ದಿವಸ ಒಂದಿಷ್ಟು ಪಾಠ ಹೇಳಿದ್ರೆ ಏನಾಕಿತ್ತು ಅವ್ರಿಗೆ? ವಿದ್ಯಾಮಾನ್ಯರು ವಿಚಾರ ಮಾಡಿದ್ರು, ಈ ಬುದ್ಧಿವಂತ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರದು, ಹಾಗಾದ್ರೆ ಅವನ ಸಲುವಾಗಿ ನಾನು ಇಲ್ಲೇ ಇರ್ತೇನೆ, ಇಲ್ಲೇ ಇದ್ದು ಪಾಠ ಹೇಳ್ತೇನೆ. ತಮ್ಮ 2 ವರ್ಷ ಪರ್ಯಾಯ ಇತ್ತಲ್ಲ ಪೇಜಾವರ ಸ್ವಾಮಿಗಳದು, ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ರು ಅವರು. ನಾನು ಪಾಠ ಹೇಳ್ತೇನೆ ಶಿಷ್ಯನಿಗೆ, ಯಾವ ಸಂಚಾರ ಬೇಡ, ಪಾದ ಪೂಜೆ ಬೇಡ, ಮುದ್ರೆ ಬೇಡ, ಏನು ಬೇಡ. ಅಷ್ಟು ಗುರುಗಳು ತ್ಯಾಗವನ್ನ ಮಾಡಿದ್ರು ಶಿಷ್ಯನ ಸಲುವಾಗಿ. ಅದಕ್ಕಿಂತ ಶಿಷ್ಯ ತಯಾರಾದ್ರು. ಶಿಷ್ಯ ತಯಾರಾಗಬೇಕು ಅಂದ್ರೆ ಗುರುಗಳ ತ್ಯಾಗ ಬಹಳ ಮಹತ್ವದ್ದು. ಇದು ಗೊತ್ತಿತ್ತು ವಿದ್ಯಾಮಾನ್ಯ ತೀರ್ಥರಿಗೆ. ತಮಗೆ ತಮ್ಮ ಗುರುಗಳು ಸತ್ಯಧ್ಯಾನರು ಅಷ್ಟು ತ್ಯಾಗವನ್ನ ಮಾಡಿ ವಿದ್ಯೆ ಕೊಟ್ಟದ್ದಕ್ಕೆ ನಾವು ಇಷ್ಟು ಬೆಳೆದಿದ್ದೇವೆ. ಹಾಗಾದ್ರೆ ನಾವು ಮುಂದಿನವರಿಗೆ ಅಷ್ಟು ತ್ಯಾಗವನ್ನ ಮಾಡಿ ವಿದ್ಯೆಯನ್ನು ಕೊಡಬೇಕು ಅವರಿಗೆ, ಆಗ ಅವರು ಉದ್ಧಾರ ಆಗತ್ತೆ. ಸುಮ್ಮನೆ ಪಾಠ ಹೇಳಿ ಮಂಗಳ ಮಾಡಿ ಹೇಗಾಗತ್ತೆ? ಸಾಧ್ಯ ಇಲ್ಲ. ಅಷ್ಟು ಅವರು ತ್ಯಾಗವನ್ನ ಮಾಡಿದ್ದಕ್ಕಾಗಿ ಪೇಜಾವರ ಸ್ವಾಮಿಗಳು ಇಷ್ಟು ಅದ್ಭುತವಾಗಿ ತಯಾರಾದರು. ಪೇಜಾವರ ಸ್ವಾಮಿಗಳಿಗೆ ಪಾಠ ಹೇಳಿದ್ರು. ಆಮೇಲೆ ವಿದ್ಯೇಶ ತೀರ್ಥರಿಗೆ, ಭಂಡಾರಕೇರಿ ಸ್ವಾಮಿಗಳಿಗೆ ವಿದ್ಯೇಶ ತೀರ್ಥರು ಅವರ ಶಿಷ್ಯ ಅಂದ್ರೇನೆ. ಆಮೇಲೆ ಭಂಡಾರಕೇರಿಯಿಂದ ಪಲಿಮಾರು ಮಠಕ್ಕೆ ಹೋದ್ರು. ಹೀಗಾಗಿ ಪಲಿಮಾರು ಅಲ್ಲಿ ಒಂದು ಮುಂದಿನ ಉತ್ತರಾಧಿಕಾರಿಗಳು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಅವರಿಗೆ ಪಾಠವನ್ನು ಹೇಳಿದರು. ಅದಾದ ಮೇಲೆ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರಿಗೆ ಪಾಠವನ್ನು ಹೇಳಿದರು. ಅದುಮಾರು ಸ್ವಾಮಿಗಳಿಗೆ ಪಾಠವನ್ನು ಹೇಳಿದರು. 5 ಜನರಿಗೆ ಪಾಠವನ್ನು ಹೇಳಿದರು ಅವರು. 5 ಜನರಲ್ಲಿ 5 ಜನನೂ ಭಾರಿ ಇದ್ದಾರೆ ನೋಡ್ರಿ. ಯಾರಲ್ಲಿ ತೋರ್ಸಲ ಹೋಗ್ರಿ ನೋಡೋಣ. 5 ಮಂದಿ ಶಿಷ್ಯರಲ್ಲಿ 5 ಮಂದಿ ಶಿಷ್ಯರು
ಅದ್ಭುತವಾಗಿ ತಯಾರಾಗಬೇಕು ಅಂದ್ರೆ ಆ ಗುರುಗಳು 5 ಮಂದಿ, ಇವತ್ತು ಎಲ್ಲಾ ಕಡೆ ಬೇಕಾದಷ್ಟು ನಾವು ಏನಾಗಿದೆ, ನಮಗೆ ಕೈಯಲ್ಲಿ ಮೊಬೈಲ್ ಇದ್ದಿದ್ದಕ್ಕಾಗಿ ನಾವು ಅದನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಬೇಕಾದಷ್ಟು ವಿಷಯ, ಬೇಕಾದ್ದು ಬೇಡವಾದ್ದು ಎಲ್ಲಾನು ಬರ್ತಾ ಇರುತ್ತೆ ಒಳಗಡೆ. ನಾವೆಲ್ಲ ಲಾಸ್ಟ್ ಬೆಂಚರ್ಸ್, ನಮಗೆ ಪಾಠ ಸರಿಯಾಗಲ್ಲ. ನೀವೇನು ಓದೋರ್ಗೇನು ನೀವು ಓದ್ಸೋದು? 80% ತಗೊಳ್ಳೋರ್ಗೆ ನೀವೇನ್ ಪಾಠ ಹೇಳೋದು? ನಮ್ಮನ್ ಪಾಸ್ ಮಾಡಿಸಿ. ನಾವು ಲಾಸ್ಟ್ ಬೆಂಚಲ್ಲಿ ಇರ್ತೀವಲ್ಲ, ನಾವು 20 ಮಾರ್ಕ್ಸ್ ತಗೋತಿರ್ತೀವಿ, ನಮ್ಮನ್ ಪಾಸ್ ಮಾಡಿಸಿ ನೋಡೋಣ ಅಂತ ಇವತ್ತೆಲ್ಲಾ ಕಡೆ ಅಭಿಯಾನ. ವಿದ್ಯಾಮಾನ್ಯರನ್ನ ಅವಾಗೇ ಮಾಡಿ ಮುಗಿಸ್ಬಿಟ್ರು. ಒಂದು ವರ್ಗದಲ್ಲಿ ಎಷ್ಟು ಮಂದಿ ಇರ್ತಾರೋ ಆ ಕ್ಲಾಸ್ ರೂಮಿನಲ್ಲಿ ಅಷ್ಟೂ ಮಂದಿ ಶಾಣ್ಯರಾಗಬೇಕು ಅಂದ್ರೆ ಗುರುಗಳು ಅಷ್ಟೂ ಮಂದಿಗೆ ಲಕ್ಷ್ಯವನ್ನು ಕೊಡಬೇಕು, ಅಷ್ಟಷ್ಟು ಪರಿಶ್ರಮವನ್ನು ಪಡ್ಬೇಕಾಗತ್ತೆ. ಒಬ್ಬರಿಗೆ 1 ಸರ್ತಿ ಹೇಳಿದ್ರೆ ಅರ್ಥ ಆಗತ್ತೆ, ಒಬ್ಬನಿಗೆ 2 ಸರ್ತಿ ಹೇಳ್ಬೇಕಾಗತ್ತೆ, ಒಬ್ಬನಿಗೆ 10 ಸರ್ತಿ ಹೇಳ್ಬೇಕಾಗತ್ತೆ. ಹೇಳ್ತಿದ್ರು ಅವರು, ಬೇಸರಿಕೆ ಪಡ್ಕೋತಿರ್ಲಿಲ್ಲ. 1 ಸರ್ತಿ ಪಾಠವನ್ನು ಹೇಳಿ ನೀವು ತಯಾರು ಮಾಡ್ಕೊಳ್ರಿ ಅಂತ ಅಂತಿರಲಿಲ್ಲ. ಹಂಗಾಗಿದ್ರೆ ಇಷ್ಟು ತಯಾರು ಆಗ್ತಿರ್ಲಿಲ್ಲ. ಎಲ್ಲರೂ ಶಿಷ್ಯರಿಂದ ಗುರುಗಳನ್ನು ನೋಡ್ಬೇಕಂತ, ಹೇಗಿದ್ದಾರೆ ಗುರುಗಳು ಅಂತ. ಛಾತ್ರೇಣ ಗುರುಮದ್ರಾಕ್ಷಿತ್ ಅಂತ ಹೇಳ್ತಾರೆ. ಇವರೆಲ್ಲ ಶಿಷ್ಯರು ಇಂಥವ್ರು ತಯಾರಾಗಿದ್ದಾರೆ ಅಂತಂದ್ರೆ, ಇವತ್ತು ಅದಮಾರ್ ಸ್ವಾಮಿಗಳ ಪ್ರವಚನ ಯಾರು ಬೇಡ ಅಂತಂತೀರಿ? ವಿದ್ಯಾಧೀಶ ತೀರ್ಥ ಶ್ರೀಪಾದ ಪಲಿಮಾರ್ ಪ್ರವಚನ ಬೇಡ ಅಂತಂತೀರಾ? ಭಾಗವತಾಶ್ರಮದಲ್ಲಿ ಪ್ರವಚನ ಇರುತ್ತೆ, ಅದರ ಮುಂದಿನ ಮುಖ ಆ ಕಡೆ ಇದೆ, ಅದಕ್ಕೆ ವರ್ಕೊಂಡು ಹಿಂದೆ ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ನಮ್ಮ ಪರಿಚಯದವರು ಇರ್ತಾರೆ. ಅವ್ರು ಅಂತಾರೆ, ನಿತ್ಯ ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆ ಸ್ವಾಮಿಗಳ ಮೈಕೆ ಬೇಡ, ನಾವಲ್ಲಿ ಹೋಗೋದು ಬೇಡ, ನಮ್ಮ ಮನೆಯಲ್ಲಿ ತಾನೇ ಎಲ್ಲ ಪ್ರವಚನ ಕೇಳಿಸುತ್ತೆ. ಯಾರು ಪ್ರವಚನ ಬೇಡ ಅಂತಾರೆ? ಅವರ ಪ್ರವಚನ ಯಾರ್ಯಾದ್ರೂ ಬೇಡ ಅಂತಂತೀರಾ? ಎಷ್ಟು ಚೆನ್ನಾಗಿ ಪ್ರವಚನ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಪಾಠವನ್ನು ಮಾಡ್ತಾರೆ. ಸುಗುಣೇಂದ್ರ ತೀರ್ಥರು ಎಂತೆಂಥ ಕಾರ್ಯವನ್ನು ಮಾಡಿದ್ದಾರೆ. ಪೇಜಾವರ ಸ್ವಾಮಿಗಳು ಎಂತಹ ದೊಡ್ಡ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಸಾವಿರಾರು ಜನ ವಿದ್ವಾಂಸರನ್ನು ತಯಾರು ಮಾಡಿದ್ದಾರೆ. ಯಾರಾದ್ರೂ ಒಬ್ರು ಫೇಲ್ ಆಗಿದ್ದಾರೆ ಇದರೊಳಗಡೆ? ಒಬ್ರು ಫೇಲ್ ಆಗಿದ್ದವ್ರನ್ನ ತೋರಿಸಿ ನೋಡೋಣ. ಆಗ್ಲಿಲ್ಲ. ಯಾಕೆ ಅಂದ್ರೆ ಆಗಲಿಲ್ಲ ಅನ್ನೋದಕ್ಕಿಂತ ಆಗ್ಲಿಕ್ಕೆ ಕೊಡ್ಲಿಲ್ಲ ವಿದ್ಯಾಮಾನ್ಯರು. ಅದು ಬಹಳ ಮಹತ್ವದ್ದು. ಆಗ್ಲಿಕ್ಕೆ ಕೊಡ್ಲಿಲ್ಲ ಅವರನ್ನು. ಇದು ನಾವು ಅವರಿಂದ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅವತ್ತು ಅವರು ಇಷ್ಟೆಲ್ಲ ಪಾಠ ಪ್ರವಚನ ಮಾಡಿದ್ದಕ್ಕಾಗಿ ಅದರ ಪರಂಪರೆ ಅವರು ಅವರ ಶಿಷ್ಯರಿಗೆ ಅದು ಹರ್ಕೊಂಡು ಬಂತು. ಅನಂತ ಕೃಷ್ಣ ಶಾಸ್ತ್ರಿಗಳು ಅಂತ ಒಬ್ಬರು ಅದ್ವೈತಿ ವಿದ್ವಾಂಸರು. ಅವರು ಸತ್ಯಧ್ಯಾನ ತೀರ್ಥರ ಕಾಲದಿಂದಲೂ ಅವರು ಸತ್ಯಧ್ಯಾನರಿಗೆ ಅವರಿಗೆ ಬಹಳ ಸ್ನೇಹಿತನ. ವಾದಕ್ಕೆ ಕೂತ್ಕೊಂಡಾಗ ಮತ್ತೆ ದ್ವೈತಾದ್ವೈತ ಚರ್ಚೆಯನ್ನ ಮಾಡೋದು. ಅಲ್ಲಿ ಮತ್ತೆ ಯಾವಾಗಲೂ ಬಂದ್ರೂ ಪಾಪ ಅವರು ಸೋಲೋದು, ಸತ್ಯಧ್ಯಾನರು ಗೆಲ್ಲೋದು. ಆದರೆ ಅವರಿಗೆ ಸೋತೀವಿ ಅಂತ ಎಂದೂ ಅನಿಸ್ತಿರ್ಲಿಲ್ಲ ಅವ್ರ ಬಾಯಿಂದ. ಅವ್ರಿಗೆ ಏನು ಸಂಭಾವನೆ ಕೊಡಬೇಕು, ಸಂಭಾವನೆ, ದಕ್ಷಿಣೆ, ಶಾಲು, ಮರ್ಯಾದೆ ಇವೆಲ್ಲವನ್ನು ಕೊಟ್ಟು ಅವರನ್ನ ಕೊಟ್ಟು ಕಳಿಸೋದು. ಅವ್ರು ಮತ್ತೆ ಇನ್ನೊಂದು 2 ತಿಂಗಳು ತಯಾರಾಗಿ ಬರ್ತಿದ್ರು. ಮತ್ತೆ ಅದೇ ಕೆಲಸ, ಆ ಜರಾಸಂಧ ವಧ ಇದ್ದಾಗದು. ಸತ್ಯಧ್ಯಾನ ಕಾಲ ಆದ ಮೇಲೆ ವಿದ್ಯಾಮಾನ್ಯರನ್ನ ಹುಡ್ಕೊಂಡು ಬರ್ತಿದ್ರು ಅವರು. ಸತ್ಯಧ್ಯಾನ ಶಿಷ್ಯಂದಿರು ಅಂತ ಹೇಳಿ ವಿದ್ಯಾಮಾನ್ಯರ ಹತ್ರ ಬರ್ತಿದ್ರು. ಆ ವಿದ್ಯಾಮಾನ್ಯ ತೀರ್ಥರು, ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು, ನಮ್ಮ ಮಾಹುಲಿ ಗೋಪಾಲಾಚಾರ್ಯರು, ನಮ್ಮ ಗುರುಗಳ ತಂದೆಯವರು, ಇವರೆಲ್ಲ ಒಂದೇ ಕ್ಲಾಸ್ಮೇಟ್ ಸತ್ಯಧ್ಯಾನದ ಕಡೆ ಓದ್ಬೇಕಾದಾಗ. ನಮ್ಮ ಮುಂಬೈ ಮಾತುಂಗಾದಲ್ಲಿ ನಮ್ಮ ಮೊದಲನೇ ವಿದ್ಯಾಪೀಠ ವಾಣಿ ವಿಹಾರ ವಿದ್ಯಾಲಯ ಅಂತ ನಮ್ಮ ವಿದ್ಯಾಪೀಠ. ಆಮೇಲೆ ಸತ್ಯಧ್ಯಾನ ವಿದ್ಯಾಪೀಠ ಅಂತ ಅದನ್ನ ಮುಲುಂಡಿಗೆ ಶಿಫ್ಟ್ ಮಾಡಿ ಸ್ಥಾಪನೆ ಮಾಡಿತ್ತು. ಅಲ್ಲಿ ಮುಂಬೈಗೆ ಬರ್ತಿದ್ರು ಅನಂತಕೃಷ್ಣ ಶಾಸ್ತ್ರಿಗಳು ವಾದವನ್ನ ಮಾಡ್ಲಿಕ್ಕೆ. ವಿದ್ಯಾಮಾನ್ಯ ತೀರ್ಥರ ಹತ್ರ 100 ಬಾರಿ ವಾದವನ್ನ ಮಾಡಿದ್ದಾರೆ, ಸೋತಿದ್ದಾರೆ. 100 ಬಾರಿ ಮಾಡಿದ್ರೆ 100 ಬಾರಿನೂ ಸೋತಿದ್ದಾರೆ. 1 ಬಾರಿನೂ ವಿದ್ಯಾಮಾನ್ಯ ಸೋಲಿಲ್ಲ. ಅವರು ಅದ್ವೈತ ಸುಧಾ ಅಂತ ಒಂದು ಗ್ರಂಥವನ್ನು ಬರೀತಾರೆ. ನಮ್ಮಲ್ಲಿ ಏನು ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಬರೆದಿದ್ದಾರಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ಒಬ್ಬ ಅದ್ವೈತಿಗಳು, ಅನಂತಕೃಷ್ಣ ಶಾಸ್ತ್ರಿ ಎನ್ನುವಂತ ಅದ್ವೈತಿಗಳು ಅದನ್ನ ಖಂಡನೆ ಮಾಡ್ತಾರೆ, ಪೂರ್ಣ ಖಂಡನೆ ಮಾಡ್ತಾರೆ. ಆ ಸುಧಾ ಗ್ರಂಥವನ್ನ ಖಂಡನೆ ಮಾಡಿ ಟೀಕಾಕೃತ್ಪಾದರು ಬರೆದಿದ್ದು ಸರಿಯಲ್ಲ, ದ್ವೈತ ಸಿದ್ಧಾಂತ ತಪ್ಪಿದೆ ಶ್ರೀಮದಾಚಾರ್ಯರದು ಅಂತ ಮಾಡ್ತಾರೆ. ಆಗ ವಿದ್ಯಾಮಾನ್ಯ ತೀರ್ಥರು ಆ ಪುಸ್ತಕವನ್ನ ತರಿಸಿಕೊಂಡು ಅದನ್ನ ಪೂರ್ಣ ಸ್ಟಡಿ ಮಾಡಿ ಅದಕ್ಕೆ ಖಂಡನ ಬರೀತಾರೆ. ಅದ್ವೈತ ತತ್ವಸುಧಾ ಅಂತ ಹೇಳಿ ಅದಕ್ಕೆ ಖಂಡನ ಬರೀತಾರೆ.
ಖಂಡನ ಬರಿಬೇಕಾದ್ರೆ ತುಂಬಾ ಕಷ್ಟ ಇದೆ. ನಮ್ಮ ಶಾಸ್ತ್ರ ಪೂರ್ಣ ಗೊತ್ತಿರಬೇಕು, ಅವರ ಶಾಸ್ತ್ರನೂ ಪೂರ್ಣ ಗೊತ್ತಿರಬೇಕು. ಅಂದ್ರೆ ನಾವೇನ್ ಹೇಳಿದ್ವಿ, ಅದಕ್ಕೆ ಅವ್ರೇನ್ ಹೇಳಿದ್ರು, ಮತ್ತೆ ಅವ್ರು ಕೊಟ್ಟ ದೋಷ ನಮಗೆ ಬರತ್ತಾ ಇಲ್ವಾ, ಆಮೇಲೆ ನಮ್ಮ ದೋಷವನ್ನು ನಾವು ಪರಿಹಾರ ಮಾಡಿಕೊಂಡು ಅವರಿಗೆ ನಾವು ಮತ್ತೆ ದೋಷವನ್ನು ಕೊಡಬೇಕು. ಕೇಳಿದಷ್ಟು ಅಥವಾ ಪುಸ್ತಕ ಓದಿದಷ್ಟು ಸರಳ ಅಲ್ಲ ಅದನ್ನ ಮಾಡೋದು ಕೆಲಸ. ಆ ಗ್ರಂಥವನ್ನು ರಚನೆ ಮಾಡಿದ್ರು. ಕನ್ನಡದಲ್ಲಿ ಬೇಕಾದಷ್ಟು ಅನುವಾದಗಳನ್ನು ಮಾಡಿಟ್ರು, ಲೌಕಿಕರಿಗೆಲ್ಲ ಅನುಕೂಲವಾಗಲಿ, ಯಾರಿಗೆ ಸಂಸ್ಕೃತ ಬರುವುದಿಲ್ಲ ಅವರಿಗೆ ಅನುಕೂಲವಾಗಲಿ ಅಂತ ಲಿಖಿ. ದಶ ಪ್ರಕರಣಗಳನ್ನ ಕನ್ನಡದಲ್ಲಿ ಮಾಡಿದ್ದಾಯ್ತು. ದಶ ಉಪನಿಷತ್ತುಗಳನ್ನ ಕನ್ನಡದಲ್ಲಿ ಮಾಡಿಸಿದ್ರು. ಅಲ್ಲಿ ಆಂಧ್ರಹಳ್ಳಿಯಲ್ಲಿ ಒಂದು ವಿದ್ಯಾಪೀಠವನ್ನು ತೆಗೆದ್ರು, ವಿದ್ಯಾಮಾನ್ಯ ನಗರ ಅಂತ ಅದಕ್ಕೆ ಹೆಸರಿಟ್ಟು, ಅಲ್ಲಿ ಆಗಿನ ಕಾಲಕ್ಕೆ ಎಲ್ಲಾ ಜಾಗಗಳನ್ನು ನಮ್ಮ ಮಾಧ್ವರಿಗೆ ಮಾರಬೇಕು ಅಂತ ಹೇಳಿ ಹಾಗೆ ಮಾಡಿಸಿ ಎಲ್ಲ ಅದನ್ನ ಮಾಡಿಟ್ಟು ಹೋದ್ರು. ಇವತ್ತಲ್ಲಿ ಯಾರಿಲ್ಲ ಬಿಡಿ. ಆದರೆ ಅಷ್ಟು ಕಷ್ಟವನ್ನ ಪಟ್ಟಿ ಮಾಡಿದವರು. ಯಾಕೆ? ಸಮಾಜ ಒಂದುಗೂಡ್ಲಿ. ಎಲ್ಲ ಕೆಲಸವನ್ನ ಮಾಡಿದ್ರು. ವಾದವನ್ನ ಮಾಡಿದ್ರು, ವಾಕ್ಯಾರ್ಥವನ್ನ ಮಾಡಿದ್ರು, ಗ್ರಂಥ ರಚನೆಯನ್ನು ಮಾಡಿದ್ರು, ಶಾಪಾನುಗ್ರಹವನ್ನು ತೋರಿಸಿಕೊಟ್ರು. ಇಡೀ ಬದರಿಗೆ ಹೋಗ್ತಾರೆ. ಬದರಿಗೆ ಹೋಗಿ ಕಾಷ್ಟಮೌನ ವ್ರತವನ್ನ ಮಾಡ್ತಾರೆ. 48 ದಿವಸಗಳ ಕಾಲ ಕಾಷ್ಟಮೌನ ವ್ರತ. ಕಾಷ್ಟಮೌನ ಅಂದ್ರೆ ಏನು? ಮೌನ ವ್ರತ ಸಾಕು. ಕಾಷ್ಟಮೌನ ಅಂದ್ರೆ ಏನು? ಕಟ್ಟಿಗೆ ಇದ್ದ ಹಾಗಿರೋದು. ಕಟ್ಟಿಗೆ ಮಾತಾಡತ್ತಾ? ಕಟ್ಟಿಗೆ ಮಾತಾಡಲ್ಲ. ಹಾಗೆ ಇವರು ಅಷ್ಟು ಕಾಷ್ಟಮೌನ ವ್ರತ. ಹರಿದ್ವಾರದಿಂದ ಎಲ್ಲರೂ ಬದರಿಗೆ ಹೋಗ್ತಾರೆ. ಜೊತೆಗೆ 100 ಜನ ಶಿಷ್ಯನಿರ್ತಾರೆ. ಎಲ್ಲರನ್ನ ಕಳಿಸಿ ಬಿಡ್ತಾರೆ. ತಾವು ತಮ್ಮ ಜೋಡಿ ಇಬ್ರೇ, ಒಟ್ಟ 3 ಜನ ಬದರಿಯಲ್ಲಿ ಇದ್ರು. ಅದು ಕಾಲ್ನಡಿಗೆಯಲ್ಲಿ ಹೋಗಿರ್ತಾರೆ ಬದರಿಗೆ. ಅಲ್ಲಿ ಹೋಗಿ ಅಲ್ಲೇ ಇಳ್ಕೋತಾರೆ. ಅಲ್ಲೇ ಇಳ್ಕೊಂಡು 48 ದಿವಸಗಳ ಕಾಲ ನಿತ್ಯ ಅರುಣೋದಯ ಕಾಲಕ್ಕೆ ಅಲಕನಂದೆಯಲ್ಲಿ ಸ್ನಾನ ಮಾಡೋದು, ಮುಳುಗಿ ಹಾಕೋದು, ಬರೋದು, ತಮ್ಮ ಜಪ ಪೂಜೆ ಅನೇಕವನ್ನು ಮಾಡೋದು, ಅಖಂಡ ಪಾಠ ಪ್ರವಚನ ಮಾಡ್ತಾ ಕೊಡೋದು. ಆ ಶಿಷ್ಯರನ್ನ ಇಟ್ಟುಕೊಂಡು ಪಾಠವನ್ನು ಹೇಳೋದು, ಪ್ರವಚನವನ್ನು ಮಾಡೋದು, ದೇವರ ದರ್ಶನ, ನಾರಾಯಣ ದರ್ಶನ ಮಾಡೋದು. 48 ದಿವಸಗಳ ಕಾಲ ಇದ್ರು. ಇವತ್ತು ನಾವೆಲ್ಲ ಹೇಗಿರುತ್ತೆ ಅಂದ್ರೆ ರನ್ನಿಂಗ್ ರೇಸ್ ಇದ್ದಂಗೆ ಇರುತ್ತೆ. ಬದರಿ ಯಾತ್ರಾ ಅಂದ್ರೆ ಏನು? ರನ್ನಿಂಗ್ ರೇಸ್. ಅದು ಬಡ 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 ಓಡೋದು, ಆ ಗೋಡಿಗೆ ಮುಟ್ಟಿ ಈ ಗೋಡಿ ಬಿಡೋದು. ಹಾಗೆ ಹರಿದ್ವಾರಕ್ಕೆ ಹೋಗೋದು, ಆ ಹರಿದ್ವಾರದಿಂದ ನಾವು ಗಾಡಿ ಮಾಡ್ಕೊಂಡು ಮೇಲೆ ಹೋಗಿ ಬದರಿ ಹಿಂಗ್ ಮುಟ್ಟೋದು, ಬಂದ್ಬಿಡೋದು ಕೆಳಗಡೆ. ನಮಗೆ ಶಕ್ತಿನೂ ಕಮ್ಮಿ, ದೀಕ್ಷೆಯೂ ಕಮ್ಮಿ, ದೇಹಾಲಸ್ಯ, ಹಣ, ಸಂಸಾರ, ತಿರುಗಿ ಬರಬೇಕು, ನೌಕರಿ, ರಜಾ ಇಲ್ಲ, ಎಲ್ಲ ಸರಿ. ಆದರೆ ಆ ಮಹಾನುಭಾವರು ಇವತ್ತು ನಮಗೆಲ್ಲ ಅಲ್ಲಿ ಹೋದ್ರೆ ರೂಮ್ ಇದೆ, ಅಚ್ಚುಕಟ್ಟಾಗಿ ಒಳಗಡೆ ಬೆಚ್ಚಗೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಅಥವಾ ಅವ್ರಿಗೆ ಆಗಿನ ಕಾಲಕ್ಕೆ ಬೆಚ್ಚಗೆ ಮಾಡ್ಕೊಳ್ಲಿಕ್ಕೆ ಬರ್ತಿದ್ರು, ಅವ್ರು ಮಾಡ್ಕೊಳ್ಳೋ ಅವಸ್ಥೆ ಇಲ್ಲ. ಸನ್ಯಾಸಿಗಳು ಅವ್ರೇನ್ ಗಾದಿ ಹಾಸ್ಕೋತಾರೆ, ದಪ್ಪ ಚಾದು ಹಚ್ಕೊಂಡ್ ಮಲ್ಕೋತಾರೆ ಸನ್ಯಾಸಿಗಳು. ತಮ್ಮ ದೀಕ್ಷೆಯಲ್ಲಿ ಇರ್ಬೇಕಲ್ಲ ಅವರು. ಅಂತಹ ಬದರಿಯಲ್ಲಿ 48 ದಿವಸ ಇರ್ತಾರೆ. ಅವರು ಶಾಸ್ತ್ರಾಧ್ಯಯನ ಮಾಡಿದ್ರು, ಎಲ್ಲ ಒಂದು ಕಡೆ. ನಮ್ಗಿರ್ಲಿಕ್ಕೆ ಆಗತ್ತಾ 48 ದಿವಸ? ಇವತ್ತು ಆಗತ್ತಾ? ಯಾರೋ ಹೇಳ್ತಿದ್ರು, ಅವ್ರ ಹೆಸರು ಮರ್ತೋಗಿದೆ, 108 ಬಾರಿ ಬದರಿ ಯಾತ್ರೆ ಮಾಡಿದ್ದಾರೆ ಅವರು. ಅವ್ರು ಹೇಳಿದ್ರು 108 ಬಾರಿ ಬದರಿ ಯಾತ್ರೆ ಮಾಡಿದ್ದೀವಿ ಆಚಾರ್ಯ, ಅದರ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ದೊಡ್ಡ ಸಾಧನೆ. 108 ಬಾರಿ ಬದರಿ ಯಾತ್ರೆ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಸಾಧನೆ, ಪ್ರಶ್ನೆ ಇಲ್ಲ. ಒಂದು ಬಾರಿ ಹೋದಾಗಲಾದ್ರೂ 48 ದಿವಸ ಇದ್ದಾರಾ? 108 ಬಾರಿ ಹೋಗಿದ್ದೀವಿ. ಬೆಳಗ್ಗೆ ಹೋಗಿರ್ತೀವಿ, ಸಂಜೆ ಬಂದ್ಬಿಡ್ತೀವಿ. ಅಥವಾ ಅವತ್ತು ರಾತ್ರಿ ಹಾಲ್ಟ್ ಆಗಿ ಮರುದಿವ್ಸ ಬೆಳಗ್ಗೆ ಬೇಗ ಅಭಿಷೇಕ ದರ್ಶನ ಅಥವಾ ವಿಷ್ಣು ಸಹಸ್ರನಾಮದ ಟಿಕೆಟ್ ಮಾಡಿಸಿರ್ತೀವಿ. ಈಗ ಅದು ತುಟ್ಟಿಯಾಗಿದೆ. ಈಗ ಒಬ್ಬರಿಗೆ 5,000 ರೂಪಾಯಿ. ಆಗ 5,000 ರೂಪಾಯಿ ಒಂದು ಫ್ಯಾಮಿಲಿ ಬಿಡ್ತಿದ್ರು. ಈಗ ಒಬ್ಬರಿಗೆ 5,000 ರೂಪಾಯಿ. ಈಗ ಒಂದು ಟೋಕನಿಗೆ ಒಬ್ಬನೇ ಬಿಡೋದು. ಎಷ್ಟು ತನಕ ಇರ್ತೀವಿ ಅಲ್ಲಿ? ಆದರೆ 48 ದಿವಸ ಇದ್ದದ್ದು ಅದು ಸಣ್ಣ ಮಾತಲ್ಲ. ದೇಹದ ಶ್ರಮ, ಊಟ, ಅಲ್ಲಿದ್ರು. ಕಡೇ ಕಾಲಕ್ಕೆ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅನ್ನೋ ಶಬ್ದ ಏನರ್ಥ? ಇದನ್ನ ಸರಳ ಸಂಸ್ಕೃತ ಬರ್ತಿದ್ರು ಹೇಳ್ಬೋದು. ಜೀವನದ ಉದ್ದಕ್ಕೂ ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ರಿ, ಕಡೇ ಕಾಲಕ್ಕೆ ವಿಶೇಷವಾಗಿ ಸ್ಮರಣೆ ಮಾಡ್ಬಿಡ್ರಿ. ಜೀವ ಹೋಗ್ಬೇಕಾದ್ರೆ ಸ್ಮರಣೆ ಮಾಡ್ರಿ. ಎಕ್ಸಾಮ್ ಅಲ್ಲಿ ಕೂತ್ಕೊಂಡು
ಪ್ರಶ್ನೆ ಪತ್ರಿಕೆಯನ್ನ ಕೈ ಕೊಟ್ಟು ಎಕ್ಸಾಮನ್ನ ಬರೀರಿ, ಉತ್ತರವನ್ನ ಬರೀರಿ ಅಂತಂದ್ರೆ ಅವನು ವರ್ಷ ಇಡೀ ಅಧ್ಯಯನ ಮಾಡಿದ್ರೆ ಆಗ ಬರೀಲಿಕ್ಕೆ ಬರುತ್ತೆ. ವರ್ಷ ಇಡೀ ಅಧ್ಯಯನ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ 3 ತಾಸಿನಲ್ಲಿ ಬರೀಲಿಕ್ಕೆ ಅವಕಾಶ ಸಿಗತ್ತೆ. ಏನೂ ಓದ್ಕೊಂಡೇ ಬಂದಿಲ್ಲ, ಪ್ರಿಪೇರ್ ಆಗಿಲ್ಲ ಅಂತ ಅನ್ನೋ ವ್ಯಕ್ತಿಗೆ ಎಕ್ಸಾಮ್ ಕರ್ಕೊಂಡೋಗಿ ಕೂಡಿಸಿದ್ರೆ ಏನ್ ಬರೀತಾನ ಅವನು? ಹಾಗೆ ನಮ್ಮ ಜೀವನದ ಕಡೆ ಪರೀಕ್ಷೆ ಯಾವಾಗ ಗೊತ್ತಾ? ದೇಹ ಹೋಗ್ಬೇಕಾದಾಗ, ಜೀವ ದೇಹವನ್ನು ಬಿಟ್ಟು ಹೋಗ್ಬೇಕಾದಾಗ, ಆಗ ನಾರಾಯಣ ಸ್ಮರಣೆಯನ್ನು ವಿಶೇಷವಾಗಿ ಮಾಡಿ ಅಂತ ಶ್ರೀಮದಾಚಾರ್ಯ ಹೇಳಿದ್ದು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಕಡೇ ಕಾಲಕ್ಕೆ ವಿಶೇಷವಾಗಿ ಸ್ಮರಣೆ ಮಾಡು. ಕಡೇ ಕಾಲಕ್ಕೆ ಸ್ಮರಣೆ ಮಾಡು ಅಂದ್ರೆ ಜೀವನ ಪೂರ್ತಿ ಸ್ಮರಣೆ ಮಾಡಿದ್ರೆ ಅವಾಗ ನೆನಪಾಗ್ತಾನೆ ದೇವರು. ಇಲ್ಲ ಜೀವನ ಪೂರ್ತಿ ಬರೇ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಅಂತಂದ್ರೆ ಸಾಯ್ಬೇಕಾದಾಗ ಅದೇ ನೆನಪಾಗತ್ತೆ, ಇನ್ನೇನು ನೆನಪಾಗಲ್ಲ. ನಾವು ಯಾರನ್ನು ಸ್ಮರಣೆ ಮಾಡ್ಕೋತಿರ್ತೀವಿ? ಭರತ ಚಕ್ರವರ್ತಿ ಇದ್ದ, ಅವನ ಕಥೆಯನ್ನು ಕೇಳ್ತೀವಿ. ಅವನು ಯಾವಾಗಲೂ ಆ ಜಿಂಕೆ ಮರಿ ಸ್ಮರಣೆ ಮಾಡಿ 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 ಪ್ರಾಣ ಬಿಟ್ಟ, ಕಡೆ ಜಿಂಕೆಯಾಗಿ ಹುಟ್ಟದ ಅವನು. ನಾವು ಕಡೆ ಕಾಲಕ್ಕೆ ಏನು ಸ್ಮರಣೆ ಮಾಡ್ತೇವೋ ಅದೇ ನಮಗೆ ಫಲಿಸೋದು ಅಂತ ಅಂದ ಮೇಲೆ ಕಡೆ ಕಾಲಕ್ಕೆ ನಾರಾಯಣ ಸ್ಮರಣೆ ಮಾಡಬೇಕು ಅಂದ್ರೆ ಯಾವಾಗ ಆ ಸ್ಮರಣೆ ಮಾಡಬೇಕು ಅಂದ್ರೆ ಜೀವನ ಪೂರ್ತಿ ಮಾಡಿ 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 ಅಭ್ಯಾಸ ಆಗಿದ್ರೆ ಅವಾಗ ಸ್ಮರಣೆಗೆ ಬರುತ್ತದು. ಇಲ್ಲ ಬರಲ್ಲ, ಬರಲ್ಲ. ದೇವ್ರು ಕೊಡಲ್ಲ. ಯಾಕೆ ಕೊಡ್ತಾನೆ? ಭೀಷ್ಮಾಚಾರ್ಯರ ಕಥೆಯಲ್ಲಿ ಕೇಳ್ತೀವಿ, ಭೀಷ್ಮಾಚಾರ್ಯರಿಗೆ ಶರಪಂಜರ ಮಲ್ಕೊಂಡ ಕೃಷ್ಣ ಕಾಣಿಸ್ತಾ ಇರ್ತಾನೆ, ದೇಹದ ಒಳಗಡೆ ಧ್ಯಾನ ಮಾಡ್ತಾ ಇರ್ತಾರೆ, ಕೃಷ್ಣ ಕಾಣಿಸ್ತಾ ಇರ್ತಾನೆ. ಇನ್ನೇನು ಜೀವ ಹೊರಗೆ ಬರ್ಬೇಕು, ಕೃಷ್ಣ ಅದೃಶ್ಯ ಆಗ್ಬಿಡ್ತಾರೆ, ಕೃಷ್ಣ ಕಾಣಿಸೋದೇ ಇಲ್ಲ. ಎಂಥ ಮಹಾನುಭಾವರು, ಅಷ್ಟವಸುಗಳಲ್ಲಿ ಒಬ್ಬರು ಭೀಷ್ಮಾಚಾರ್ಯರು. 575 ವರ್ಷ ಅಧ್ಯಯನ ಮಾಡಿದವರು. ಅಂಥವರು ಕೃಷ್ಣ ಕಡೆ ಕಾಲಕ್ಕೆ ಕಾಣಿಸ್ಲಿಲ್ಲ ಹೇಳತ್ತೆ. ಅದಕ್ಕೆ ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯ. ಯಾಕೆಂದ್ರೆ ಕಡೆ ಕಾಲಕ್ಕೆ ಕಾಣಿಸಿದ್ದ ಅಂದ್ರೆ ಅವ್ರು ಮೋಕ್ಷಕ್ಕೆ ಹೋಗ್ತಿದ್ರು, ಇನ್ನೂ ಸಮಯ ಇದೆ, ಈ ಜನ್ಮದಲ್ಲಿ ಮೋಕ್ಷ ಇಲ್ಲ, ಆದ್ದರಿಂದ ಕಾಣಿಸ್ತಿಲ್ಲ ಅಂತ ಉತ್ತರ. ಆದರೆ ಶ್ರೀಮದಾಚಾರ್ಯ ಸಿದ್ಧಾಂತ ಏನು ಅಂದ್ರೆ ಸಂತತವಾಗಿ ನಾವು ಏನನ್ನ ಮಾಡ್ತೇವೋ ಕಡೆ ಕಾಲಕ್ಕೆ ಅದು ಬರ್ತದೆ. ಈ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಇಡೀ ಜೀವನ ಭಗವಂತನ ಧ್ಯಾನವನ್ನ ಮಾಡಿದ್ರು, ಶಾಸ್ತ್ರ ಚಿಂತನೆಯನ್ನ ಮಾಡಿದ್ರು, ಅಖಂಡ ವ್ರತ ನಿಯಮ ಉಪವಾಸ ಇದರೊಳಗೇ ಇದ್ರು. ಹೀಗಾಗಿ ಕಡೇ ಕಾಲಕ್ಕೆ ಪೇಜಾವರ ಸ್ವಾಮಿಗಳ ಈ ಏನು ಏಕಾದಶಿ, ನಿನ್ನೆ ಏಕಾದಶಿ ಅವರು ವೃಂದಾವನ ಪ್ರವೇಶ ಮಾಡಿದ್ದು. ಇದರ ಹಿಂದಿನ ಏಕಾದಶಿ 15 ದಿವಸ ಹಿಂದಿನ ಏಕಾದಶಿಗೆ ಅವರಿಗೆ ತುಂಬಾ ದೇಹಾಲಸ್ಯವಾಗಿರುತ್ತೆ, ತುಂಬಾ ತೊಂದರೆ ಆಗಿರುತ್ತೆ. ತೊಂದರೆ ಆದಾಗ ದಶಮಿ ದಿವಸ ರಾತ್ರಿ ಮಧ್ಯಾಹ್ನ ಏನು ಸ್ವಲ್ಪ ಆಹಾರ ಸ್ವೀಕಾರ ಮಾಡಿದ್ದು ಸ್ವಾಮಿಗಳು, ರಾತ್ರಿ ಏನೂ ಬೇಡ ಅಂದ್ಬಿಡ್ತಾರೆ ಅವರು. ಏನೂ ಬೇಡ ನನಗೆ, ಎಲ್ಲ ಬೇರೆ ಯತಿಗಳೆಲ್ಲ ಬರ್ತಾರೆ, ಶಿಷ್ಯರು ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ನಾಳೆ ಉಪವಾಸ ಇದೆ ಸ್ವಾಮಿ, ಉಪವಾಸ ಇದೆ, ಆದ್ದರಿಂದ ದಯವಿಟ್ಟು ತಾವು ಏನಾದ್ರೂ ಸ್ವಲ್ಪ ಆಹಾರ, ಹಾಲು, ಹಣ್ಣು ಸ್ವೀಕಾರ ಮಾಡಬೇಕು. ಬೇಡ ಅಂತಂತಾರೆ. ಬಲವಂತ ಮಾಡಿ ತಿನ್ನಿಸ್ತಾರೆ ಅವರಿಗೆ. ರಾತ್ರಿ ತಿನ್ಲೇಬೇಕು ಅಂತ ಹೇಳಿ ನಾವೆಲ್ಲ ಬಲವಂತ ಮಾಡಿದ್ರು ನಮ್ಮ ಕಲೆ ಏನ್ ಬರುತ್ತೆ, ನಮ್ಮ ತಲೆ ಏನ್ ಬರುತ್ತೆ? ನಾವು ಕಣ್ಣು ಮುಚ್ಕೊಂಡು ಬಲವಂತ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಬರುತ್ತೆ ಅಂದ್ರೆ ಆರಾಮಿಲ್ಲದವನಿಗೆ ಬಲವಂತ ಮಾಡಿದ್ರು. ಓ ಅಂದ್ರೆ ಹಾಸಿಗೆ ಮಾಡ್ಕೊಂಡಿದ್ದಾನೆ, ಎಲ್ಲಿ ಉಟ್ಕೋತಿ, ಬಿಡೋ ಮಡಿ ಧಾವಳಿನ, ಕೂಡು ಇಲ್ಲೇ ಕೂಡು, ನಾನು ತಿನ್ನಿಸ್ತೀನಿ ಅಂತ ಅಲ್ಲೇ ತಿನ್ನಿಸ್ತೀವಿ. ಹಂಗಾಗತ್ತಾ ಸನ್ಯಾಸಿಗಳಿಗೆ? ಮತ್ತೆ ಅವ್ರು ಸ್ನಾನ ಮಾಡ್ಲೇಬೇಕು. ಸ್ನಾನ ಮಾಡಿಸಿ ಅವರಿಗೆ ಎಲ್ಲಾ ವ್ಯವಸ್ಥೆ ಮಾಡಿ ಹಾಲು ಹಣ್ಣು ಕುಡಿಸಿದ್ರಂತೆ. ಕುಡಿಸಿದ್ರೆ ಎಲ್ಲ ವಾಂತಿ ಆಗೋಯ್ತು, ಎಲ್ಲ ವಾಂತಿ ಆಗೋಯ್ತು. ಸರಿ, ತೊಂದರೆ ಆಯ್ತು. ಏಕಾದಶಿ ಬೆಳಗ್ಗೆ ಡಾಕ್ಟರ್ ಬಂದ್ರು. ರಾತ್ರಿ ಮತ್ತೆ ಏನೋ ಅದು ಅಲ್ಲಿ ನೋಡಿದವರು ಹೇಳ್ತಾರೆ, ರಾತ್ರಿ 12 ಗಂಟೆ ಆಗಿದೆ. 12 ಗಂಟೆ ಆದಾಗ ದಶಮಿ ರಾತ್ರಿ ಮತ್ತೆ ಇನ್ನೊಂದು ಸ್ವಲ್ಪ ಏನನ್ನ ಆಹಾರ ತಿನ್ನಿಸೋಣ, ಔಷಧಿ ಕೊಡೋಣ ಅಂತ ಬಂದ್ರೆ ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ರಂತೆ. ಏಕಾದಶಿ ಪ್ರಾರಂಭ ಆಗಿಬಿಟ್ಟಿತ್ತು. ಅವರಿಗೆ ಪೂರ್ಣ ಎಚ್ಚರಿಕೆ ಇಲ್ಲ. ಕೇಳ್ತಾರೆ, ಅಲ್ಲ ಇವತ್ತು ಯಾವ ತಿಥಿ ಇದೆ ಇವತ್ತು ಅಂತ ಕೇಳ್ತಾರಂತೆ. ಇಲ್ಲ ಇವತ್ತು ದಶಮಿ ಇದೆ ಸ್ವಾಮಿ. ಶಿಷ್ಯರು ಪಾಪ ಬೇಕಂತ ಸುಳ್ಳು ಹೇಳೋದಿಲ್ಲ, ಗುರುಗಳಿಗೆ ಅನಾರೋಗ್ಯ ಇದೆ, ಏಕಾದಶಿ ಅಂದ್ಬಿಟ್ರೆ ತಗೊಳ್ಳೋದೇ ಇಲ್ಲ, ಹಠ ಮಾಡಿಬಿಡ್ತಾರೆ. ಏನು ಪಾಪ ಬರುತ್ತೋ ನಮಗೆ ಶಿಷ್ಯರಿಗೆ ಬರಲಿ, ಗುರು ಆಹಾರ ಸ್ವೀಕಾರ ಮಾಡಲಿ ಅಂತ ಸ್ವಾಮಿ ದಶಮಿ ಇದೆ ಇವತ್ತಿನ ತಿಥಿ ಅಂತಂದ್ರಂತೆ. ಆದ್ರೆ ದೇವರು ಅವರು ಇಷ್ಟು ಇಡೀ ಜೀವನ ಪೂರ್ತಿ ಆಚಾರ ವಿಚಾರ ಧರ್ಮ ಮಡಿ ಮೇಲಿಗೇನು ಮಾಡ್ಕೋತ ಬಂದ್ರಲ್ಲ, ದೇವರವ್ರ ಕೈ ಬಿಡ್ಲಿಲ್ಲ. ಇವರೆಲ್ಲ ಬಲವಂತ ಮಾಡಿ ಮತ್ತೆ ಆಹಾರ ಹಾಕಿದ್ರಂತೆ. ಗಂಟ್ಲು ಒಳಗೆ ಹೋಗಲೇ ಇಲ್ಲ, ವಾಂತಿ ಆಗೋಯ್ತಂಥದ್ದು. ದೇವ್ರು ವಿಚಾರ ಮಾಡಿದ, ಇವತ್ತು ಏಕಾದಶಿ ಪ್ರಾರಂಭ ಆಗಿದೆ, ಈ ಜೀವ ಒಳ್ಳೆ ಸಜ್ಜೀವ, ಯಾಕೆ ಏಕಾದಶಿ ತಿನ್ನಿಸ್ಲಿ ಇವ್ ನಾನು, ತಿನ್ಸಿ ಕೊಳ್ಳೇ ಇಲ್ಲ. ಇವರೆಲ್ಲ ತಿನ್ನಿಸ್ತಿದ್ರು, ಅದು ವಾಂತಿ ಆಗ್ಬಿಡ್ತಿತ್ತು, ಒಳಗೆ ಹೋಗ್ತಿರ್ಲಿಲ್ಲ. ಏಕಾದಶಿ ಬೆಳಗ್ಗೆ ಡಾಕ್ಟರ್ ಬಂದ್ರಂತೆ, ವೈದ್ಯರು ಬಂದು ಎಲ್ಲ ಮಾಡಿ ಔಷಧಿಯನ್ನು ಕೊಡಬೇಕು ಅಂತ ಎಲ್ಲ ವಿಚಾರ ಮಾಡಿ
ನೀರು ತಗೊಳಕ್ ಬರಲ್ಲ, ಏನು ಹಾಲಿಲ್ಲ, ಜೇನುತುಪ್ಪದಲ್ಲಿ ಪುಡಿಯನ್ನ ಕಲಿಸಿ ಅವ್ರಿಗೆ ತಿನ್ನಿಸ್ಬಿಡಿ ಸ್ವಾಮಿಗಳಿಗೆ, ಅಷ್ಟೇ ಆ ದೇಹಕ್ಕೆ ಔಷಧಿ ಹೋಗುತ್ತೆ, ಸ್ವಲ್ಪ ಚೇತರಿಸ್ಕೋತಾರೆ. ಅವ್ರು ಕೇಳ ತಿಥಿ ಏನಿದೆ ಇವತ್ತು ಅಂತ ಕೇಳಿದ್ರಂತೆ. ಆಯ್ತು, ಏಕಾದಶಿ ಸ್ವಾಮಿ ತಿಥಿ ಇದೆ, ಆದ್ರೂ ನೀವು ತಗೊಳ್ಳೇಬೇಕು ಇವತ್ತು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ, ಡಾಕ್ಟ್ರು ಬಹಳ ತೊಂದರೆ ಆಗತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬೇಡ, ಬಲವಂತ ಮಾಡಿ ಅದನ್ನ ಔಷಧಿಯನ್ನ ಮಿಶ್ರಣ ಮಾಡಿ ನಾಲಿಗೆಯಲ್ಲಿ ಹಾಕ್ತಾರಂತೆ. ನಾಲಿಗೆಗೆ ತಾಕಿದ ಕೂಡಲೇ ವಾಂತಿ ಆಗಿಬಿಡುತ್ತೆ ಅವ್ರಿಗೆ, ದೇಹದೊಳಗೆ ಹೋಗೋದೇ ಇಲ್ಲ ಔಷಧಿ. ಆಗ ಶಿಷ್ಯರು ವಿಚಾರ ಮಾಡ್ತಾರೆ, ನಾವಿನ್ನು ಎಷ್ಟು ಬಾರಿ ಇದನ್ನ ಮಾಡಿದ್ರು ಇದು ಹೀಗೆ ಆಗೋದಿಲ್ಲ, ಇದು ದೇವರ ಚಿತ್ತ ಹೇಗಿದೆಯೋ ಹಾಗೆ ಇರಲಿ. ದೇವರ ಚಿತ್ತ ಹೇಗಿತ್ತು, ಮುಂದೆ 15 ದಿವಸ ಆರಾಮಾಗಿದ್ರು ಅವರು. ಆದ್ಮೇಲೆ ನಿನ್ನೆ ಏಕಾದಶಿ, ಹಿಂದಿನ ಏಕಾದಶಿ ಅಲ್ಲ, ನಿನ್ನೆ ಏಕಾದಶಿಗೆ ಅವರು ದೇಹತ್ಯಾಗವನ್ನು ಮಾಡಿದ್ರು. ದೇವರು ವಿಚಾರ ಮಾಡಿದ, ಶುದ್ಧವಾಗಿ ಅವರು ಇಡೀ ತನ್ನ ಜೀವನವನ್ನು ಸಾಗಿಸ್ಕೋತ ಬಂದಿದ್ದಾನೆ ಧರ್ಮದಿಂದ. ಅವನಿಗೆ ಕಡೆ ಕಾಲಕ್ಕೆ ಅವನು ಧರ್ಮವನ್ನು ರಕ್ಷಣೆ ಮಾಡಿದಾನಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ. ಇವ 70-80 ವರ್ಷ ಈ ಜೀವ ನನ್ನನ್ನು ರಕ್ಷಣೆ ಮಾಡಿದ್ದಾನೆ, ಧರ್ಮ ವಿಚಾರ ಮಾಡಿತು. ಹಾಗಾದ್ರೆ ಈ ಕಡೆ ಕಾಲಕ್ಕೆ ಇವರಿಗೆ ಆ ಏಕಾದಶಿ ತಿಂದ ನೋವು ಅವರಿಗೆ ಯಾಕೆ ಕೊಡಬೇಕು? ಸ್ವಲ್ಪ ದಿವಸಗಳಾದ್ಮೇಲೆ ನಾವೇ ಅಂತೀವಿ, ಅವತ್ತು ಆರಾಮಿರಲಿಲ್ಲ, ಸ್ವಾಮಿ ನೀವು ತಗೊಳ್ರಿ ಅಂತೀವಿಲ್ಲ, ನಾವೇ ಅಂತೀವಿ. ಇದೆಲ್ಲ ಯಾಕೆ ಬೇಕು ಅವ್ರಿಗೆ? ಧರ್ಮ ವಿಚಾರ ಮಾಡಿದ್ದು, ದೇವ್ರು ವಿಚಾರ ಮಾಡಿದ, ಬೇಡ ತಿನ್ಸಂಗೆ ಇಲ್ಲ ನಿಮಗೆ, ನೀವು ಎಷ್ಟಾನ ಫೋರ್ಸ್ ಮಾಡ್ರಿ, ನಾಲ್ಗೆ ಒಳಗೆ ಹೋಗೋದೇ ಇಲ್ಲ, ಅದು ಬಾಯಿಗೆ ಹೊರಗೆ ಬಂದ್ಬಿಡುತ್ತೆ. ಯಾಕೆ ಹೇಳಿದೆ? ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ನಾವು ಅದರೊಳಗೆ ಇದ್ವಿ ಅಂದ್ರೆ ದೇವರು ಕಡೆ ಕಾಲಕ್ಕೆ ನಮಗೆ ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ. ನಾವು ವಿಶ್ವಾಸವನ್ನು ಇಡಬೇಕಷ್ಟೇ. ನಾವು ವಿಶ್ವಾಸ ಇಡದಿದ್ರೆ ಯಾರ ಮೇಲೂ, ಡಾಕ್ಟರ್ ಮೇಲೆ ನಾವು ವಿಶ್ವಾಸ ಇಡ್ಲಿಲ್ಲ ಅಂದ್ರೆ ಔಷಧಿ ನಮಗೆ ಫಲಿಸಂಗಿಲ್ಲ. ಫಲಿಸ್ತದ? ಇವತ್ತೊಬ್ಬ ಬೆಳಗ್ಗೆ ಡಾಕ್ಟರ್ ಕಡೆ ಹೋಗಿರ್ತೀವಿ, ಡಾಕ್ಟರ್ ನೆಗಡಿ ಆಗಿದೆ, ಗುಳಿ ಕೊಡ್ತಾನೆ, ತಗೋತೀವಿ. ಮನೇಲಿ ಹೇಳ್ತಾರೆ, ಸ್ವಲ್ಪ ತಡ್ಕೋ, ನೆಗಡಿ ಬೇಗ ಕಮ್ಮಿ ಆಗಲ್ಲ, ಮಾತ್ರೆ ತಗೊಂಡ್ರು 7 ದಿವಸ, ತಗೋದೇ ಇದ್ರು 7 ದಿವಸ, ಅದು ಸ್ವಲ್ಪ ತಡ್ಕೋ, ಮನೆ ಮದ್ದು ಮಾಡ್ಕೋ. ಇಲ್ಲ ಅವ ಹಿಂಗೆ ಮಾಡ್ತಾನೆ ಯಾವಾಗಲೂ ಅಂತ ಹೇಳಿ ಡಾಕ್ಟರ್ಗೆ ಎಷ್ಟು ಬೈದು ಬೇರೆ ಡಾಕ್ಟರ್ ಕಡೆ ಹೋಗ್ತೀವಿ. ಅವನು ಕೊಟ್ಟಿದ್ದು ಕಮ್ಮಿ ಆಗತ್ತಾ, ಅವನು ಆಂಟಿಬಯೋಟಿಕ್ ಕೊಡ್ತಾನೆ, ಇದು ನೋಡಿ ಮೇಯಿಂದ ಕೊಡ್ತಾನೆ, ಅವನು ಸುಸ್ತಾಗತ್ತೆ, ಅವನು ಬೈತೀವಿ. ಇದು ಅಲೋಪತಿನೇ ಬೇಡ, ನಾನು ಹೋಮಿಯೋಪತಿಗೆ ಹೋಗ್ತೀನಿ, ಅವನು ಕಮ್ಮಿನೇ ಆಗಲ್ಲ, ಸ್ಲೋ ಆಗತ್ತೆ. ಒಂದು ವೇಗ ಆದ್ರೆ ಅಶಕ್ತನ ಬರುತ್ತೆ ಆಂಟಿಬಯೋಟಿಕ್ ತಗೊಂಡು, ನಿಧಾನಕ್ಕಾದ್ರೆ ಸಹನೆ ಮಾಡೋ ಸಾಮರ್ಥ್ಯ ನಮಗಿಲ್ಲ. ಯಾರ ಮೇಲೆ ವಿಶ್ವಾಸ ಇದೆ ನಮಗೆ? ಯಾರ ಮೇಲೂ ವಿಶ್ವಾಸ ಇಲ್ಲ. ನೀನು ವಿಶ್ವಾಸವನ್ನು ಇಡಬೇಕಲ್ಲ ಮೊದಲಿಗೆ. ಆ ವಿದ್ಯಾಮಾನ್ಯ ತೀರ್ಥರಿಂದ ನಾನು ನಿಮಗೆ ಈ ಒಂದು ತಾಸಿನಲ್ಲಿ ಒಂದು 10 ನಾವು ಕಲಿಯುವಂತಹ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಈಗ ಅವರು ಗುರುಗಳ ಹತ್ರ ಹೇಗಿದ್ರು, ಅವರು ಧರ್ಮ ಪ್ರಚಾರವನ್ನು ಹೇಗೆ ಮಾಡಿದ್ರು, ಶಿಷ್ಯರಿಗೆ ಹೇಗೆ ಪಾಠವನ್ನು ಹೇಳಿ ತಯಾರು ಮಾಡಿಸಿದ್ರು. ಅಂದ್ರೆ ಅವರು ಮಧ್ಯೆ ಇದ್ದಾರೆ. ಸತ್ಯಧ್ಯಾನ ತೀರ್ಥರಿಗೆ ಶಿಷ್ಯರಾಗಿದ್ರು, ವಿಶ್ವೇಶ ತೀರ್ಥರಂತವರಿಗೆ ಗುರುಗಳಾಗಿದ್ರು. ಸೊ ಒಬ್ಬನೇ ವ್ಯಕ್ತಿ ಗುರುನೂ ಆಗಿದ್ದ, ಶಿಷ್ಯನೂ ಆಗಿದ್ದ. ಅವನು ತಾನು ಓದಬೇಕಾದ ಶಿಷ್ಯನಾಗಿದ್ದ, ಪಾಠ ಹೇಳಬೇಕಾದ ಗುರು ಆಗಿದ್ದ. ಶಿಷ್ಯನಾಗಿದ್ದಾಗ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ರು, ತಾವೇ ಗುರುಗಳಾದಾಗ ಹೇಗೆ ಪಾಠವನ್ನು ಕಲಿಸ್ಬೇಕು ಅಂತ ತೋರಿಸ್ಕೊಟ್ರು, ಶಿಷ್ಯರಿಗೆ ಅನುಗ್ರಹ ಹೇಗೆ ಮಾಡಬೇಕು ತೋರಿಸ್ಕೊಟ್ರು, ಗ್ರಂಥ ರಚನೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ರು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ತೋರಿಸ್ಕೊಟ್ರು, ತೀರ್ಥಯಾತ್ರೆಗೆ ಹೋದಾಗ ಹೇಗೆ ಆಚರಣೆ ಮಾಡಬೇಕು, ಹೇಗಿರ್ಬೇಕು ಅದನ್ನು ತೋರಿಸ್ಕೊಟ್ರು. ಅದೆಲ್ಲ ಬಿಟ್ರು ಇದೆಲ್ಲ ಪಂಡಿತರಿಗೆ ಪಾಮರಿಗೆ ಆಯ್ತ್ರಿ, ಮಾಮೂಲಿ ಲೌಕಿಕರಿಗೆ ಏನಾಯ್ತು, ಅದಕ್ಕೂ ಸಂಘಗಳನ್ನ ಮಾಡಿದ್ರು, ಸಂಘಟನೆಯನ್ನ ಮಾಡಿದ್ರು, ಯಾವುದನ್ನು ಬಿಟ್ಕೊಡ್ಲಿಲ್ಲ. ಇದರೊಳಗಡೆ ಅವರು ಈ ಕ್ಷೇತ್ರದಲ್ಲಿ ಅವರ ಕೈಯನ್ನ ಇಡ್ಲಿಲ್ಲ ಅಂತ ಆಗಲಿಲ್ಲ, ಅಥವಾ ಎಲ್ಲಾ ಕಡೆ ಕೈ ಆಡಿಸ್ಬಿಟ್ರು, ಎಲ್ಲೂ ಪರ್ಫೆಕ್ಷನ್ ಇಲ್ಲ, ಹಂಗೂ ಆಗಲಿಲ್ಲ. ಇದು ಬಹಳ, ಈ ಕಾಂಬಿನೇಷನ್ಸ್ ಏನಿದೆಯಲ್ಲ, ಇದು ಬಹಳ ವಿರಳವಾಗಿ ಸಿಗುವಂತಹ ಕಾಂಬಿನೇಷನ್ಸ್. ಅಂತಹ ಮಹಾನುಭಾವರ ಆರಾಧನೆಯನ್ನ ಮಾಡ್ತಾ ಇದ್ದೀರಿ. ಅವರ ಸ್ಮರಣೆಯನ್ನ ನಮಗೂ ಮಾಡಲಿಕ್ಕೆ ಅವಕಾಶವನ್ನ ಈ ಸಂಘದವರು ಮಾಡಿಕೊಟ್ಟಿದ್ದಾರೆ. ಗುರುಗಳ ಸ್ಮರಣೆಯನ್ನ ಮಾಡೋದು ಅಂತಂದ್ರೆ ಏನು? ಗುರುಗಳ ಸ್ಮರಣೆ ಮಾಡೋದು ಅಂತಂದ್ರೆ ಏನು ಅಂತಂದ್ರೆ, ಇವತ್ತು ನಾವೆಲ್ಲ ಏನು ಕೂತ್ಕೊಂಡಿದ್ದೀವಲ್ಲ, 60 ಜನ 50 ಜನ, ನಮ್ಮ ಎಲ್ಲರ ಪುಣ್ಯ ಪಕ್ವತೆಯಿಂದ ನಾವಿಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಇದನ್ನು ಮಾತ್ರ ತಿಳ್ಕೊಳ್ರಿ. ಇದು ಮಾತ್ರ ಸಿದ್ಧ, ಶಾಸ್ತ್ರದಲ್ಲಿ ಸಿದ್ಧವಾದ ವಿಷಯ ಇದು.
ನಾವು ಗುರುಗಳ ಸ್ಮರಣೆಯನ್ನ ಮಾಡಲಿಕ್ಕೆ, ಶ್ರವಣವನ್ನ ಮಾಡ್ಲಿಕ್ಕೆ ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಅಂದರೆ ಈ ಮಠ ಮಧ್ಯಾಹ್ನದಲ್ಲಿ ದೇವರು ನಮ್ಮ ಪುಣ್ಯವನ್ನ, ಸತ್ಪುಣ್ಯವನ್ನ ದೇವರು ಇದಕ್ಕೆ ಉಪಯೋಗಿಸಿ ಇಲ್ಲಿ ಕರ್ಕೊಂಡ್ಬಂದು ಕೂಡಿಸಿದ್ದಾನೆ. ಈ ಅನುಸಂಧಾನವನ್ನ ನೀವು ಮಾಡಿದ್ರಿ ಅಂತ ಆದ್ರೆ ಆಗ ನಾವು ಶ್ರವಣ ಮಾಡಿದ್ರ ಲಾಭ ನಮಗೆ. ಆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಅವರಿಗೆ ಅನೇಕ ಬಿರುದುಗಳು ಬಂದಿದೆ. ಅವರಿಗೆ ಅನೇಕ ಪ್ರಶಸ್ತಿಗಳು, ಬಿರುದುಗಳು ಬೇರೆ ಬೇರೆಯವರೆಲ್ಲ ಬೇಕಾದಷ್ಟು ಕೊಟ್ಟಿದ್ದಾರೆ. ನಮ್ಮ ಸಿದ್ಧಾಂತದಲ್ಲಿ ಒಂದು ಮಾತು, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದು ಯಾರು? ವೇದವ್ಯಾಸ ದೇವರು ರಚನೆ ಮಾಡಿದ್ದು. ವೇದವ್ಯಾಸ ದೇವರು ಬ್ರಹ್ಮಸೂತ್ರ ರಚನೆ ಮಾಡಬೇಕಾದಾಗ ಎಷ್ಟು ಸೂತ್ರ ರಚನೆ ಮಾಡಿದ್ದಾರೆ? ವೇದವ್ಯಾಸ ದೇವರು 564 ಸೂತ್ರಗಳ ರಚನೆ ಮಾಡಿದ್ದಾರೆ. ಆ 564 ಸೂತ್ರಗಳಲ್ಲಿ ಅನೇಕ ಸೂತ್ರ, ಪ್ರಥಮಾಧ್ಯಾಯದಲ್ಲಿ ಬರ್ತದೆ, ತೃತೀಯಾಧ್ಯಾಯದಲ್ಲಿ ಬರ್ತದೆ, ಚತುರ್ಥಾಧ್ಯಾಯದಲ್ಲಿ ಬರ್ತದೆ. ಅನೇಕ ಸೂತ್ರಗಳು ಏನ್ ಮಾಡ್ತಾರೆ ಅಂದ್ರೆ, ಸೂತ್ರ ರಚನೆ ಮಾಡಬೇಕಾದಾಗ ತಮಗೇನ್ ಹೇಳಬೇಕು ಅದನ್ನ ಹೇಳ್ಬೇಕಲ್ವಾ ವೇದವ್ಯಾಸ ದೇವರು. ಅನೇಕ ಸೂತ್ರಗಳು ಏನ್ ಮಾಡ್ತಾರೆ ಅಂದ್ರೆ ಕಾಶಕೃತ್ಸಹ, ಔಡುಲೋಮಿಹಿ, ಜೈಮಿನಿಹಿ ಅಂತ ಹೇಳ್ತಾರೆ. ಅಂದ್ರೆ ಈ ವಿಷಯದಲ್ಲಿ ಜೈಮಿನಿ ಋಷಿಗಳು ಈ ರೀತಿಯಾಗಿ ಹೇಳ್ತಾರೆ, ಈ ವಿಷಯದಲ್ಲಿ ಔಡುಲೋಮಿ ಎಂಬ ಋಷಿಗಳು ಈ ರೀತಿಯಾಗಿ ಹೇಳ್ತಾರೆ, ಈ ವಿಷಯದಲ್ಲಿ ಕಾಶಕೃತ್ಸ ಎಂಬತಕ್ಕಂಥ ಋಷಿಗಳು ಹೀಗೆ ಹೇಳ್ತಾರೆ ಅಂತ 3-4 ಋಷಿಗಳ ಹೆಸರನ್ನು ತೆಗೆದುಕೊಂಡು ಸೂತ್ರ ರಚನೆ ಮಾಡ್ತಾರೆ. ಕಡೆಗೆ ನಾವು ಬಾದರಾಯಣರು ಈ ರೀತಿಯಾಗಿ ಹೇಳ್ತೇವೆ ಅಂತ ತಮ್ಮ ಸಿದ್ಧಾಂತವನ್ನು ಹೇಳ್ತಾರೆ. ಶಿಷ್ಯರು ಶ್ರೀಮದಾಚಾರ್ಯರೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ, ನಿಮಗೆ ಸೂತ್ರ ರಚನೆ ಮಾಡ್ಬೇಕಾಗಿದೆ, ನಿಮ್ ಸಿದ್ಧಾಂತ ಏನಿದೆ ಹೇಳ್ರಿ. ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹೆಂಗ್ ಹೇಳ್ತಾರೆ, ನೀವು ತೊಗೊಂಡೇನ್ ಮಾಡ್ತೀರಿ ಊರು ಸಾಬ್ರಿ ವೇದವ್ಯಾಸ ದೇವ್ರೆ? ಜೈಮಿನಿಗಳೇನ್ ಹೇಳ್ತಾರೆ ಅಂತ ನಾವು ಕೇಳಿಕ್ ಬಂದಿದ್ದೀವ ಇಲ್ಲಿ? ಇಲ್ವಲ್ಲ. ನಾವ್ ಯಾಕೆ ಬಂದಿರೋದಿಲ್ಲಿ? ನಾವು ಬಂದಿರೋದು ಯಾಕೆ ಅಂತಂದ್ರೆ ನೀವೇನ್ ಹೇಳ್ತೀರಿ ಕೇಳಿಕ್ ಬಂದಿದ್ದೀವಿ ಅದನ್ನ. ಆಗ ಟೀಕಾಕೃತ್ಪಾದರು ಹೇಳ್ತಾರೆ ಸುಧಾದಲ್ಲಿ, ಗುರುಣಾ ಶ್ಲಾಘಿತ ಶಿಷ್ಯ ಲೋಕೆ ಖ್ಯಾತಿಂ ಲವಂತೆ ಅಂತ. ಗುರುಗಳು ಶಿಷ್ಯನನ್ನ ಸ್ತೋತ್ರ ಮಾಡಿದರೆ, ಹೊಗಳಿದ್ರೆ ಆ ಶಿಷ್ಯನಿಗೆ ಇಡೀ ಜಗತ್ತು ಗೌರವ ಕೊಡುತ್ತೆ. ಒಬ್ಬ ಗುರುಗಳು ಆ ಶಿಷ್ಯನನ್ನ ಇವನು ಭಾರಿ ಇದ್ದಾನೆ, ಒಳ್ಳೆ ವಿದ್ವಾಂಸ, ಚೆನ್ನಾಗಿ ಪರೀಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅವಾಗ ಎಲ್ಲರೂ ಅವನ ಹತ್ರ ಸೆಲ್ಫಿ ತಗೊಳ್ಳಿ ಬರ್ತಾರೆ, ಇಲ್ಲಾಂದ್ರೆ ಯಾರು ಬರ್ತಾರೆ? ಹಾಗೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಇದನ್ನ ಅನ್ವಯಿಸ್ಕೋಬೇಕು ನಾವು. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಸತ್ಯಧ್ಯಾನರ ಹತ್ರ ಎಲ್ಲ ಪಾಠವನ್ನ ಕಲಿದ್ರು. ಎಲ್ಲಾ ಪಾಠವನ್ನ ಕಲ್ತಿದ್ದಾದ ಮೇಲೆ ಅವರಿಗೆ ಮೊದಲನೇ ಬಿರುದು ಕೊಟ್ಟದ್ದು ಸತ್ಯಧ್ಯಾನ ತೀರ್ಥರು ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಬೇಕಾದಷ್ಟು ಬಿರುದು ಬಂತು. ಅವರಿಗೆ ಅವರ ಮಠದಲ್ಲಿ ಪೈಂಟ್ ಹಚ್ಚುವ ಅವಶ್ಯಕತೆ ಇಲ್ಲ, ಅಷ್ಟು ಬಿರುದುಗಳ ಫೋಟೋ ಹಾಕಿದ್ರೆ ಆಯ್ತು. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯ ಅಂದ್ರೆ ಯಾವ ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನ ಮಾಡಿದ್ರಲ್ಲ ಆ ಗುರುಗಳು ಅವರಿಗೆ ಹೇಳ್ತಾರೆ, ನೀವು ಯಾವ ಮಠ ನಿಮ್ದು? ಭಂಡಾರಕೇರಿ ಮಠನಾ? ಭಂಡಾರಕೇರಿ ಶಬ್ದಕ್ಕೇನರ್ಥ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ಜ್ಞಾನ ಭಂಡಾರ. ನೀವು ಗುರುಗಳು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಚರಿತ್ರೆ ನಿಮಗೆಲ್ಲ ಬೇಕಾದಷ್ಟು ಕೇಳಿದ್ದೀರಿ, ಶಕಪುರುಷರು ಅಂತ ಕರಿತೀವಿ. ಅಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯನಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗಬೇಕಾದಾಗ ಏನ್ ಹೇಳಿದ್ರು? ನೀನು ಒಳ್ಳೆ ವಿದ್ಯಾವಂತನಾಗಿದ್ದೀಪ, ಹಾಗಾಗಿದ್ದಿ, ಹೀಗಾಗಿದ್ದಿ ಅಲ್ಲ, ನೀವು ಜ್ಞಾನ ಭಂಡಾರ. ನೀವು ಈ ಜ್ಞಾನ ಭಂಡಾರವನ್ನ ಒಡೆದು ಜಗತ್ತಿಗೆ ಹಂಚ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ, ಅಷ್ಟು ಜ್ಞಾನ ಇದೆ ನಿಮ್ಮಲ್ಲಿ, ಮಹಾಜ್ಞಾನಿಗಳು ಅಂತ ಹೇಳಿ ಜ್ಞಾನ ಭಂಡಾರ ಅಂತ ಹೇಳಿ ಆಗಲೇ ಬಿರುದನ್ನು ಕೊಟ್ಟು ಹೊರಗೆ ಕಳಿಸ್ತಾರಂತೆ. ಇನ್ನು ಮುಂದಿನ ಬಿರುದುಗಳೆಲ್ಲ ಬೇರೆ ಜನಗಳು ಕೊಡೋದೇನು ಅದು ದೊಡ್ಡ ವಿಷಯ ಅಲ್ಲ. ತಮ್ಮ ಗುರುಗಳು ಕೊಟ್ಟಿದ್ದು. ಯಾಕೆ ಕೊಟ್ರು ಅಂದ್ರೆ ಗುರುಗಳು ಶಿಷ್ಯರನ್ನ ಶ್ಲಾಘನೆ ಮಾಡಿದ್ರು, ಹೊಗಳಿದ್ರು ಅಂತ ಆದ್ರೆ ಇಡೀ ಜಗತ್ತು ಅವರಿಗೆ ಮಾನ್ಯವನ್ನು ಕೊಡುತ್ತೆ. ಹೀಗಾಗಿ ವಿದ್ಯಾಮಾನ್ಯರು ಅವರು ಬೇರೆ ಯಾವುದರಿಂದ ಮಾನ್ಯರಲ್ಲ, ವಿದ್ಯೆಯಿಂದ ಮಾನ್ಯರವರು. ವಿದ್ಯೆಯನ್ನ ಕಲಿತು ಬಂದ್ರು, ಆ ವಿದ್ಯೆಯನ್ನು ಹೊರಗೆ ಕೊಟ್ರು, ಕೇವಲ ಪಾಠ ಪ್ರವಚನವನ್ನ ಮಾಡಿ 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 ಜಗತ್ತಿಗೆ ಮಾನ್ಯರಾದರು. ಅವರ ಗುರುಗಳು ಅವರಿಗೆ ಏನಂತ ಹೆಸರಿಟ್ರು, ಯಾವ ಮುಹೂರ್ತ ಇಟ್ಟರು ಗೊತ್ತಿಲ್ಲ, ವಿದ್ಯಾಮಾನ್ಯ ಅಂತ. ಅದನ್ನ ಪೂರ್ಣ ಸಾರ್ಥಕವನ್ನ ಮಾಡಿಕೊಂಡ್ರು. ಇದು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಂದ
ನಾವು ಅವರ ಚರಿತ್ರೆಯ ಶ್ರವಣದಿಂದ ಅವರ ಗ್ರಂಥದ ಅವಲೋಕನದಿಂದ ತೆಗಿಬೇಕಾಗಿರ್ತಕ್ಕಂಥ ವಿಷಯ ಇನ್ನೂ ತುಂಬಾ ಅನೇಕ ಇದೆ. ಸಮಯವೂ ಆಯಿತು, ಹೀಗಾಗಿ ಅದನ್ನ ಇಲ್ಲಿಗೆ ಮುಗಿಸೋಣ. ಈ ಏನು ಕಥೆಯನ್ನು ಶ್ರವಣ ಮಾಡಿದ್ದೇವೆ, ಹೀಗೆ ಮೇಲಿಂದ ಮೇಲೆ ಬೇರೆ ಬೇರೆ ಗುರುಗಳ ಯತಿಗಳ ಸ್ವಯಂ ಶ್ರೀಮದಾಚಾರ್ಯರ ಭಗವಂತನ ಸ್ಮರಣೆ ಅಂತೂ ಮಾಡಲೇಬೇಕು. ಹೀಗೆ ಅವರವರ ಸ್ಮರಣೆಯನ್ನು ಮಾಡಿ ನಮ್ಮ ಜೀವನವನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಳಬೇಕು. ಎಷ್ಟು ಸಾಧ್ಯ ಇದೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಇಂತಹ ಈ ಏನು ಗುರುಸ್ಮರಣೆ ಇದೆ, ಇದು ಪ್ರವಚನ ಅಂತ ಅನ್ಲಿಕ್ಕಿಂತ ಗುರುಸ್ಮರಣೆ ಇದು. ಈ ಗುರುಸ್ಮರಣೆಯನ್ನ ಅವರಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯತಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ ಅನೇನ ಭಾವಿ ಯತ್ಪುಣ್ಯಂ ಅವಾಪ್ನೋತು ಗುರುನ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.